ಫ್ಯೂ ಇಯರ್ಸ್ ಬ್ಯಾಕ್ ಶರತ್ ಅಪ್ಪಂಗೆ ಕ್ಯಾಶುವಲ್ ಆಗಿಲ್ಲ, ಅಪ್ಪ ರಾಯರ್ದಷ್ಟು ಮಿರಾಕಲ್ಲು ಅಂತೆಲ್ಲ ಹೇಳ್ತಾರೆ, ನನಗೆ ಯಾವುದು ಎಕ್ಸ್ಪೀರಿಯನ್ಸ್ ಆಗಿಲ್ವಲ್ಲಪ್ಪ ಅಂತ. ಆಗಿ ಫ್ಯೂ ಮಿನಿಟ್ಸ್ ಔಟ್ ಆಫ್ ನೋವೇರ್ ಶರತ್ ಗೆಟ್ಸ್ ಅ ಕಾಲ್, ಫೇಸ್ಬುಕ್ ಕಾಲ್ ಬಂತು, ರಾಯರ್ ಪಾದುಕೆ ನಾಳೆ ಬರ್ತಾ ಇದೆ, ನಿಮ್ಮ ಮನೆಗೆ ಕರ್ಕೊಂಬರ್ಬೋದಾ? ರಾವಣಂಗೊಂದು ಹುಚ್ಚು, ನಾನು ಯಾರೇ ಸ್ಟ್ರಾಂಗ್ ಇದ್ದಾರೆ ಅವ್ರ ಜೊತೆ ಹೋಗಿ ಉದ್ದಾಡ್ಬೇಕು, ನಾನು ಐ ಶುಡ್ ಪ್ರೂವ್ ದಟ್ ಐ ಆಮ್ ಸುಪೀರಿಯರ್ ಅಂತ. ವಾಲಿ ಬಗ್ಗೆ ಕೇಳಿರ್ತಾನೆ, ಬಂದು ವಾಲಿಗೆ ಇದು ಮಾಡ್ತಾನೆ, ಚಾಲೆಂಜ್ ಮಾಡಬೇಕು ಅಂತ ಹಿಂದೆಯಿಂದ ಅಟ್ಯಾಕ್ ಮಾಡ್ತಾನೆ ವಾಲಿಗೆ. ಸಂಧ್ಯಾ ವಂದನೆ ಮಾಡ್ತಿರ್ತಾನೆ ವಾಲಿ. ಹಿಂದೆಯಿಂದ ಅಟ್ಯಾಕ್ ಮಾಡೋ ರಾವಣನ ಕಂಕಳಲ್ಲಿ ಹಿಂಗೆ ಹಿಡ್ಕೊಂಡು ಸಂಧ್ಯಾ ವಂದನೆ ಮುಗಿಸ್ಬಿಟ್ಟು ಅಲ್ಲೆಲ್ಲ ಪೂರ್ತಿ ಎಲ್ಲ ಅರ್ಘ್ಯನ ನೀಡಿ ಹಾಗೆ ಎಳ್ಕೊಂಡು ಹೋಗ್ತಾನೆ ವಾಲಿ. ಅಂಥ ವಾಲಿಗಿಂತನೂ ದಾಟದವನು ಶಕ್ತಿಯಲ್ಲಿ ಹನುಮಂತ. ಅದನ್ನು ಅಗಸ್ತ್ಯರು ಹೇಳ್ತಾರೆ. ರಾಮಾಸ್ ವಾಯೇಜ್ ಬ್ಯಾಕ್ ಟು ಅಯೋಧ್ಯೆ ಬರ್ತಾ ಹನುಮಂತ ಕೇಳ್ತಾನೆ, ನನ್ನ ತಾಯಿ ಅಂಜನಾದೇವಿ ಇಲ್ಲೇ ಇದ್ದಾಳೆ, ನೀನು ದರ್ಶನ ಕೊಟ್ಟರೆ ತುಂಬ ಭಾಗ್ಯ ಆಗ್ಬಿಡುತ್ತೆ ಅದು, ಬಿಕಾಸ್ ತುಂಬ ತಪಸ್ ಮಾಡ್ಯಾಳೆ ಅದಕ್ಕೋಸ್ಕರ. ಶಿ ಈಸ್ ಆಲ್ಸೋ ಅ ಮದರ್. ಶಿ ವಾಂಟ್ಸ್ ಟು ಲಿಸನ್ ಅಬೌಟ್ ಹನುಮಂತ ಫ್ರಮ್ ರಾಮ. ರಾಮ ಹೇಳ್ತಾನೆ, ಏಸು ಮಹಿಮ ನೋಡೆ, ಏಸು ಮಹಿಮ ನೋಡೆ, ಹನುಮನ ಸಾಹಸವನು ಪಾಡೆ. ಎಂಥ ಮಹಿಮೆ! ಹಾರಿದ ಶರದಿಯಳು, ಲಂಕೆಗೆ ಸೇರಿದ ಸಾಹಸನು, ಊರೊಳಗೆಲ್ಲ ವಿಚಾರಿಸಿ ಕಾಣದೆ ಹಾರಿ ಕಂಡ ಗಂಭೀರೆಯ ಚರಣವ, ಏಸು ಮಹಿಮ ನೋಡೆ. ಎಂಥ ಮಹಿಮೆ ಒಂದು! ಹೋಗಿ ಮುನಿದು ಪುರವ ಸುಟ್ಟ, ಜಾನಕಿ ಹಣೆಗೆ ರಕ್ಷೆಯ ಕೊಟ್ಟ. ಹಾಯ್, ಹಲೋ, ನಮಸ್ಕಾರ. ನಾನು ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಪ್ರತಿ ಶೋನಲ್ಲೂ ಒಂದು ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ವಿಭಿನ್ನವಾಗಿರುವಂಥ ಅತಿಥಿಗಳನ್ನ ಕರ್ಕೊಂಡು ಬಂದು ಅವ್ರ ಜೊತೆ ಒಂದು ಸಂಭಾಷಣೆ ಪಾಡ್ಕಾಸ್ಟ್ ಮಾಡೋವಂಥದ್ದು ರೂಢಿ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಂದರ್ಶನ ಮಾಡೋದಿಲ್ಲ, ಪಾಡ್ಕಾಸ್ಟ್ ಮಾಡ್ತೀನಿ. ಈ ಡಿಫ್ರೆನ್ಸ್ನ ಸುಮಾರು ತಿಂಗಳಾರ್ಗಟ್ಲಿಂದ ಹೇಳ್ಕೊಂಡು ಬರ್ತಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಯಾಕೆಂದರೆ ಸಂದರ್ಶನ ಅಂದರೆ ನಾನು ಪ್ರಶ್ನೆ ಕೇಳ್ತೀನಿ, ಅವ್ರು ಉತ್ತರ ಆಗುತ್ತೆ. ಬಟ್ ಇದೇನೆಂದರೆ ಸ್ನೇಹಿತರ ನಡುವೆ ನಡೆಯುವಂಥ ಒಂದು ಸಂಭಾಷಣೆ, ಕಾನ್ವರ್ಸೇಷನ್ ಇದೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ. ಬಟ್ ಇವತ್ತು ನನ್ನೊಟ್ಟಿಗೆ ಇರೋಂಥ ಇಬ್ಬರು ಮಹಾನ್ ವ್ಯಕ್ತಿಗಳು ಅಂತ ಹೇಳ್ತೀನಿ. ಒಂಥರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿಯಲ್ಲಿ ಇವರಿಬ್ಬರು ಎಂಥ ಒಂದು ಲೀನಿಯೇಜ್ ಆಫ್ ಫ್ಯಾಮಿಲಿ ಅಂತಂದರೆ, ನನಗೆ ಪುರಂದರದಾಸರು ಅಂತ ನಾನು ಕೇಳಿದ್ದು ಸರಿ ಸುಮಾರು ನಾನು 5 ವರ್ಷ ಇರಬೇಕಾದ್ರೆ, ಯಾಕಂದರೆ ಪಿಳ್ಳಾರಿ ಗೀತೆಗಳು ಹೇಳ್ಕೊಡೋಕೆ ಬಂದಾಗ ನನಗೆ ಅವಾಗ ಪುರಂದರದಾಸರು ಅಂತ ಗೊತ್ತಾಯಿತು. ಸೊ ಯಾರೇ ನಾವು ಶ್ರೀಗಣನಾಥ ಲಂಬೋದರ ಏನೇನು ಕಲಿತೀವೋ ಎಲ್ಲ ಇಟ್ ಆಲ್ ಬಿಲಾಂಗ್ಸ್ ಟು ದ ಪುರಂದರದಾಸರು ಅಂತ. ಸೊ ಬರೀ ಹೆಸರು ಕೇಳಿರೋದು ಪುರಂದರದಾಸರು, ಫೋಟೋ ನೋಡಿರೋಂಥದ್ದು. ಬಟ್ ಇವ್ರು ಯಾರಿಗೂ ದೇ ಬಿಲಾಂಗ್ ಟು ದ ಲೀನಿಯೇಜ್ ಅಂತ ಎಷ್ಟು ಈಸಿಯಾಗಿ ಹೇಳ್ತಾರೆ ಅಂತಂದರೆ ನನಗೆ ಐ ಫೀಲ್ ಲೈಕ್ ವಾವ್ ಅಂತ ಅನ್ನಿಸ್ತು. ಸುಮಾರು ಜನಕ್ಕೆ ನಮ್ಮ ಒಂದು ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ, ನಾಟ್ಯ ಕ್ಷೇತ್ರದಲ್ಲಿ ಇವರು ತುಂಬ ಚಿರಪರಿಚಿತರು. ನಮ್ಮ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಚಿರಪರಿಚಿತರು. ಬೇರೆಯವ್ರಿಗೆ ಯಾರ್ಯಾರು ಗೊತ್ತಿಲ್ವೋ, ಒನ್ ಆ್ಯಂಡ್ ಓನ್ಲಿ ಶರತ್ ಪ್ರಭಾತ್, ಭರತ್ ಪ್ರಭಾತ್ ಆನ್ ಗೋಲ್ಡ್ ಕ್ಲಾಸ್ ಟುಡೇ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ವೆರಿ ವೆರಿ ಒಂಥರ ಯೂನಿಕ್ ಅಂದರೆ ಭರತ್, ಐ ಡಿಂಟ್ ನೋ ಹಿ ವಾಸ್ ಅ ಡಾನ್ಸರ್ ಅಂತ. ಭರತ್, ಐ ನೋ ಐ ಆಮ್ ಲೈಕ್ ಥಿಂಕಿಂಗ್ ಹಿ ಸಂಗೀತ ಮೊಬೈಲ್ಸ್ ಹೆಡ್. ಆಯಿತಾ, ಪ್ರೀವಿಯಸ್ ನಾನು ಹೇಳ್ತಿರೋದು. ಶರತ್, ಐ ನೋ ಯು, ಆಯಿತಾ. ದೆನ್ ವೆನ್ ಯಾವಾಗ ಎರಡೂ ರಿಲೇಟ್ ಮಾಡ್ಕೊಂಡಾಗ ಐ ಆಮ್ ಲೈಕ್ ಶಿಟ್, ಡಿಡ್ ಐ ಡೂ ಎ ಮಿಸ್ಟೇಕ್ ಆ್ಯಕ್ಚುಲಿ. ಸ್ಟಾರ್ಟಿಂಗಲ್ಲಿ ಹೇಳಿದೆ ದ ಲೀನೇಜ್ ಆಫ್ ಪುರಂದರದಾಸರು ಅಂತಂದರೆ ಹೌ, ಲೈಕ್ ಆರ್ ಯು ಗೈಸ್ ರಿಲೇಟೆಡ್ ಡೈರೆಕ್ಟ್ಲಿ ಗ್ರ್ಯಾಂಡ್ ಸನ್ಸಾ ಅಥವಾ ಏನು, ವಾಟ್ ಎಕ್ಸಾಕ್ಟ್ಲಿ? ಸೊ ಶಿಷ್ಯ ಪರಂಪರೆ ಅಂತ ಆಗುತ್ತೆ. ಪುರಂದರದಾಸರ ಆದಿಯಾಗಿ ವಿಜಯದಾಸರ ಮೂಲಕ ಅಲ್ಲಿಂದ ಕುಟುಂಬಕ್ಕೆ ಬಂದ್ಬಿಟ್ಟಿದೆ. ಓಕೆ. ಸೊ ಎಂಟೈರ್ ಫ್ಯಾಮಿಲಿ, ನಮ್ಮ ಎಲ್ಲ ಆನ್ಸೆಸ್ಟರ್ಸು ದೇವರ್ ಆಲ್ ಹರಿದಾಸ ಭಕ್ತಿ ಮೂಮೆಂಟ್ಗೆ ಇದ್ದಂಥವ್ರು. ಹೀಗಾಗಿ ನಮ್ಮ ಫ್ಯಾಮಿಲಿ, ನಮ್ಮ ತಂದೆಯ ತನಕನೂ ಹರಿಕತೆ ನಡೀತಾ ಇತ್ತು, ಹರಿದಾಸತ್ವ ನಡೀತಾ ಇತ್ತು. ಅವ್ರು ಇವತ್ತಿಗೂ ಬರೀತಾರೆ. ಸೊ ನಮ್ಮ ಗ್ರ್ಯಾಂಡ್ ಫಾದರ್ಸ್ 4 ಜನ ಅಣ್ಣ ತಮ್ಮಂದರು, ತಂದೆಯ ತಂದೆ ಮತ್ತು ಅವರ 3 ಜನ ಅಣ್ಣ ತಮ್ಮಂದರು. ಸೊ 4 ಜನ ದೇ ಫೌಂಡೆಡ್ ಪ್ರಭಾತ್. ಆ 4 ಜನನೂ ಹರಿದಾಸರು. 4 ಜನನೂ ಹರಿದಾಸರು. ಅದರಲ್ಲಿ ಒಬ್ರಿಗೆ ಅಂಕಿತ ಆಗಿತ್ತು, ದೊಡ್ಡವರು ಕರಿಗಿರಿ ಆಚಾರ್ಯರು ಅಂತ, ಅವ್ರಿಗೆ ಅಂಕಿತವಾಗಿತ್ತು. ಅಂಕಿತ ಆಗೋದು ಅಂದರೆ ಏನರ್ಥ ಆ್ಯಕ್ಚುಲಿ? ಅಂಕಿತ ಆಗೋದು ಅಂದರೆ ಒಂದು ಸಿಗ್ನೇಚರ್, ಒಂದು ಮುದ್ರೆ, ಲೈಕ್ ಪುರಂದರ ವಿಠಲ. ಸೊ ಆ ಪುರಂದರ ವಿಠಲ ಅನ್ನೋ ಆ ಒಂದು ಅಂಕಿತದಿಂದ ನಮಗೆ ಪುರಂದರದಾಸರ ಹಾಡುಗಳು ಅಂತ ಇವತ್ತು ನಮ್ಗೆ ಗೊತ್ತಾಗುತ್ತೆ. ಪುರಂದರ ವಿಠಲ, ಕನಕದಾಸರಿಗೆ ಕನಕ ಇರೋಂಥದ್ದು, ಅದು ದಟ್ ಇಸ್ ಲೈಕ್ ಅದೊಂದು ಸ್ಟ್ಯಾಂಪ್. ಅದರಲ್ಲೂ ಅಂದರೆ ಅದನ್ನು ಕಾಪಿರೈಟ್ಸ್ ಅಂತ ನಾವು ಅರ್ಥ ಮಾಡ್ಕೋಬಾರ್ದು. ಓಕೆ, ಓ ದಟ್ಸ್ ನೈಸ್. ಆಯಿತಾ, ಅದನ್ನು ಹೇಗೆ ಅಂದರೆ, ನಾನು ಅಂದರೆ ಆ ಪುರಂದರ ವಿಠಲನ ದಾಸ ಅಂತಲೇ ಕೊನೆಗೆ ಎಂಡ್ ಆಗುತ್ತೆ. ಕರೆಕ್ಟ್.
ನಾನು ಆ ಕಾಗಿನೆಲೆ ಆದಿಕೇಶವನ ದಾಸ ಅಥವಾ ವಿಜಯ ವಿಠಲನ ದಾಸ ಈ ರೀತಿಯಾಗಿ ಹೋಗೋದ್ರಿಂದ ಇಟ್ಸ್ ರಿಮೈಂಡಿಂಗ್ ಯುವರ್ ಸೆಲ್ಫ್ ದಟ್ ನನ್ನ ಆರಾಧ್ಯ ದೇವ ಇದು, ನನ್ನ ಅಂಕಿತ ಪ್ರಧಾನವಾಗಿರೋದು ಇದು, ಇದು ನನ್ನ ಆರಾಧ್ಯ ದೇವ, ನಾನು ಅವನ ದಾಸ ಅಂತ ಸದಾ ಸರ್ವಕಾಲ ನಮ್ಗೆ ಹೇಳ್ಕೊಳ್ತಾನೆ ಇರಬೇಕು. ನಮ್ಮ ವರ್ಕಲ್ಲೂ ಆಗಬೇಕು, ನಮ್ಮ ಜೀವನದಲ್ಲೂ ಆಗಬೇಕು, ನಮ್ಮ ಮಾತುಗಳಲ್ಲೂ ಆಗಬೇಕು, ಆಚಾರ ವಿಚಾರ ಎರಡರಲ್ಲೂ ಆಗಬೇಕು ಅಂತ ಅಂಕಿತ ಅನ್ನುವಂಥ ಒಂದು ಪದ್ಧತಿ ಇದೆ. ಸೊ ಹೀಗಾಗಿ ಎಂಟೈರ್ ಫ್ಯಾಮಿಲಿ ಹ್ಯಾಸ್ ಬೀನ್ ಇನ್ ಟು ದಿಸ್ ಸರ್ವಿಸ್ ಓರಿಯೆಂಟೆಡ್ ಲೈಫ್. ಯು ಮೀನ್ ಟು ಸೇ, ಈಗ ನೀವು ಪುರಂದರದಾಸರ ಲೀನಿಯೇಜ್ ಅಂತಿದ್ರೆ, ಅಕಸ್ಮಾತ್ ನೀವು ಈಗೇನಾದರೂ ಒಂದು ಸ್ವಂತವಾದಂಥ ರಚನೆ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ನಾನು ಹೈಪಾಥೆಟಿಕಲ್ ಸಿಚುಯೇಷನ್. ಸೊ ನೀವು ಪುರಂದರದಾಸರದೇ ಅಂಕಿತ ಯೂಸ್ ಮಾಡಬೇಕಾಗತ್ತಾ ಅಥವಾ ಹೌ ಡಸ್ ಇಟ್ ವರ್ಕ್? ಇಲ್ಲ, ಮಗ ಆದ್ರೂ ಅವನಿಗೆ ಬೇರೆ ಅಂಕಿತ. ಓ, ತಂದೆ ಪುರಂದರ ವಿಠಲ ಅಂತ ಕೆಲವ್ರು ಮಾಡ್ಕೋತಾರೆ, ಗುರು ಪುರಂದರ ವಿಠಲ ಅಂತ. ನನಗೆ ಗುರುಗಳವರು ಅನ್ನೋ ಥರ ಮಾಡ್ಕೋತಾರೆ. ಈಗ ರೀಸೆಂಟಾಗಿ ಅಬೌಟ್ 10-15 ಡೇಸ್ ಕೆಳಗೆ ಶರದ್ಗೂ ಅಂಕಿತ ಆಯಿತು. ವಾವ್. ವ್ಯಾಸರಾಜ ಸ್ವಾಮಿಗಳು ಅವ್ರಿಗೆ ದೀಕ್ಷೆ ಕೊಟ್ಬಿಟ್ಟು ಅಂಕಿತ ಕೊಟ್ಟು ಅಂಕಿತದ ದಿನನೇ ಇನ್ನೊಂದು ಟಾಸ್ಕ್ ಅವ್ನು ಹೇಳಿದ್ರು, ಸಂಸ್ಕೃತದ ಹರಿಕತೆ ಮಾಡಬೇಕು, ವ್ಯಾಸರಾಜರ ಬೃಂದಾವನದ ಎದುರುಗಡೆ ವ್ಯಾಸರಾಜರ ಆರಾಧನೆ ದಿನ ಅಂತ ಹೇಳಿದ್ದಾರೆ. ಸೊ ನವ ವೃಂದಾವನದಲ್ಲಿ ವ್ಯಾಸರಾಜರ ಬೃಂದಾವನದ ಮುಂದೆ ಹರಿಕತೆ ಮಾಡುವಂತಹ ಒಂದು ಪೂರ್ವ ಜನ್ಮ ಸುಕೃತ. ಖಂಡಿತ ಇದು ಪೂರ್ವ ಜನ್ಮ ಸುಕೃತನೇ. ನನ್ ಕೇಳಿದ್ರೆ ಮೈ ಜುಮ್ ಅನ್ನಿಸ್ತಾ ಇದೆ ಒಂಥರ. ಒಂದ್ ಜನ್ಮದ್ದು ಅಲ್ಲ, ಪ್ರಾಯಶಃ ಅನೇಕ ಜನ್ಮಗಳ ಸುಕೃತ. ಸಿ, ನನ್ನ ಪ್ರಕಾರ ಟು ಸಿಂಪ್ಲಿಫೈ ಮಾಡಿದಾಗ ಈಗ ಶರತ್ ಭರತನ ಕಥಕ್ ಡಾನ್ಸರ್, ಕೊರಿಯೋಗ್ರಾಫರ್, ಕರ್ನಾಟಿಕ್ ವೋಕಲಿಸ್ಟ್, ಆ್ಯಕ್ಟರ್, ಥಿಯೇಟರ್ ಆರ್ಟಿಸ್ಟ್, ಡೈರೆಕ್ಟರ್, ಐ ಮೀನ್ ಲಿಟ್ರೇಟ್ ವಾಟ್ ಎವರ್, ಎಷ್ಟಿದೆ ತುಂಬ ಹುದ್ದೆಗಳಿದೆ ಅಂತ. ನಾನು ಇದಕ್ಕೆ ಪೂರ್ವ ಜನ್ಮದ ಸುಕೃತ ಅಂತ ನಾನು ಅಂದ್ಕೊಂಡೆ. ಅಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ, ಅಫ್ಕೋರ್ಸ್ ನಮ್ಗೆ ಗೊತ್ತು ಇಲ್ಲಿ ಬಂದು ನಾವು ಕಲಿಯೋಂಥ ವಿದ್ಯೆ ಒಂದಿರುತ್ತೆ, ಬಟ್ ಹುಟ್ತಾ ಇರ್ಬೇಕಾದ್ರೇನೆ ಬರಬೇಕದು. ಅದೊಂದು ಸ್ಪಿರಿಚುವಲ್ ಆಂಕರಿಂಗ್ ಅಂತ ಹೇಳ್ಬಿಡ್ತಾರಲ್ಲ, ಅದೊಂದು ಆಗೋಗ್ಬಿಟ್ಟಿರುತ್ತೆ ಅಂತ. ಅದ್ರ ಮಧ್ಯದಲ್ಲಿ ನೀವು ಅದನ್ನೇ ಪರಿಣಿತಿ ತಗೊಂಡು ಇಫ್ ಯು ಟ್ರೈ ಟು ಮೇಕ್ ಇಟ್ ಮೌಲ್ಡ್ ಮಾಡ್ಕೊತಾ ಹೋಯ್ತು ಅಂತಂದರೆ ಇಷ್ಟುಗಳು ಜಾಸ್ತಿ ಸೇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ಸುತ್ತೆ. ಡೋಂಟ್ ಯು ಥಿಂಕ್ ಸರ್? 100%. ನಾವು ಜನರಲಿ ಹೇಳ್ತಿರ್ತೇವೆ ಇದು ಅಮಾಲ್ಗಮೇಷನ್ ಆಫ್ ಬ್ಲೆಸ್ಸಿಂಗ್ಸ್ ಅಂತ. ಒಂದು ಎರಡು ಪದದಲ್ಲಿ ಹೇಳ್ಬೇಕಂದ್ರೆ ಅಷ್ಟೇ. ಸಚ್ ಅ ನೈಸ್ ವರ್ಡ್, ಅಮಾಲ್ಗಮೇಷನ್ ಆಫ್ ಬ್ಲೆಸ್ಸಿಂಗ್ಸ್ ಆ್ಯಕ್ಚುಲಿ. ಯಾ, ಟೋಟಲಿ. ನಮಗೆ ರೀಸೆಂಟ್ಲಿ ಐ ಗಾಟ್ ದಿಸ್ ರಿಯಲೈಸೇಷನ್, ಇಂಟರ್ನಲೈಸೇಷನ್ ಅಂತ. ರಿಯಲೈಸೇಷನ್, ಇಂಟರ್ನಲೈಸೇಷನ್. ಓಕೆ. ಸೊ ಬಿಕಾಸ್ ಇದನ್ನ ಎಲ್ಲರೂ ಹೇಳ್ತಿರ್ತಾರೆ, ಬಟ್ ನಾನು ತುಂಬ ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಇದನ್ನು. ಬಟ್ ಅದೊಂಥರ ಇಂಟರ್ನಲೈಸ್ ಆಗಿದ್ದು ರೀಸೆಂಟಾಗಿ ನನಗೆ, ವೇರ್ ಐ ಅಂಡರ್ಸ್ಟುಡ್ ದಟ್ ನಮ್ಮ ಕೈಯಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ವಿ ಆರ್ ಜಸ್ಟ್ ಇನ್ಸ್ಟ್ರೂಮೆಂಟ್ಸ್ ಥ್ರೂ whom or through which things are manifested. ಸೊ ಆ ಒಂದು ಲೆಕ್ಕದಲ್ಲಿ ಖಂಡಿತವಾಗ್ಲೂ ಏನೇ ಆದರೂ ನಮ್ಮ ಜೀವನದಲ್ಲಿ ಅದಕ್ಕೆ ನಮ್ಮ ಒಂದು ಆ ಟೂಲು ಇನ್ಸ್ಟ್ರೂಮೆಂಟ್ ಅನ್ನೋದು ಬಿಟ್ಟರೆ ಮಿಕ್ಕಿದ್ದು ಮೋಸ್ಟ್ಲಿ ಐ ಥಿಂಕ್ ಇಟ್ಸ್ ದ ಆಶೀರ್ವಾದ, ಪುಣ್ಯಫಲ, ತಂದೆ ತಾಯಿಯ ಪುಣ್ಯಫಲ, ಗುರುಗಳ ಆಶೀರ್ವಾದವಾಗ್ಬೋದು, ಇದೆಲ್ಲ ಕಾಯ್ತಾ ಇರೋದು ನಮ್ಮನ್ನ. ಅದಕ್ಕೆ ಅನ್ಸುತ್ತಲ್ವ ಕೆಲವೊಂದ್ಸಲಿ ಹೇಳ್ತಾರೆ ಸಂಸ್ಕಾರ ಅನ್ನೋದು ಹೇಗೆ ಬಂದ್ಬಿಟ್ಟಿರುತ್ತೆ ಅಂತ ಹೇಳ್ತಾರಲ್ಲ. ಪ್ರಾಬ್ಲಿ ದೀಸ್ ಆರ್ ದ ಥಿಂಗ್ಸ್ ಫೌಂಡೇಶನನ್ನು ನಮಗೆ ಹಾಕುವಂಥದ್ದು. ಅಂದರೆ ಏನೋ ಈಗ ಚಿಕ್ಕ ವಯಸ್ಸು ನಾನು ಮುಂಚೆ ಅನ್ನಿಸ್ತಿತ್ತು ಸೇಯಿಂಗ್ ಲೈಕ್ ನಾನು ಯಾಕೆ ಇವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಸೇಯಿಂಗ್. ತಂದೆ ತಾಯಿ ನಮ್ಮ ತಾತಂಗೆ ಮಾಡ್ತೀನಿ, ಯಾರೋ ಗೊತ್ತಿಲ್ಲ ರ್ಯಾಂಡಮ್ ವ್ಯಕ್ತಿಗೆ ಯಾಕೆ ನಮಸ್ಕಾರ ಮಾಡಬೇಕು. ನಮ್ಮೊಳಗಡೆ ಏನೇನೋ ಬ್ಯಾಟಲ್ಸ್ಗಳು ಓದಾಡ್ತಿರ್ತೀನಿ, ನಾನು ಯಾಕೆ ಮಾಡಬೇಕು. ಓವರ್ ದ ಪೀರಿಯಡ್ ಎಲ್ಲ ಮಾಡ್ತಾ ಅಂದರೆ ವಯಸ್ಸಿಗೆ ಬಂದ ಬುದ್ಧಿ ಬಂದಮೇಲೆ ಅರ್ಥ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಇವೆಲ್ಲ ಸ್ಮಾಲ್ ಲಿಟಲ್ ಥಿಂಗ್ಸ್ ರಿಯಲಿ ಮ್ಯಾಟರ್ಸ್. ಹೌದು. ಅದಕ್ಕೆ ವಾಟ್ ವಿ ಡಿಫೈನ್, ಈಗೇನೋ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ, ಅಥವಾ ವಾಟ್ ವಿ ಡಿಫೈನ್ ಪಾಸಿಟಿವ್ ಎನರ್ಜಿ ಬರ್ತಾರೆ ಅಂತ ಏನೇನೋ ಸಿಂಪ್ಲಿಫೈಡ್ ವರ್ಷನಲ್ಲಿ ಅಂತ ಹೇಳ್ಬೋದು. ಬಟ್ ದಿಸ್ ಆರ್ ನಥಿಂಗ್ ಬಟ್ ನನ್ನ ಸಿಂಪಲ್ ಎಕ್ಸಾಂಪಲ್, ಮ್ಯಾನಿಫೆಸ್ಟೇಷನ್ ನಥಿಂಗ್ ಬಟ್ ಸಂಕಲ್ಪ. ಹೌದು, ಖಂಡಿತ ಕರೆಕ್ಟಾಗಿ. ಅಂದರೆ ನಾನು ದೇವ್ರಿಗೆ ಸಂಕಲ್ಪ ಮಾಡ್ತಿರ್ಬೇಕಾದ್ರೆ ಶುಭ ಶುಭನೆ ಮುಹೂರ್ತ ಅಂತ ಎಲ್ಲ ತೊಗೊಂಡು ಮಾಡ್ತಾನಲ್ಲ ಅವನು, ಇಂಡೈರೆಕ್ಟ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ. ಅವಾಗಿನ ಮ್ಯಾನಿಫೆಸ್ಟೇಷನ್ ಅಂದಾಗ ಅದು ಕನೆಕ್ಟ್ ಆಗುತ್ತೆ. ನಂದು ಶರತ್ತದು ಒಂದು ವಿಡಿಯೋ ಇದೆ. ಓಕೆ. ಐ ಥಿಂಕ್ ನಾನು 4.5 ಇಯರ್ಸು, ಶರತ್ 2.5 ಇಯರ್ಸ್ ಇರಬೇಕು. ನಮ್ದು ಹಳೆ ಮನೆ ವಿಚ್ ವಾಸ್ ಅ ಜಾಯಿಂಟ್ ಫ್ಯಾಮಿಲಿ. ವಿ ವರ್ 64 ಪೀಪಲ್ ಲಿವಿಂಗ್ ಅಂಡರ್ ಒನ್ ರೂಫ್. ಇಟ್ ವಾಸ್ ಅ ಜಾಯಿಂಟ್ ಫ್ಯಾಮಿಲಿ. 64 ಅಂಡರ್ ಒನ್ ರೂಫ್. ಆ ಬೆಡ್ರೂಮಲ್ಲಿ ಅವಾಗ ನಮ್ಮ ಪ್ರಭಾತ್ ಡ್ಯಾನ್ಸ್ ಡ್ರಾಮಾಸ್ ಎಲ್ಲ ನೋಡ್ಕೊಂಡು ಬಿಡೋರು ನಾವು ಭಗವದ್ಗೀತೆ ಮಾಡ್ತಾಯಿದ್ದೀವಿ. ಅದ್ರಲ್ಲಿ ನಾನು ಕೃಷ್ಣ, ಇವನು ಅರ್ಜುನ. ಭಗವದ್ಗೀತೆ ನಮ್ಮದು ಈಗ ನಮ್ಮ ಕಥಕಲ್ಲಿ ರಂಗ್ ಮಂಚ್ ಅಂತ ಹೇಳ್ತೀವಿ, ಅಂದರೆ ನಮ್ಮದು ಮಂಚನ್ನೇ ರಂಗ ಮಾಡ್ಕೊಂಡು ನಾವು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಅಲ್ಲಿ. ಅವಾಗಿದ್ದಿದ್ದು ಹುಚ್ಚು ಭಗವದ್ಗೀತೆ ಮಾಡೋದು, ಮಹಾಭಾರತ ಮಾಡೋದು. ಅದು ನಮ್ಗೆ 18 ಡೇಸ್ ಆಗಿ ಮ್ಯಾನಿಫೆಸ್ಟ್ ಆಗೋಯ್ತು. 18 ಡೇಸಲ್ಲಿ ಹೀಸ್ ಕೃಷ್ಣ, ಆಮ್ ಅರ್ಜುನ, ರೋಲ್ ರಿವರ್ಸ್ ಆಯಿತು. ಬಟ್ ಸೇಮ್ ಭಗವದ್ಗೀತಾ
ಬಿಟ್ ಕೇಮ್ ಆನ್ ಸ್ಟೇಜ್. ಇಟ್ ಕೇಮ್ ಆನ್ ಸ್ಟೇಜ್. ಗೇಮ್ ಆನ್ ಸ್ಟೇಜ್. ಅದು ಹೇಗೆ ಬರುತ್ತೆ ಏನು ಅದೇ ನಾನು ಹೇಳಿದೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಲೈಕ್ ಹಿ ಸೆಡ್, ಈಗ ನಿಮಗೆ ಅಂಕಿತ ಸಿಕ್ಕಿದೆ ಅಂತಂದರೆ ಹೆಂಗೆ, ಹೌ, ಲೈಕ್ ಯು ವುಡಂಟ್ ಇವನ್ ಹ್ಯಾವ್ ಕಲ್ಪನೆನೂ ಮಾಡ್ಕೊಂಡಿರಲ್ಲ. ಸಾಧ್ಯನೇ ಅಲ್ಲ. ಅಂದರೆ ಬರೀತಾ ಬರ್ತಾ ಇದ್ದೀನಿ, ತುಂಬ ವರ್ಷದಿಂದ ಬರಿತೀನಿ. ಪ್ರೊಡಕ್ಷನ್ಸ್ಗಾಗ್ಬೋದು, ಸುಮ್ಮನೆ ಖುಷಿಗೆ ನನಗೋಸ್ಕರ ನಾನು ಬರೆಯೋದಾಗ್ಬೋದು, ಇದೆಲ್ಲ ಬರ್ಕೊಂಡು ಬರ್ತಾ ಇದ್ದೀನಿ. ಆದರೆ ಅದೊಂದು ಸತಿ ಅಂದರೆ ಡೈರೆಕ್ಷನ್, ಒಬ್ಬ ಗುರಿಯನ್ನು ಕೊಡ್ತಾನೆ ಅಂತ ಹೇಳ್ತಾರಲ್ಲ, ಸೊ ಒಂದು ಡೈರೆಕ್ಷನ್ ಸಿಗುತ್ತೆ. ಲೈಕ್ ದೆರ್ ಇಸ್ ಒನ್ ಪರ್ಸನ್ ಹೂ ಸೇಯಿಂಗ್ ಮಾಡ್ತಿದೆಯಲ್ಲ ಮಗು, ಕರೆಕ್ಟಾಗಿ ಮಾಡ್ತಾಯಿದೆ, ಮುಂದೆ ಹೋಗು ಅಂತ. ಆ ಸೀಲೆ ಅಂಕಿತ ನನಗಾಯಿತು, ನನಗನ್ನಿಸಿದ್ದು. ಸೊ ಆ ಒಂದು ಇವಾಗ ಸಿಕ್ಕಿದ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ. ಸೊ ನಾನು ಇವಾಗ ಹೇಳ್ತಾ ಇದ್ದೆ ಬರೋದ್ಗೂ, ಐ ಶುಡ್ ಕೀಪ್ ಅ ಟ್ಯಾಬ್ ಆನ್ ಎವ್ರಿ ಥಾಟ್ ಐ ಗೆಟ್. ಸೊ ತುಂಬಾ ಹುಷಾರಾಗಿರಬೇಕು. ಇವಾಗ ಒಂಥರ ಟೈಟ್ ರೋಪ್ ವಾಕಿಂಗ್ ಆಗಿದೆ ಲೈಫ್ ಅಂತ. ಅಂದರೆ ಇಟ್ಸ್ ನಾಟ್ ಅದೊಂಥ ಬಂಧನ ಅಲ್ಲ. ಗೊತ್ತಾಯ್ತು, ಬಟ್ ಐ ಮೀನ್ ಸ್ಟಿಲ್. ಬಟ್ ಹೌ ಓಲ್ಡ್ ಆರ್ ಯು ಶರತ್? ಐ ಆಮ್ 34. ಕೆಲವೊಂದು ಸರಿ ಹೇಳ್ತೀನಿ, 34 ಇಸ್ ಚಿಕ್ಕ ವಯಸ್ಸಲ್ಲೇ ವೆನ್ ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಯು ಹ್ಯಾವ್ ಟು ಬಿ ವೆರಿ ಥಾಟ್ಫುಲ್, ಲೈಕ್ ಎವ್ರಿ ಮೈನ್ಯೂಟ್ ಸ್ಟೆಪ್. ಲೈಕ್ ಫಾರ್ ಎಕ್ಸಾಂಪಲ್, ಈ ಪಾಡ್ಕಾಸ್ಟ್ ಆಗೋಕ್ಕೆ ಕಾರಣ ಏನಂದರೆ ಒಂದು ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ವೆಡ್ಡಿಂಗಲ್ಲಿ. ಆ್ಯಕ್ಚುಲಿ ಐ ಶುಡ್ ಥ್ಯಾಂಕ್ ದೆಮ್ ಆಲ್ಸೋ ಕೂಡ. ಸೊ ಅಲ್ಲಿ 2 ದಿವಸ ವೆಡ್ಡಿಂಗಲ್ಲಿ ಇದ್ದಾಗ ವಿ ವರ್ ದೇರ್ ಟುಗೆದರ್. ಐ ಸೆಡ್ ವೈ ಡೋಂಟ್ ವಿ ಡೂ ಇಟ್, ಓಕೆ ಡನ್ ಅಂತ. ಅವರಿಬ್ಬರು ನೋಡಿದಾಗಲೂ ನಂಗೆ ಅದೇ ಅನ್ಸುತ್ತೆ. ಲೈಕ್ ಈಸ್ 34, ಶಿ ಈಸ್ 29 ಅಂತ ಅಂದಾಗ, ಅಂಥ ಹುದ್ದೆಲಿರ್ಬೇಕಾದ್ರೆ ಎಷ್ಟು ಥಾಟ್ಫುಲ್ಲಾಗಿ, ಬಹಳ ಹುಷಾರಾಗಿರ್ಬೇಕು. ಆ್ಯಂಡ್ ಹೇಳಿದ ಅವರಿಬ್ರದ್ದು ಅಷ್ಟೇ ಒಂಥರ ಎಂಥ ಅದ್ಭುತವಾದ ಪೇರ್ ಅದು. ಐ ನೋ ಶಿವ ಆಲ್ಸೋ ಪರ್ಸ್ನಲಿ, ತೇಜಸ್ವಿನೂ ಪರ್ಸ್ನಲಿ ಗೊತ್ತಿರೋದ್ರಿಂದ ಒಂಥರ ಮೇಡ್ ಫಾರ್ ಈಚ್ ಅದರ್ ಇಬ್ಬರು. ಅಲ್ಲೂ ಯೋಗನೇ ಸೇರಿ ಬಂದಿರೋವಂಥದ್ದು ಅಲ್ವಾ. ಈ ಶಿವನ ಕ್ಷೇತ್ರದಲ್ಲಾಗ್ಬೋದು, ತೇಜಸ್ವಿ ಕ್ಷೇತ್ರದಲ್ಲಾಗ್ಬೋದು, ಎರಡು ಭಿನ್ನವಾಗಿರ್ತಕ್ಕಂಥ ಕ್ಷೇತ್ರಗಳು. ಬಟ್ ದೆರ್ ಇಸ್ ಅ ಯುನಿಸನ್. ಅಲ್ಲಿ ಎಲ್ಲೋ ಒಂದು ಕಡೆ ಸೇರ್ತಾರೆ. ಆ 2 ಕ್ಷೇತ್ರಗಳು ಸೇರಲೇಬೇಕು ದೇಶಕ್ಕೋಸ್ಕರ. ದೇಶ ಸೇವೆ, ಈ ಕಡೆ ರಾಜಕಾರಣದಿಂದ ಸೇವೆಯಿಂದ ದೇಶ ಸೇವೆ, ಆ ಕಡೆ ಕಲೆಯಿಂದ ದೇಶ ಸೇವೆ. ನಾನು ವೆನ್ ಐ ಕಾಲ್ಡ್ ಹರ್ ಫಾರ್ ಅನ್ ಇಂಟರ್ವ್ಯೂ, ಟು ಬಿ ಆನೆಸ್ಟ್ ನನ್ನ ಟೀಮಲ್ಲಿ ಯಾರು ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ಯಾವಾಗಲೂ ಬರೀ ಸಿನಿಮಾ ಕ್ಷೇತ್ರದವ್ರನ್ನ ಇಂಟರ್ವ್ಯೂ ಮಾಡೋಂಥದ್ದು. ಸರ್ ಯಾರನ್ನು ಕರಿತಾ ಇದ್ದೀರಾ ಸರ್, ಬನ್ನಿ ನೋಡಿ ಅಂತಂದ್ಬಿಟ್ಟು ಇಂಟರ್ವ್ಯೂ ಮುಗಿದಾದ್ಮೇಲೆ ದೇವ್ರ ಲೈಕ್ ಮೈಂಡ್ ಬ್ಲೋನ್. ಸರ್ ಯಾರು ಸರ್ ಇದು ಅಂತಂದ್ಬಿಟ್ಟು ಹೇಳಿದ್ರು. ಹೇಳಿದೆ ಇದು ಈ ರೀತಿ ಇರೋಂಥದ್ದು, ಅಂದರೆ ಗೊತ್ತಿರೋಂಥವ್ರು ಇದ್ದಾಗ ನಿಮಗೆ ಒಂದು ಈ ಮೋರ್ ದೆನ್ ನಾಲೆಜ್ ಅನ್ನೋದಕ್ಕೆ ನಾನು ಐ ಆಲ್ವೇಸ್ ಸೇ ದಟ್ ವಿಸ್ಡಮ್. ಸಿ ನಾಲೆಜ್ ಎಸ್ ಇಟ್ ಈಸ್ ಈಸಿಲಿ ಅಂತಲ್ಲ, ನಿನಗೆ ಇಟ್ ಈಸ್ ಅಪ್ ಟು ಯು, ನಿನಗೆ ಸಿಗುತ್ತೋ ಹಿಂಗೆ ನಾಲೆಜ್ ಎಲ್ಲರಿಂದನೂ ಸಿಗುತ್ತೆ ಆ್ಯಕ್ಚುಲಿ. ಬಟ್ ವಿಸ್ಡಮ್, ಅಟೈನಿಂಗ್ ವಿಸ್ಡಮ್ ಇರುತ್ತಲ್ಲ, ದಟ್ ಈಸ್ ಎಕ್ಸ್ಟ್ರೀಮ್ಲಿ, ಅದಕ್ಕೊಂದು ಸುಕೃತ ಇರಲೇಬೇಕಾಗುತ್ತೆ, ತಪಸ್ಸು ಖಂಡಿತ. ಸೊ ಅದಕ್ಕೆ ನಾನು ಯಾವಾಗ ಹೇಳ್ತೀನಿ, ನನ್ನ ಶೋಲಿ ಯಾರನ್ನೇ ಬಂದಾಗಲೂ ನನಗೆ ಟೇಕ್ ಅವೇ ಇತ್ತು ಅಂದರೆ ಆಟೋಮೆಟಿಕ್ಲಿ ಫಾರ್ ದ ಪೀಪಲ್ಗೆ ಟೇಕ್ ಅವೇ ಇದ್ದೇ ಇರುತ್ತೆ. ಇಟ್ಸ್ ಗೋಯಿಂಗ್ ಟು ಬಿ ನ್ಯಾಚುರಲ್. ಆ್ಯಂಡ್ ನೋಡಿದಾಗ ಇದು ಇವತ್ತಿನ ಬಗ್ಗೆ ಅಂತಲ್ಲ, ಒಂದು 10 ವರ್ಷ ಆದಮೇಲೆ ಇಫ್ ಸಮ್ ಒನ್ ಕಮ್ಸ್ ಬ್ಯಾಕ್ ಟು ದಿಸ್ ಶೋ ಆ್ಯಂಡ್ ನೋಡಿದಾಗ ಏನು ಶೋ ಗುರು ಇದು, ಅಟ್ಲೀಸ್ಟ್ ಐ ಹ್ಯಾಡ್ ಎ ಟೇಕ್ ಅವೇ ಒಂದು ಇರಬೇಕು, ಇಲ್ಲೋ ಫುಲ್ ಔಟ್ ಆ್ಯಂಡ್ ಔಟ್ ಮಜಾ ಮಾಡ್ಕೊಂಡು ಹೋಗಿರಬೇಕು ಅಷ್ಟೇ. 2ರಲ್ಲಿ ಒಂದೇ. ನೀವು 64 ಜನ ಅಂತ ಹೇಳಿದ್ರಿ ಫ್ಯಾಮಿಲಿಲಿ. ಪ್ರಭಾತ್ ಅನ್ನೋ ಫ್ಯಾಮಿಲಿ ಅಫ್ಕೋರ್ಸ್ ಈಗ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಬಟ್ ಈ ಫ್ಯಾಮಿಲಿ ಟ್ರೀ ಆಫ್ ಪ್ರಭಾತ್, ವೇರ್ ಡಸ್ ಇಟ್ ಬಿಗಿನ್? ಅಂದರೆ ಪ್ರಭಾತ್ ಅನ್ನೋ ನೇಮ್ ಅದೆಲ್ಲಿಂದ ಬಂತು ಅಂದರೆ, ಇವಾಗ ಶರತ್ ಮುಂಚೆನೇ ಹೇಳ್ದ, ನಮ್ಮ ತಂದೆಯ ತಂದೆ ಅವ್ರ ಸಹೋದರರು 4 ಜನ. ಓಕೆ. ಕರಿಗಿರಿ ಆಚಾರ್ಯರು, ಗೋಪಿನಾಥ್ ದಾಸರು, ಜಯಸಿಂಹ ದಾಸರು, ದ್ವಾರಕಾನಾಥ್, ಇವ್ರು 4 ಜನ. ಇವ್ರು ಸೇರಿ ಮಾಡಿದ್ದು ಪ್ರಭಾತ್. ಪ್ರಭಾತ್ಗೆ ವಿಭಿನ್ನ ಮುಖಗಳಿದೆ. ಪ್ರಭಾತ್ ಶುರುವಾಗಿದ್ದು ಒಂದು ಆರ್ಕೆಸ್ಟ್ರಾ ಕಂಪ್ನಿಯಾಗಿ, ಗುರುರಾಜ್ ಆರ್ಕೆಸ್ಟ್ರಾ ಅಂತ. ಅದಾದ್ಮೇಲೆ ಪ್ರಭಾತ್ ಶಿಶು ವಿಹಾರ. ಪ್ರಭಾತ್ ಅನ್ನೋ ನೇಮ್ ಬಂದಿದ್ದು ಪ್ರಭಾತ್ ಶಿಶು ವಿಹಾರ ಫಸ್ಟ್. ಸ್ಕೂಲ್ ಆಂಥಮ್ ಅಂತ ಬರ್ದಿದ್ದು ನಮ್ಮ ತಾತ ಪ್ರಭಾತ ಅಂತ ಒಂದು ಹಾಡು ಬರೆದ್ರು, ಸ್ಕೂಲ್ ಆಂಥಮ್ ಅಂತ. ಓ, ಇಟ್ ಇಸ್ ನಾಟ್ ಅ ಸರ್ನೇಮ್ ವಿಚ್ ಹಸ್ ಕಮ್ ಫ್ರಮ್ ಸಮವೇರ್, ಆ ಥರ ಅಂತದ್ದಿಲ್ಲ. ಓಕೆ, ಕಂಪನಿ ನೇಮ್. ಪ್ರಭಾತ ಇಸ್ ಬೇಸಿಕ್ಲಿ ಸನ್ರೈಸ್, ರೈಸ್ ಆಗಬೇಕು ಅಂದ್ಬಿಟ್ಟು 1940s ಅಲ್ಲಿ ಪ್ರಭಾತ್ ಶಿಶು ವಿಹಾರ ಸ್ಕೂಲ್ ಶುರು ಮಾಡಿದ್ದು ಗಾಂಧಿ ಬಜಾರಲ್ಲಿ. ಸೊ ಅಲ್ಲಿಂದ ಶುರುವಾಗಿದ್ದ ನೇಮು. ಅಲ್ಲಿಂದ ನಾಟಕಗಳು ನಡೀತಾ ಇತ್ತು. ನಾಟಕಗಳು, ಹರಿಕತೆ ಅದು ನಮ್ಮ ಜೆನೆಟಿಕ್ ಅವ್ರ ಪರಂಪರ ಯಾವ ರೀತಿ ತೊಗೊಳ್ತಿರೋ ಆ ಥರ ಹರಿಕತೆ ಬರ್ತಾಯಿತ್ತು. ನಮ್ಮ ತಾತನ ಹರಿಕತೆ ಮಾಡೋರು. ಹರಿಕತೆ ಬರ್ತಾ ನಾಟಕದಿಂದ ನೆಕ್ಸ್ಟು ನಮ್ಮದು ಡ್ಯಾನ್ಸ್ ಬ್ಯಾಲೇಸ್ ಏನಾಯಿತು, ಅಲ್ಲಿಂದ ಸಿನಿಮಾಕ್ಕೂ ಬಂತು. ಅದು ಇನ್ನೊಂದು ಸ್ಟೋರಿ, ಅದು ಸಿನಿಮಾಗೆ ಬಂದಿದ್ದು. ಆ್ಯಂಡ್ ಅಗೇನ್ ಪ್ರಭಾತ್ ಮಲ್ಟಿಪಲ್ ವಿಂಗ್ಸ್ ಇದೆ. ಸ್ಕೂಲ್ ಹೇಳಿದೆ ನಾನು ನಿಮಗೆ, ಪ್ರಭಾತ್ ಸೌಂಡ್ ಸಿಸ್ಟಮು, ಪ್ರಭಾತ್ ಕಾಸ್ಟ್ಯೂಮ್ಸು, ಪ್ರಭಾತ್ ಸೌಂಡ್ ಸ್ಟುಡಿಯೋಸ್, ರೆಕಾರ್ಡಿಂಗ್ ಎಲ್ಲ ಇರ್ಬೋದು. Who wouldn't have taken a costume for the school days from Prabhat?
ಇನ್ಕ್ಲೂಡಿಂಗ್ ಮೀ ಫಾರ್ 5 years 95 to 2000 ಪ್ರಭಾತ್ ನಿಂಗೆ ಸಿಗದಿರೋ ಕಾಸ್ಟ್ಯೂಮ್ ಪ್ರಪಂಚದಲ್ಲಿ ಎಲ್ಲಿದೆ ಪ್ರಭಾತಲ್ಲಿ ಸಿಗುತ್ತೆ. ಸೊ ಈ ಥರ ಮಲ್ಟಿಪಲ್ ವಿಂಗ್ಸು ಆ್ಯಂಡ್ ಪರ್ಫಾರ್ಮೆನ್ಸ್ ವಿಂಗು ಪ್ರಭಾತದ್ದು ಇದೆಲ್ಲ ಬಂತು. ಇನ್ಫ್ಯಾಕ್ಟ್ ನಮ್ಮ ತಾತ ಗೋಪಿನಾಥ್ ದಾಸರು ಸಿನಿಮಾಗೂ ಕಾಲಿಟ್ಟಿದ್ರು 1980s ಅರ್ಲಿ 1980, 81, 82 ಸುಮಾರು ಟೈಮ್ಗೆ. ಪುಣ್ಯಕೋಟಿ, ಕಿಂದರಜೋಗಿ, ಕೃಷ್ಣ ಸುಧಾಮ. ಕಿಂದರಜೋಗಿ ಆಫ್ ಕುವೆಂಪು. ಕಿಂದರಜೋಗಿ ಆ ಮೂರನ್ನು ಸೇರಿಸ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು ವಿತ್ ಅ ಮಾರಲ್ ಅಗೇನ್ ಸತ್ಯ, ಸುಳ್ಳು ಅಂಡ್ ಸ್ನೇಹ. ಅದಕ್ಕೇನೆ ಮಾಡಿದ ಹಾಡು ಸ್ನೇಹ ಅತಿ ಮಧುರ. ಫಸ್ಟ್ ಟೈಮ್ ಅದಾಗಿದೆ ಪ್ರಭಾತಗೋಸ್ಕರ. ಓ ಹೌದಾ? ವಾಹ್. ಜೇಸುದಾಸ್ ಅವ್ರು ಹಾಡಿದ್ದದು. ಜೇಸುದಾಸ್ ಅವ್ರು ಫಸ್ಟ್ ಹಾಡಿದ್ದು. ಸೊ ಅಲ್ಲಿಂದ ಆ ಹಾಡು ಈಗ ಎಲ್ಲ ಐ ಥಿಂಕ್ ಎಲ್ಲ ಮ್ಯೂಸಿಷಿಯನ್ಸ್ ಕೇಳಿರ್ತೀವಿ. ಹಾಂ. ಸೊ ಅದು ಪ್ರಭಾತ್ ಆ ಸಿನಿಮಾಗೋಸ್ಕರ ರೆಕಾರ್ಡ್ ಆಗಿದ್ದ ಹಾಡು ಅದು ಕೃಷ್ಣ ಸುಧಾಮಗೆ. ಓಕೆ ಅಮ್ಮ ಆಯ್ತು. ಸೊ ಈಗ ನೀವು ಯು ಆರ್ ಡೈರೆಕ್ಟ್ಲಿ ಗ್ರ್ಯಾಂಡ್ ಸನ್ಸ್ ಆಫ್ ಗೋಪಿನಾಥ್ ದಾಸರದು. ಜಯಸಿಂಹ ದಾಸರ ಮೊಮ್ಮಕ್ಕಳು, ಜಯಸಿಂಹ ದಾಸರ ಮಗನ ಮಕ್ಕಳು. ಬಟ್ ಪ್ರಭಾತಲ್ಲಿ ಏನು ಅಂದರೆ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಕಸಿನ್. ನಿಜವಾಗ್ಲೂ ಹೇಳ್ತಾರೆ ಅಂದರೆ ಆರ್ಟಿಸ್ಟ್ಗಳು ಕೂಡ ಆವಾಗ ಹೇಗಿರೋದು ಅಂದರೆ ಆ ಮನೆಯಲ್ಲಿ 64 ಜನ ನಾವುಗಳೇ, ನಮ್ಮ ಫ್ಯಾಮಿಲಿಯವರೇ, ನಾವೇ ಬೆಳೀತಾ ಇದ್ವಿ. ಅಡಿಷ್ನಲಿ ದೇರ್ ವರ್ ಲೈಕ್ 30 to 40 ಆರ್ಟಿಸ್ಟ್ ಎವ್ರಿ ಡೇ ಬೆಳಗ್ಗೆ ಬಂದ್ಬಿಡೋರು 8 ಗಂಟೆ ಹಾಗೆ. ಸೊ ಅಂದರೆ 100 ಜನ ಮಿನಿಮಮ್. ಆಮೇಲೆ ಅಲ್ಲಿ ಹಿಂದ್ಗಡೆ ಒಂದು ವಿಂಗ್ ಇತ್ತು, ಅಲ್ಲಿ ನಮ್ಮ ಟೆಕ್ನಿಷಿಯನ್ ಹುಡುಗರು ಅವ್ರಿಗೆಲ್ಲ ಮನೆ ಮಾಡಿಕೊಟ್ಟಿದ್ವಿ. ಅವರೆಲ್ಲ ನಮ್ಮ ಜೊತೆಗೆ ಇರ್ತಾಯಿದ್ರು ಒಟ್ಟಿಗೆ. ಒಂದ್ಸತಿ ಆ ಅಡುಗೆ ಮನೆ ಎಷ್ಟು ದೊಡ್ಡದಿತ್ತು ಅದು ಮೆಷರ್ಮೆಂಟ್ ಹೇಳಕ್ಕೆ ನಂಗೆ ನೆನಪಿಲ್ಲ, ಬಟ್ ಇಟ್ ವಾಸ್ ಅ ವೆರಿ ಬಿಗ್ ಹೌಸ್. ಅಟ್ ಅ ಟೈಮ್ ಒಂದು 30-40 ಜನ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದಿತ್ತು, ಬಾಳೆ ಎಲೆ ಹಾಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ಎಲ್ಲ. ಸೊ ಆ ಥರ 150-200 ಜನ ಕುಕಿಂಗ್ ಆಗೋದು ಈ ಥರ. ಯಾಕೆಂದ್ರೆ ಅಕೇಶನ್ ಆದಾಗ ಜನ ಇರೋರು, ಆರ್ಟಿಸ್ಟ್ ಇರೋರು, ನಮ್ಮ ಎಂಪ್ಲಾಯೀಸ್ ಇರೋರು, ಆ್ಯಂಡ್ ಕಾಸ್ಟ್ಯೂಮ್ ಸೆಕ್ಷನು ಅಲ್ಲೇ ಇತ್ತು, ಸ್ಟುಡಿಯೋನೂ ಅಲ್ಲೇ ಇತ್ತು. ಸೊ ಸ್ಟುಡಿಯೋ ಅಂದರೆ ಎಲ್ಲ ಫಿಲಮ್ ಮ್ಯೂಸಿಷಿಯನ್ಸ್ ಇರ್ಬೋದು, ನಮ್ಮ ಕ್ಲಾಸಿಕಲ್ ಎಲ್ಲರೂ ಬರ್ತಾರೆ. ಅವರು ಅಲ್ಲೇ ಊಟ ಮಾಡೋರು, ರಿಹರ್ಸಲ್ಗೆ ಬಂದವರು, ಕಾಸ್ಟ್ಯೂಮಿಗೆ ಬಂದವರು. ಸೊ ಅಟ್ ಅ ಟೈಮ್ ಅಷ್ಟು ಆಗೋದು. ಡು ಯು ಹ್ಯಾವ್ ಎನಿ ಫೋಟೋಗ್ರಾಫ್ಸ್ ಹಳೆದಿದೆಯಾ? ಎಸ್. ಅದನ್ನ ಕೊಟ್ಟರೆ ಎಲ್ಲ ಕಂಪ್ಲೀಟ್ ಆಗಿ ಐ ಆಮ್ ಗೋಯಿಂಗ್ ಟು ಮರ್ಜ್ ಟು ದಿಸ್, ಬಿಕಾಸ್ ಇವೆಲ್ಲ ನೋಡೋದಕ್ಕೆ ಕೇಳಿರೋಂಥದ್ದು ಆ್ಯಂಡ್ ಪೀಪಲ್ ಹೂ ಹ್ಯಾವ್ ಹರ್ಡ್ ದೀಸ್ ಸ್ಟೋರೀಸ್ ನಮ್ಗಳಿಗೆ ಅದು ನೋಡಿದಾಗ ಆಟೋಮೆಟಿಕ್ಲಿ ದೇರ್ ವಿಲ್ ಬಿ ಅ ಡಿಫ್ರೆಂಟ್ ವೈಬ್. ಎಂಥ ಡೈವರ್ಸ್ ಪ್ರೊಫೆಷನ್ಸ್ ಇತ್ತಲ್ಲಿ ಅಂದರೆ, ನಮ್ಮ ದೊಡ್ಡ ತಾತ ಅವರು ಡಾಕ್ಟರ್ ಆಗಿದ್ರು. ಅವ್ರನ್ನ ನೋಡೋಕೆ ಎಂತೆಂಥವ್ರು ಬರೋರು. ಅಮಿತಾಬ್ ಬಚ್ಚನ್ ಬಂದಿದ್ದಾರೆ ಅವ್ರ ಹತ್ರ ಮೆಡಿಸನ್ ತೊಗೊಳಕ್ಕೆ, ಹೋಮಿಯೋಪತಿ. ವಿ ಹ್ಯಾವ್ ದ ಫೋಟೋಗ್ರಾಫ್. ಅಭಿಷೇಕ್ ಬಚ್ಚನ್ ವಾಸ್ ಜಸ್ಟ್ ದಿಸ್ ಮಚ್. ಅವ್ರು ಬಂದಿದ್ದಾರೆ. ಆಮೇಲೆ ಆ ಮನೆಗೆ ಎಂತೆಂಥ ಸ್ಪಿರಿಚುವಲ್ ಫೌಂಟೇನ್ ಹೆಡ್ಸ್ ಆಗ್ಬೋದು, ಪೊಲಿಟಿಕಲ್ ಲೀಡರ್ಸ್ ಲೈಕ್ ಆದ್ವಾನಿ ಅವರು, ಸ್ವಾಮಿ ರಾಮ್ ಅವರು ಹಿಮಾಲಯದಿಂದ ಬಂದಿದ್ದಾರೆ. ಆಮೇಲೆ ಆ ಮನೆಯಲ್ಲಿ ಪ್ರತಿದಿನದ ಊಟ ನೈವೇದ್ಯ ಆಗಿ, ಊಟಕ್ಕೆ ಕೂತ್ಕೊಳ್ಳೋಕೆ ನೈವೇದ್ಯದ ಪ್ರಸಾದನೇ ಊಟ ಆ ಮನೆಯಲ್ಲಿ. ಅಂಥ ಒಂದು ಮನೆ ಅದು, ದೇವಸ್ಥಾನ. ಈಗ ಅಲ್ಲಿ ಯಾರಿದ್ದಾರೆ? ಈಗ ನಮ್ಮ ಜನ್ರೇಷನ್ ಆದ ತಕ್ಷಣ ಜಾಗ ಇಲ್ಲ ನಮಗೆ. ನಾವು ಬಂದು ವೇ ಆರ್ ದ ರೀಸನ್ಸ್ ಫಾರ್ ಆಲ್ ದ ಪ್ರಾಬ್ಲಮ್ಸ್. ನಮ್ಮ ಜನರೇಷನ್ ವಿ ಸ್ಟಾರ್ಟೆಡ್ ಗ್ರೋಯಿಂಗ್ ಅಲ್ಲ, ಅಲ್ಲಿ ಬಿಸ್ನೆಸ್ಸು ಮನೆಯೆಲ್ಲ ಒಟ್ಟಿಗೆನೇ ಇತ್ತಲ್ಲ, ಸೊ ಸ್ಪೇಸ್ ಆಗಲಿಲ್ಲ. ಸೊ ಎಲ್ಲ ಹೆಚ್ಚು ಕಮ್ಮಿ ಎಲ್ಲರೂ ಸೌತ್ ಬ್ಯಾಂಗ್ಳೂರಲ್ಲೇ ಇದ್ದೀವಿ, ಡಿಫ್ರೆಂಟ್ ಸ್ಪೇಸಲ್ಲಿ. ಬಟ್ ವಿ ಸ್ಟಿಲ್ ಕ್ಲೋಸ್ಲಿ ನೆಟೆಡ್ ಬಿಸ್ನೆಸ್. ಸೊ ನನಗೆ ತಿಳಿದಂಗೆ ಒಂದು ಪ್ರಭಾತ್ ಐ ಡೋಂಟ್ ಸೇ ಲೈಕ್ ಇದು ಡಿವೈಡೆಡ್ ಅಂತ ಹೇಳಲ್ಲ. ವೆನ್ ಲೈಕ್ ಐ ಥಿಂಕ್ ಒಬ್ಬೊಬ್ರು ಒಂದೊಂದು ಹುದ್ದೆನ ತಗೊಂಡ್ರು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಹೌದು ಅಲ್ವಾ? ಅಂದ್ರೆ ಲೈಕ್ ಹೌ ಡಿಡ್ ದಟ್ ಡೈನಮಿಕ್ಸ್ ವರ್ಕ್ ಆಕ್ಚುಲಿ? ಬಿಕಾಸ್ ಎಲ್ಲ ಡಿಸೈಡೆಡ್ ಡಿಸಿಷನ್, ಕನ್ಸೆನ್ಸಸ್ ಎಲ್ಲ ಅದು ಕೂಡ. ಇವಾಗ ಇವ ನಮ್ಮ ದೊಡ್ಡಪ್ಪ ಫಾರ್ ಎಕ್ಸಾಂಪಲ್, ನೀನು ನೋಡ್ಕೋಬೇಕು ಪ್ರಭಾತ್ ಸ್ಟುಡಿಯೋ ಅಂತ. ಹಿ ವರ್ಕ್ ರಿಯಲಿ ಹಾರ್ಡ್ ಫಾರ್ ಇಟ್. ಸೂಪರ್. ಸಿಮಿಲರ್ಲಿ ಒಬ್ಬೊಬ್ಬರು 10 ಜನ ಅಣ್ಣ ತಮ್ಮಂದರು, ಒಬ್ಬೊಬ್ಬರು ಒಂದೊಂದು ನೋಡ್ಕೋಬೇಕು ಅಂತ ಮಾಡಿಕೊಂಡು. ಕೆಲವರು ಪ್ರೊಫೆಷನಲ್ ಇದರಲ್ಲೇ ಇದ್ರು, HL ವರ್ಕ್ ಮಾಡ್ತಿದ್ರು ಒಬ್ರು ದೊಡ್ಡಪ್ಪ, ಇನ್ನೊಬ್ರು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು. ಸೊ ಆ ಥರ ಒಂದೊಂದು ಪ್ರೊಫೆಷನಲ್, ಒಬ್ಬರು BSNL ಅಲ್ಲಿ ಇದ್ದರು. ಆರ್ಟಿಗೆ ಯಾರ್ಯಾರು ಬಂದರು ಒಂದೊಂದು ವಿಚಾರ ಒಬ್ಬರೊಬ್ಬರು ಸ್ಪಿಯರ್ ಹೆಡ್ ಮಾಡಿದ್ರು. ಅಂದರೆ ಅವರಲ್ಲಿ ಆ ಒಂದು ನ್ಯಾಚುರಲ್ ಆಗಿ. ಸೊ ಅಂಥವ್ರು ಅದನ್ನೇ ತೊಗೊಂಡು ಮುಂದೆ ಹೊರಟೋದ್ರು. ಸೊ ಯು ಮೀನ್ ಟು ಸೇ ಈಗ ನಾಟ್ ಎವ್ರಿ ಒನ್ ವೆರ್ ಇನ್ ದ ಆರ್ಟ್ ಫ್ರಮ್ ಪ್ರಭಾತ್ ಫ್ಯಾಮಿಲಿ, ರೈಟ್? Everyone was in art, but directly or indirectly they were in art. ಏನು ಅಂದರೆ ಪ್ರೊಫೆಷ್ನಲಿ ತೊಗೊಳ್ಳಿಲ್ಲ ಎಲ್ಲರೂ, ಬಟ್ ಎಲ್ಲರಲ್ಲೂ ಆರ್ಟ್ ಇತ್ತು. ಯಾರೋ ಒಬ್ಬರು ಮೃದಂಗ ನುಡಿಸ್ತಾರೆ, ಇನ್ಯಾರೋ ತಬಲಾ ನುಡಿಸ್ತಾರೆ, ಯಾರೋ ಹಾರ್ಮೋನಿಯಂ, ಯಾರೋ ಪಿಯಾನೋ, ಯಾರೋ ಹಾಡ್ತಾರೆ, ಇನ್ಯಾರೋ ಆ್ಯಕ್ಟ್ ಮಾಡ್ತಾರೆ, ಯಾರೋ ಬರೀತಾರೆ, ಯಾರೋ ವೀಣೆ ನುಡಿಸ್ತಾರೆ. ಇವಾಗ ಯಾರೋ ಸೌಂಡ್ ಇಂಜಿನಿಯರಿಂಗ್ ಮಾಡಿದ್ದಾರೆ, ಯಾರೋ ಅಕೋಸ್ಟಿಕ್ ಡಿಸೈನ್ ಮಾಡ್ತಾರೆ. ವಿ ಹ್ಯಾವ್ ಗ್ರೂಪ್ ಆಫ್ ಆಡಿಟೋರಿಯಮ್ಸ್, ಅದನ್ನು ನೋಡ್ಕೋತಾರೆ. ಯಾರೋ ಕಾಸ್ಟ್ಯೂಮಿಂಗ್ ಡಿಸೈನ್ ಮಾಡ್ತಾರೆ, ಇನ್ಯಾರೋ ಸ್ಟಿಚಿಂಗ್ ಮಾಡ್ತಾರೆ. ವಾಸ್ ದೇರ್ ಎನಿ ಇನ್ಸ್ಟೆನ್ಸ್ ಯಾವತ್ತಾದರೂ ಒಂದ್ಸಲಿ
ರೈಟ್ ಫ್ರಮ್ ದ ಟೆಕ್ನಿಷಿಯನ್ ಟು ದ ಪರ್ಸನ್, ಲಾಸ್ಟ್ ಪರ್ಸನ್ ಆನ್ ಸ್ಟೇಜ್ ಇರೋ ಎವ್ರಿ ಒನ್ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಪ್ರಭಾತ್ ಅಂತಿತ್ತ. ಸೊ ಯಾವ್ದಾದ್ರು ಸಂದರ್ಭ ಇದೆಯಾ ಆ ಥರ? ಅಲ್ಲ, ಎವ್ರಿ ಟೈಮ್ ಇಟ್ ವಾಸ್ ದ ಸೇಮ್. ಮೆಜಾರಿಟಿ ಇರ್ತಾರೆ, ಆರ್ಟಿಸ್ಟ್ ಎಲ್ಲ ಇರ್ತಾರೆ, ಬಟ್ ಇಟ್ ಇಸ್ ಆಲ್ವೇಸ್ ಹೆಡೆಡ್ ಬೈ ಸಂಬಡಿ ಫ್ರಮ್ ದ ಫ್ಯಾಮಿಲಿ ಓನ್ಲಿ. ಈ ಫಾರ್ ಎಕ್ಸಾಂಪಲ್ ನಾವು ಡ್ಯಾನ್ಸ್ ಪ್ರೊಡಕ್ಷನ್ ಏನು ಮಾಡ್ತೀವಿ, ಈಗ ಕಾಸ್ಟ್ಯೂಮ್ ಇರಬಹುದು ಅಥವಾ ಅದರ ಲೈಟ್ ಸೆಟಪ್ ಇರಬಹುದು. ಈಗ 18 days ಲೈಟಿಂಗ್ ಡಿಸೈನ್ ಶರತೆ ಕೂತ್ಕೊಳ್ಳೋದು, ಇಟ್ಸ್ ಆಪರೇಟೆಡ್ ಬೈ ಸಂಬಡಿ ಎಲ್ಸ್. ಅದ್ರದ್ದು ಸ್ಟೇಜ್ ಸೆಟಪ್ ಏನು ನಾನೇ ನಿಂತ್ಕೊಳ್ಳೋದು. ಫೈನಲ್ ಇದು ಬೇರೆಯವ್ರು ಮಾಡ್ಬೋದು, ಬಟ್ ಏನಾಗಬೇಕು, ಟೆಕ್ ಏನಾಗಬೇಕು ಅದು ನಾನೇ ನಿಂತ್ಕೊಳ್ತೀನಿ. ಅದು ಹಾಗೆ ಆಗುತ್ತೆ. ಸೊ ಇಟ್ಸ್ ಬೀನ್ ಲೈಕ್ ಇವಾಗ ನಮ್ಮ ಸ್ಕ್ರಿಪ್ಟು ಕೂಡ ಸ್ಕ್ರಿಪ್ಟ್ ಇವಾಗ ನಾನೇ ಕೂತ್ಕೋತೀನಿ. ಸ್ಟೋರಿ ಲೈನ್ ಡೈರೆಕ್ಷನ್ ವರ್ಕ್ ಮಾಡೋಕೆ ಇಬ್ಬರು ವರ್ಕ್ ಮಾಡ್ತೀವಿ, ಪ್ಲಸ್ ದಿವ್ಯಾ. ವಿ ಆಲ್ಸೋ ಹ್ಯಾವ್ ಅಪ್ಪ ಅಮ್ಮ, ಎಲ್ಲ ಡಿಸ್ಕಷನಲ್ಲೂ ಇನ್ವಾಲ್ವ್. ಆ್ಯಂಡ್ ಮ್ಯೂಸಿಕ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ಬಿಕಾಸ್ ನನಗೆ ಹೆಂಗಾಗುತ್ತೆ ಅಂದರೆ ಕೊರಿಯೋಗ್ರಫಿ, ಸ್ಕ್ರಿಪ್ಟ್, ಮ್ಯೂಸಿಕ್, ಲಿರಿಕ್ಸ್ ಎಲ್ಲದು ಪ್ಯಾರಲಲ್ ರನ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಅಲ್ಲಿ ಬೇರೆ ಯಾರಿಗಾರು ಕೇಳೋಕೆ ಎಕ್ಸ್ಪ್ಲೇನ್ ಮಾಡೋಕೆ ನನಗೆ ಭಾಳ ಕಷ್ಟ ಆಗ್ಬಿಡುತ್ತೆ. ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗೆ ನಂಗೆ ಇದೇ ಬೇಕು ಅಂತ ಹೇಳೋಕ್ಕಾಗಲ್ಲ ನನಗೆ. ಸೊ ರಾದರ್ ಐ ಥಿಂಕ್ ಇಲ್ಲ ನಾನೇ ಮಾಡಿಬಿಟ್ರೆ ಬೆಟರ್ ಅದು ಅಂತ. ಸೊ ನಮ್ಮೆಲ್ಲ ಪ್ರೊಡಕ್ಷನ್ಸ್, ಎಲ್ಲ ರೆಪರ್ಟುವಾರ್, ಕಾಂಪೋಸಿಷನ್ಸ್ ಅಷ್ಟೂ ಅದು ನನ್ನಿಂದಾನೇ ಆಗ್ತಾ ಬರ್ತಿದೆ. ಅದು ಎಲ್ಲಿ ತನಕ ಆಗ ಗೊತ್ತಿಲ್ಲ, ಬಟ್ ಆಗ್ತಾ ಬರ್ತಿದೆ. ಬಟ್ ಈಗೊಂದು ಓವರ್ ಆಲ್ ಈಗ ನಿಮ್ಮ ಒಂದು ಗುರು ಅಂದರೆ ನಿರುಪಮ ರಾಜೇಂದ್ರ ಅಂತ ಹೇಳ್ಬೋದು. ಸೊ ಬಟ್ ದೇ ಬಿಲಾಂಗ್ ಟು ದ ಫ್ಯಾಮಿಲಿ ಆಸ್ ವೆಲ್. ಚಿಕ್ಕಮ್ಮ. ಸೊ ಹೆಂಗೆ ಈ ಜರ್ನಿ ಹೇಗೆ ಶುರು ಆಗಿದೆ? ಲೈಕ್ ಅಂದರೆ ಹೌ ಅಟ್ ವಾಟ್ ಏಜ್ ಡಿಡ್ ಯು ಗೈಸ್ ಡಿಸೈಡ್ ಲೈಕ್ ಓಕೆ ನಾನು ಕಲಿಬೇಕು ಅಥವಾ ಒಂದು ಫಾರ್ಮಲ್ ಸ್ಕೂಲಿಂಗ್ ಹೋಗ್ಬೇಕು ಈ ವಿಷಯದಕ್ಕೆ? ಹೌ ಡಿಡ್ ದ್ಯಾಟ್ ಹ್ಯಾಪನ್? ಆಕ್ಚುಲಿ ವಿ ಡಿಡ್ಂಟ್ ಡಿಸೈಡ್. ಅದೇ ಒಂದು ಫನ್ ಸ್ಟೋರಿ. ಈ ಪ್ರಭಾತಲ್ಲಿ ಇದ್ದಿದ್ದರಿಂದ ವಿ ವರ್ ಆನ್ ಸ್ಟೇಜ್. ಏನೋ ಇಲ್ಲಿ ರೋಲ್ ಮಾಡ್ತಾ ಇದ್ವಿ, ಏನೋ ಒಂದು ರೋಲ್ ಮಾಡ್ಕೊಂಡು. ಹೌದೌದು, ವಿ ವರ್ ಪಾರ್ಟ್ ಆಫ್ ದ ಸ್ಟೇಜ್. ಅಲ್ಲಿ ಇಲ್ಲಿ ಮಾಡ್ಕೊಂಡು ನಾಟಕಗಳು ಮಾಡ್ಕೊಂಡು ಏನೋ ಮಾಡ್ತಿದ್ವಿ. ಯಾವುದೋ ಒಂದು ಫ್ಯಾಮಿಲಿ ಈವೆಂಟ್ಗಳು ನಡೀತಾ ಇತ್ತು. ಐ ಥಿಂಕ್ ನಾನೊಂದು ಐ ವಾಸ್ 15-16, ಶರತ್ ವಾಸ್ 12-13. ನಿರುಪಮಾ ಆಂಟಿ, ಐ ಥಿಂಕ್ ವಿ ಶುಡ್ ಥ್ಯಾಂಕ್ ಹರ್ ಥ್ರೂ ಔಟ್ ಅವರ್ ಲೈಫ್. ನೀವುಗಳು ಹೊಸ ಬ್ಯಾಚ್ ಶುರು ಮಾಡ್ತಾ ಇದ್ದೀನಿ. ಶಿ ಹ್ಯಾಂಡ್ ಪಿಕ್ಡ್ ಅಸ್. ಅಟ್ಲೀಸ್ಟ್ ಶರತ್ ವಾಸ್ ಪಾರ್ಟ್ ಆಫ್, ಅಂದರೆ ಶರತ್ ವಾಸ್ ಅ ಫ್ಯಾನ್ ಆಫ್ ಮೈಕಲ್ ಜಾಕ್ಸನ್ ಆ್ಯಂಡ್ ಹೃತಿಕ್ ರೋಷನ್. ಐ ಸ್ಟಾರ್ಟೆಡ್ ಆಸ್ ಅ ಸ್ಟ್ರೀಟ್ ಡಾನ್ಸರ್, ಹಿಪ್ ಹಾಪ್. ನಾನು ಟೋಟಲ್ ಕಾಂಟ್ರಾಸ್ಟ್. ಆರ್ಗ್ಯಾನಿಕ್ಲಿ ನನಗೆ ಹಿಪ್ ಹಾಪ್ ಇಸ್ ವೆರಿ ವೆರಿ ಕಂಫರ್ಟಬಲ್. ನನಗೆ ಈವನ್ ಟುಡೇ ಆಯ್ತಾ. ಅಟ್ಲೀಸ್ಟ್ ಶರತ್ ವಾಸ್ ಪಾರ್ಟ್ ಆಫ್ ಇಟ್. ಶರತ್ ಮಾಡಿಕೊಂಡು ಅದೆಲ್ಲ ವಿ ವರ್ ಏಲಿಯನ್ ಅಂದರೆ ಮಾಡ್ತಾ ಇದ್ವಿ ಅಷ್ಟೊಂದು, ಬಿಕಾಸ್ ನಾವು ಸ್ಪೋರ್ಟ್ಸು ಆ ಕಡೆ ಡೈವರ್ಟ್ ಆಗಿಬಿಟ್ಟಿದ್ವಿ. ಮೋಸ್ಟ್ಲಿ ಹಿ ವಾಸ್ ಆರ್ಟಲ್ಲಿ, ಹಿ ವಾಸ್ ಮೋಸ್ಟ್ಲಿ ಇನ್ ಟು ಆ್ಯಕ್ಟಿಂಗ್. ಹಿಮ್ ಆರ್ ಅದರ್ ಕಸಿನ್ಸ್ ಆಫ್ ಮೈನ್ ಎಲ್ಲರೂ ಸ್ವಲ್ಪ ಆ್ಯಕ್ಟಿಂಗಲ್ಲಿದ್ದರು. ನಾವು ನಾಟಕಗಳೆಲ್ಲರೂ ಮಾಡ್ಕೊಂಡು ಬರ್ತಾ ಇದ್ವಿ, ಬಟ್ ದೇ ವರ್ ಮೋರ್ ಇನ್ಕ್ಲೈನ್ ಟು ವರ್ಡ್ಸ್ ದ್ಯಾಟ್. ಸೊ ನಾವು ಫ್ಯಾಮಿಲಿ ಫಂಕ್ಷನ್ ನಾವು ಯಾವುದೋ ಪರ್ಫಾರ್ಮೆನ್ಸ್ ನಾವು ಮಾಡ್ತಾಯಿದ್ದೆ, ಅದೆಲ್ಲ ಆಗ್ತಾಯಿತ್ತು. ನಿರುಪಮ ಆಂಟಿ ನೋಡಿಬಿಟ್ಟು ಈ ಥರ ಹಿಂಗೆ ಮಾಡ್ತಾಯಿದ್ದೀನಿ, ಬಂದು ನೀವು ಸೇರ್ಕೋಬೇಕು ಅಂತ. ನಮಗೆ ಗೊತ್ತಿಲ್ಲ. ನಮಗೇನು ಅಮ್ಮನೂ ಕೂಡ ವೆರಿ ಸೀನಿಯರ್ ಭರತನಾಟ್ಯಂ ಗುರು. ಚಿಕ್ಕ ವಯಸ್ಸಿಂದ ತುಂಬ ನೋಡ್ಬಿಟ್ಟಿದ್ದೀವಿ ಭರತನಾಟ್ಯಮ್. ಆ್ಯಂಡ್ ಸೇರ್ಕೋತೀವಿ ಭರತನಾಟ್ಯಮ್ಗೆ. ಅದೇನೋ ಸಮಥಿಂಗ್ ವಾಸ್ ಲೈಕ್ ಸ್ಟಾಪಿಂಗ್ ಆಸ್, ನಾಟ್ ಸ್ಟಾಪಿಂಗ್ ಆಸ್ ಇನ್ ನಮ್ಗೆ ಎಂಟೈಸ್ ಆಗಲಿಲ್ಲ. ಇದು ಮಾಡ್ಬೇಕು, ಇದು ಮಾಡಲೇಬೇಕು, ಕಲಿಬೇಕು ಅನ್ನೋ ಥರ ಆಗಲಿಲ್ಲ. ಬಟ್ ವೆನ್ ವಿ ಸಾ ರಾಜು ಚಿಕ್ಕಪ್ಪ, ಇಲ್ಲ ನಾವು ಹಿಂಗೆ ಮಾಡಬೇಕು ಅಂತ. ಸೊ ಅವ್ರು ಬಂದು ಹೇಳಿದ್ರು. ಆ್ಯಂಡ್ ಶಿ ವಾಸ್ ವೆರಿ ಒಂಥರ ಐರನ್ ಫೆಸ್ಟ್ ಇರುವಂಥ ಲೇಡಿ, ಅಮೇಝಿಂಗ್ ಹ್ಯೂಮನ್, ಅಮೇಝಿಂಗ್ ಆರ್ಟಿಸ್ಟ್. ಸೊ ಅವರು ನೀವು ಬರಲೇಬೇಕು, ಕಲೀಲೇಬೇಕು ಅಂತ ಶಿ ಫಿಸಿಕಲಿ ಲಿಫ್ಟೆಡ್ ಆಲ್ ದ ಕಸಿನ್ಸ್ ಫ್ರಮ್ ಅವರ್ ಜನ್ರೇಷನ್, ಆಲ್ ದ ಕಸಿನ್ಸ್, ಎಲ್ಲರೂ ಆ ಬ್ಯಾಚಲ್ಲಿ ಎಲ್ಲರೂ ಬಂದು ಸೇರ್ಕೋಬೇಕು ಅಂತ ಹೇಳಿ ಎಲ್ಲರೂ ಹೋದ್ವಿ. ಎಲ್ಲ ಡಾನ್ಸ್ ಮಾಡಿದ್ವಿ, ಎಲ್ಲ ಕಲಿಯೋಕ್ಕೆ ಶುರು ಮಾಡಿದ್ವಿ. ಅದ್ರಲ್ಲಿ ಕೆಲವರು ಲೈಫಲ್ಲಿ ಬೇರೆ ಬೇರೆ ಚಾಲೆಂಜಸ್ ಬಂತು ಅಂತ ದೇ ಡಿಸ್ಕಂಟಿನ್ಯೂ. ಬಟ್ ಥ್ಯಾಂಕ್ಫುಲಿ ನಾವೊಂದು 5-6 ಜನ ಕಸಿನ್ಸು ವಿ ಕಂಟಿನ್ಯೂಡ್. ಸೊ ಆ ಜರ್ನಿ ಆಲ್ಮೋಸ್ಟ್ 13-14 ಇಯರ್ಸ್ ಆಯಿತು. ಆ್ಯಂಡ್ ಈ ಕಡೆ ಪ್ರಭಾತಿಂದ ಎಷ್ಟು ಕಲಿತ್ವಿ, ಈಕ್ವಲಿ ನಿರುಪಮ ಆಂಟಿ ರಾಜು ಚಿಕ್ಕಪ್ಪ ಇಬ್ಬರ ಎಕ್ಸ್ಪೀರಿಯನ್ಸ್, ಬಿಕಾಸ್ ದೇ ಹ್ಯಾಡ್ ಟ್ರಾವೆಲ್ಡ್ ದ ವರ್ಲ್ಡ್. ತುಂಬಾ ವರ್ಕ್ ಮಾಡಿಬಿಟ್ಟಿದ್ರು, ತುಂಬ ಜನ ನೋಡಿದರು, ತುಂಬ ಆರ್ಟಿಸ್ಟ್ಗಳನ್ನ ನೋಡಿದ್ರು, ಸಿಕ್ಕಾಪಟ್ಟೆ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ವೆರಿ ವೆಲ್ದಿ ವೆನ್ ಇಟ್ ಕಮ್ಸ್ ಟು ಎಕ್ಸ್ಪೀರಿಯನ್ಸ್. ಅವರ ಕ್ರಿಯೇಟಿವಿಟಿ ಆಗ್ಬೋದು, ಕ್ರಾಫ್ಟಿಂಗ್ ಆಗ್ಬೋದು, ಏನು ಪ್ರೊಫೆಷ್ನಲಿಸಮು ಅದಷ್ಟು ನಮ್ಗೆ ಹೆಂಗೆ ಅಂದರೆ ಹಾಗೆ ಗೊತ್ತಾಗದೆ ಸ್ಪಂಜ್ ಥರ ಅಬ್ಸರ್ವ್ ಮಾಡ್ಕೊಂಬಿಟ್ವಿ. ಅವ್ರ ಜೊತೆಗೆ ವಿವರ್ ದೇರ್ ಶ್ಯಾಡೋಸ್. ಫ್ಯಾಮಿಲಿ ಅಂತನೋ ಶಿಷ್ಯಂದ್ರು ಅಂತನೋ ಗೊತ್ತಿಲ್ಲ, ಬಟ್ ಎಲ್ಲರೂ ಹಾಗೆ ಇದ್ವಿ. ಎಲ್ಲರಲ್ಲಿ ದೇ ವರ್ ವೆರಿ ಓಪನ್. ಅಲ್ಲಿ ಆ ಹೊಸಲು ದಾಟಿದ ತಕ್ಷಣ ಫ್ಯಾಮಿಲಿ ಎಲ್ಲ ಮರ್ತ್ಬಿಡ್ಬೇಕು, ಶಿಷ್ಯನೇ ಶಿಷ್ಯ ಅಷ್ಟೇ. ಸೊ ಅವ್ರ ಶ್ಯಾಡೋಸ್ ಆಗಿ ವಿ ಟ್ರಾವೆಲ್ಡ್ ಅಕ್ರಾಸ್ ದ ವರ್ಲ್ಡ್ ಆ್ಯಂಡ್ ವಿ ಲರ್ನ್ಡ್ ಫ್ರಮ್ ದೆಮ್ ಅ ಲಾಟ್. ಅದಕ್ಕೆ ಅದಾದಮೇಲೆ ಐ ಆಮ್ ಟ್ರೈಂಗ್ ಟು ಥಿಂಕ್, ಅಂದರೆ ಗ್ಲಾಡ್ ದಟ್ ಇಟ್ ಹ್ಯಾಪನ್ ನೌ, ಬಿಕಾಸ್ ವೆನ್ ಐ ಇಂಟರ್ವ್ಯೂಡ್ ದೆಮ್, ಅವರಿಬ್ಬರನ್ನ ಇಂಟರ್ವ್ಯೂ ಮಾಡಿದಾಗ, ಸೊ ಆ ಜರ್ನಿಲಿ ಅವ್ರು ಹೇಳಿದಾಗ ನಾವು ಶಿಷ್ಯಂದ್ರ ಜೊತೆ ಅಂದಾಗ, ಸೊ ಯು ಆರ್ ಪಾರ್ಟ್ ಆಫ್ ದ್ಯಾಟ್ ಆ್ಯಂಡ್ ನೌ ದಿಸ್ ಇಸ್ ಹ್ಯಾಪ್ನಿಂಗ್. ವಾ, ಒಂಥರ ದೇಜಾವು ಮೂಮೆಂಟ್ಸ್ ಆಗ್ತಿದೆ. ನೈಸ್.
ಸೊ ಅಂತಂದರೆ ಲೈಕ್ ಫಾರ್ಮಲ್ ಲೈಕ್ ಅಬೌಟ್ ಒಂದು close to 15 years you have been, or more than that? More than that. Learning from Nirupama ma'am and Raju. about 15 years. Yeah, about 15 years. And ಅಲ್ಲಿಂದ ಶುರು ಮಾಡಿದಾಗ when did you decide to be like on our own we have to get onto the stage? Actually now because Prabhat is part of family Prabhat Arts International. ನಮ್ಮ ತಂದೆ ಡ್ಯಾನ್ಸ್ ಪ್ರೊಡಕ್ಷನ್ನು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು ಆ್ಯಂಡ್ ಅದು ಕಂಟಿನ್ಯೂ ಮಾಡ್ತಾಯಿದ್ವಿ. ಅಪ್ಪ ಆದಮೇಲೆ ವಿ ಸ್ಟಾರ್ಟೆಡ್ ಸ್ಲೋಲಿ ಜಾಯ್ನಿಂಗ್ ಇನ್ ಟು ಪ್ರಭಾತ್ ಎಲ್ಲ. ಅದಾಗಿ 2015 ನಮ್ಮದು ಇಬ್ಬರು ತಿನ್ಕೊಂಡು ಈಗ ಅಪ್ಪ ಮಾಡಿದ್ದೆಲ್ಲಾಗಿದೆ, ವೈ ಡೋಂಟ್ ವಿ ಪುಟ್ ಅವರ್ ಹ್ಯಾಂಡ್, ನಾವೇ ಟ್ರೈ ಮಾಡೋಣ ಒಂದು ಪ್ರೊಡಕ್ಷನು ಅಂದ್ಬಿಟ್ಟು ಕಥಾಸ್ತ್ರ ವಾಸ್ ಅವರ್ ಫಸ್ಟ್ ಪ್ರೊಡಕ್ಷನ್. ನಾವು ತೊಗೊಂಡ್ಮೇಲೆ ಮಾಡಿದ್ದು ಅದು ಮಾಡಿದ್ವಿ. ಪಾಶುಪತಾಸ್ತ್ರ ಅರ್ಜುನಂದು ತೊಗೊಂಡು ಆ್ಯಂಡ್ ಜನ ತುಂಬ ಪ್ರೀತಿ ಕೊಟ್ಟರು, ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು. ಸೊ ದಟ್ ಬಿಕೇಮ್ ಅ ಹಿಟ್ ಅವಾಗ ಮಾಡಿದಾಗ. ಸೊ ಅಲ್ಲಿಂದ ಕಂಟಿನ್ಯೂ ಆಯಿತು. ಕಥಾಸ್ತ್ರ ಆಯಿತು, ದೆನ್ ಕಥಾಸ್ತ್ರ ಲೆಟ್ ಟು 18 days. ಸೊ ದಟ್ಸ್ ಹೌ ಇಟ್ಸ್ ಹ್ಯಾಪ್ನಿಂಗ್. ಒಂದು ಪ್ರೊಡಕ್ಷನಲ್ಲಿ ತೊಗೊಂಡಾಗ ನಿಮ್ಮ ಇಬ್ಬರದು ಏನು ರೋಲ್ಸ್ ಇರುತ್ತೆ ಆ್ಯಕ್ಚುಲಿ? ಸ್ಕ್ರಿಪ್ಟಿಂಗು, ಮ್ಯೂಸಿಕ್ಕು 100% ವಿಲ್ ಬಿ ಶರತ್. ಐಡಿಯೇಷನ್ ಅಥವಾ ಸ್ಕ್ರೀನ್ ಪ್ಲೇ ಅದರದ್ದು ಏನು ಬರಬೇಕು ಅಂತ ಒಟ್ಟಿಗೆ ಕೂತ್ಕೊಂಡು ಡಿಸೈಡ್ ಮಾಡ್ತೀವಿ, ಏನು ಬರಬೇಕು ಅದು ಡಿಸ್ಕಷನ್ ಆಗಿಬಿಟ್ಟು ಸ್ಟೋರಿ ತೊಗೊಂಡ್ಮೇಲೆ. ಡ್ಯಾನ್ಸ್ ಕೊರಿಯೋಗ್ರಫಿನೂ ಕೂಡ ಒಟ್ಟಿಗೆ ಮಾಡ್ತೀವಿ. ಮೆಜಾರಿಟಿ ಹೀ ಟೇಕ್ಸ್ ದ್ಯಾಟ್ ದಿಸ್ ಥಿಂಗ್ ಆಲ್ಸೋ. ಕೆಲವು ಡಿಸ್ಕಸ್ ಮಾಡಿ ವಿಲ್ ಕಮ್ ಅಪ್ ವಿತ್ ದಟ್. ಆ್ಯಂಡ್ ಟೆಕ್ನಿಕಲ್ದು ಏನಿರುತ್ತೆ, ಕಾಸ್ಟ್ಯೂಮ್ಸ್ ಇರಬಹುದು, ಅದ್ರದ್ದು ಸ್ಟೇಜ್ ಸೆಟಪ್ ಇರ್ಬೋದು, ಸ್ಪೆಷಲ್ ಎಫೆಕ್ಟ್ಸ್ ಇರ್ಬೋದು, ಏನಾಗಬೇಕು ದಟ್ ವಾವ್ ಮೂಮೆಂಟ್ಸ್ ಆ್ಯಂಡ್ ಅದರದ್ದು ನಾನು ಐ ವಿಲ್ ವರ್ಕ್ ಆನ್ ದಟ್. ಆ್ಯಂಡ್ ಮಾರ್ಕೆಟಿಂಗ್, ಹೌ ವಿ ಆರ್ ಮಾರ್ಕೆಟಿಂಗ್ ದಟ್, ಆಲ್ ದೀಸ್ ಥಿಂಗ್ಸ್ ಐ ಟೇಕ್ ಕೇರ್ ಆಫ್ ಇಟ್. ದಿಸ್ ಹೌ ಇಟ್ ಇಸ್. ಆ್ಯಕ್ಚುಲಿ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಹಿ ಈಸ್ ಅನ್ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಆ್ಯಂಡ್ ಯು ಆರ್ ದಿ ಲೈನ್ ಪ್ರೊಡ್ಯೂಸರ್ ಆಫ್ ದ ಫಿಲ್ಮ್. ಕರೆಕ್ಟಾಗಿ ಹೇಳಬೇಕು ಅಂದರೆ ನಾವೇನು ಹೇಳ್ತಿರ್ತೀವಿ ಅಂದರೆ ಸಾಫ್ಟ್ವೇರ್ ಹಾರ್ಡ್ವೇರ್ ಅಂತ ಇರ್ತೀವಿ. ಓ ಯಾ. ನೋ ಬಟ್ ಯೂಶಲಿ ವಿತ್ ದ ಸಿಬ್ಲಿಂಗ್ಸ್ ನಾನು ಹೇಳೋಂಥದ್ದು ಟು ವರ್ಕ್ ಇನ್ ಒನ್ ಥಿಂಗ್ಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ತಾರೆ. ಕಷ್ಟ ಅಂದರೆ ಐ ನೋ ಎವ್ರಿ ಹ್ಯೂಮನ್ ಆರ್ ಎವ್ರಿ ಈಕ್ವೇಷನ್ ವಿಲ್ ಹ್ಯಾವ್ ಅಂತ, ಎಸ್ಪೆಷಲಿ ಇನ್ ದ ಸೇಮ್ ಆರ್ಟ್ ಫಾರ್ಮ್ ಇದ್ದಾಗ ಚಾಲೆಂಜಸ್ ಬರಲ್ಲ ಇಬ್ಬರು ಮಧ್ಯೆ? ಸಿಕ್ಕಾಪಟ್ಟೆ ಬರುತ್ತೆ, ಡಿಫ್ರೆನ್ಸಸ್ ಬರುತ್ತೆ. ನಾವು ತುಂಬಾ ಜಗಳ ಆಡ್ತೀವಿ ಆ್ಯಂಡ್ ವಿ ಆರ್ ಹ್ಯಾಪಿ ಅಬೌಟ್ ದಟ್. ಪ್ರಾಡಕ್ಟ್ ಆಫ್ ದಟ್ ಜಗಳ ಇಸ್ ಗುಡ್. ಯಾಕೆ ಅಂದರೆ ಗೋಲ್ ಇಬ್ರಿಗೂ ಒಂದೇ ಇರುತ್ತಲ್ಲ, ಅದರಲ್ಲಿ ವೇ ನಾನು ಈ ವೇ ಹೇಳ್ತಿರ್ತೀನಿ, ಅವ್ನು ಇನ್ನೊಂದು ಯಾವುದೋ ವೇ ಹೇಳ್ತಿರ್ತಾನೆ. ಸೊ ಐ ವಿಲ್ ನಾಟ್ ಬಿ ಓಕೆ ವಿತ್ ದಟ್ ವೇ ಆ್ಯಂಡ್ ಹಿ ವಿಲ್ ನಾಟ್ ಬಿ ಓಕೆ ವಿತ್ ಮೈ ವೇ. ಸೊ ಆ ಥರದಲ್ಲಿ ತುಂಬ ಡಿಫ್ರೆನ್ಸಸ್ ಬರುತ್ತೆ. ಆಮೇಲೆ ಕೆಲವು ಕಡೆ ಅಂದರೆ ಹೇಗಾಗ್ಬಿಡುತ್ತೆ, ನಂದು ವೆರಿ ಇಂಪ್ರ್ಯಾಕ್ಟಿಕಲ್ ಎಕ್ಸ್ಪೆಕ್ಟೇಷನ್ಸ್ ಬಂದ್ಬಿಡುತ್ತೆ ಒಂದೊಂದ್ಸತಿ. ಶಬಾಷ್. ಅಂದರೆ ಹಿಂಗೆ ಮಾಡ್ಬೇಕು, ಹಂಗೆ ಮಾಡೋಕೆ, ಇದು ಮಾಡಬೇಕು ಅಂತ. ಬಟ್ ಹೀ ಈಸ್ ಮೋರ್ ರೂಟೆಡ್ ಆ್ಯಂಡ್ ಗ್ರೌಂಡೆಡ್ ವೆನ್ ಇಟ್ ಕಮ್ಸ್ ಟು ಪ್ರಾಕ್ಟಿಕ್ಯಾಲಿಟಿ, ಫಿನಾನ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಹೀ ಬ್ರಿಂಗ್ಸ್ ಮೀ ಬ್ಯಾಕ್. ಅಷ್ಟು ಅದು ಮಾಡೋಕ್ಕಾಗಲ್ಲ, ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ. ಅಥವಾ ರಾದರ್ ಹಿ ಟ್ರಾನ್ಸ್ಲೇಟ್ಸ್ ದ ಇಂಪ್ರ್ಯಾಕ್ಟಿಕಲ್ ಐಡಿಯಾ ಟು ಅ ಪ್ರಾಕ್ಟಿಕಲ್ ಎಕ್ಸಿಕ್ಯೂಷನ್ ಪ್ರಾಜೆಕ್ಟ್. ದಟ್ಸ್ ಇಟ್ ಬಿಕಾಸ್ ಆಫ್ ದಿ ಯು ಹ್ಯಾವ್ ಬೀನ್ ಇನ್ ಟು ದಿ ಐ ಟಿ ಆರ್ ಲೈಕ್ ಐ ಟಿ ಅಂದರೆ ಒಂದು ಕಾರ್ಪೊರೇಟಲ್ಲಿ ಕೆಲಸ ಮಾಡಿರೋದಕ್ಕೆ ಈ ಬ್ರೈನ್ಸ್ ಹಿಂಗಾಗುತ್ತೆ ಅನ್ಸುತ್ತಾ? ಡೆಫಿನೆಟ್ಲಿ ಅಲ್ಲಿ ಸಿಕ್ಕಿರೋ ಎಕ್ಸ್ಪೋಜರು, ಅಲ್ಲಿ ದ ವೇ ವಿ ವರ್ಕ್ ಸಂಗೀತ ಅಲ್ಲಿ ಅಂದರೆ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡೋದು ನನಗೆ. ಸೂಪರ್. ಮೈ ಮಾರ್ಕೆಟಿಂಗ್ ಥಿಂಗ್ ವಾಟ್ ಎವರ್ ಐ ಡೂ ದೇರ್, ಅಲ್ಲಿ ಏನು ಮಾಡ್ತೀನಿ ಅದು ನನ್ನ ಆರ್ಟ್ ಫೀಲ್ಡಿಗೆ ಹೆಲ್ಪ್ ಮಾಡುತ್ತೆ. ನಾನು ಆರ್ಟ್ ಫೀಲ್ಡಲ್ಲಿ ಏನು ಮಾಡ್ತೀನಿ ಅದು ನನ್ನ ಮಾರ್ಕೆಟಿಂಗಿಗೆ ಹೆಲ್ಪ್ ಮಾಡುತ್ತೆ. ಇಟ್ಸ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಬಟ್ ಹೌ ಡಿಡ್ ಯು ಗೆಟ್ ಇನ್ ಟು ದ್ಯಾಟ್ ಝೋನ್ ಆ್ಯಕ್ಚುಲಿ ಭರತ್? ಅಂದರೆ ಮಾರ್ಕೆಟಿಂಗ್ ಇಸ್ ಅಗೇನ್ ಅ ಕ್ರಿಯೇಟಿವ್ ಫೀಲ್ಡ್. ಆ ಕ್ರಿಯೇಟಿವ್ ಫೀಲ್ಡಲ್ಲಿ ಏನೋ ಮಾಡಬೇಕು ಅಂತ ಇದ್ದೇ ಇತ್ತು. ಆ್ಯಂಡ್ ಮಾರ್ಕೆಟಿಂಗ್ ನಂಗೆ ಸ್ವಲ್ಪ ನ್ಯಾಚುರಲ್ ಆಗಿ ಬಂತು. ಇಟ್ ವಾಸ್ ನಾಟ್ ಥಾಟ್ ಆಫ್ ಆ್ಯಂಡ್ ಆಲ್ ಆಫ್ ಇಟ್. ಓಕೆ, ಮಾರ್ಕೆಟಿಂಗ್ ನ್ಯಾಚುರಲ್ ಆಗಿ ಬರ್ತೈತಲ್ಲ, ಲೆಟ್ಸ್ ಟ್ರೈ ದಟ್ ಔಟ್ ಅಂತ ಟ್ರೈ ಮಾಡಿದ್ದು. ಇಟ್ ಜಸ್ಟ್ ಕ್ಲಿಕ್ಡ್. It happened. Since how long you have been in Sangeeta now? Sangeeta is 12 years. That's quite long. 12 years. Nice. ಒಂದು ಪ್ರೊಡಕ್ಷನ್ ಅಥವಾ ಒಂದು ಬ್ಯಾಲೆ ಅಥವಾ ಏನೇ ತೊಗೋಬೇಕಾದ್ರೂ ಇನ್ ಜನರಲ್ ಹೌ ಡು ಯು ಗೆಟ್ ಎನ್ ಐಡಿಯಾ? ಒಂದು ಸೀಡ್ ಥಾಟ್ ಎಲ್ಲಿಂದ ಬರುತ್ತೆ? ಐ ಥಿಂಕ್ ಸೀಡ್ ಥಾಟ್ ಇಸ್ ವಿತ್ ದ ಇಂಟೆನ್ಷನ್. ಓಕೆ, ಏನು ಅಲ್ಟಿಮೇಟಾಗಿ ಎಲ್ಲದು ಎವ್ರಿಥಿಂಗ್ ಬಾಯ್ಸ್ ಡೌನ್ ಟು ದಿಸ್. ಇವಾಗ ಏನು, ವಾಟ್ ಆರ್ ಯು ಟ್ರೈಂಗ್ ಟು ಸೇ, ವಾಟ್ ಇಸ್ ಯುವರ್ ಇಂಟೆನ್ಷನ್? ಇಫ್ ಯುವರ್ ಇಂಟೆನ್ಷನ್ ಇಸ್ ಪ್ಯೂರ್, ಇಫ್ ಯುವರ್ ಇಂಟೆನ್ಷನ್ ಇಸ್ ರೈಟ್, ಅದಕ್ಕೆ ಪೂರಕವಾದಂಥ ಕೆಲಸ ಆಟೋಮೆಟಿಕ್ಕಾಗಿ ಆಗುತ್ತೆ. ಈಗ ಇವಾಗ ಮಹಾಭಾರತ ಆಗಬಹುದು, ಕಥಾಸ್ತ್ರ ಆಗ್ಬೋದು, ವಿ ಹ್ಯಾವ್ ಡನ್ ಮೆನಿ ಅದರ್ ಪ್ರೊಡಕ್ಷನ್ಸ್ ಆಲ್ಸೋ, ರೆಪರ್ಟುವರ್ ಆಗಬಹುದು. ಈಗ ನನ್ನ ಇಂಟೆನ್ಷನ್ ಏನು ಅಂದರೆ ಕಥಕ್, ಸ್ಪೆಷಲಿ ಕಥಕ್ ರೆಪರ್ಟುವರಲ್ಲಿ ಜಯದೇವನ್ ಬಿಟ್ಟರೆ ಬೇರೆ ಯಾವುದೂ ಸಂಸ್ಕೃತದ ಲಿಟ್ರೇಚರೇ ಯೂಸ್ ಮಾಡಲ್ಲ. ಅಲ್ಲಿಂದ ಜಾಸ್ತಿ ಅವಧ್ ಆಗ್ಬೋದು ಅಥವಾ ಬ್ರಿಜ್ ಭಾಷೆ ಯೂಸ್ ಮಾಡ್ತಾರೆ, ಕನ್ನಡದು ಜಾಸ್ತಿ ಯೂಸ್ ಮಾಡಲ್ಲ. ಸೊ ನನ್ನ ಆಸಕ್ತಿ ಇರೋದು, ನನ್ನ ಇಂಟೆನ್ಷನ್ ಇಸ್ ದಿಸ್. ನಾವು ಯಾಕೆ ಅದನ್ನು ಕನ್ಫೈನ್ ಮಾಡ್ತಾ ಇದೀವಿ ಅಷ್ಟಕ್ಕೇ?
ಎಸ್ ಇವಾಗ ಜನಕ್ಕೆ ನೋಡೋ ಜನಕ್ಕೆ ಅನ್ನಿಸ್ಬಹುದು ಇದು ಸೂಟ್ ಆಗಲ್ಲ ಅಂತ. ಸೂಟ್ ಆಗಲ್ಲ ಅನ್ನೋದು ನಾವೇ ಕ್ರಿಯೇಟ್ ಮಾಡಿರೋದಲ್ವಾ. ಸೊ ಮಾಡ್ತಾ 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 ಜನಕ್ಕೂ ಯೂಸ್ ಆಗುತ್ತೆ, ಫೆಮಿಲಿಯಾರಿಟಿ ಬರ್ತಿದ್ದ ಹಾಗೇನೆ ದೇ ವಿಲ್ ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಥಿಂಗ್ಸ್. ಕರೆಕ್ಟ್. ಸೊ ಮೇ ಬಿ ವಿ ನೀಡ್ ಟು ಸ್ಯಾಕ್ರಿಫೈಸ್ ದಿಸ್ ಜನ್ರೇಷನ್ ಆಫ್ ಡಾನ್ಸರ್ಸ್. ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮೇ ಬಿ ನಮಗೆ ಸಕ್ಸಸ್ ಸಿಗಲ್ಲ. ಕರೆಕ್ಟ್. 20 years ಫ್ರಮ್ ನಾವು ಬರೋವಂಥ ಡಾನ್ಸರ್ಗೆ ಅವ್ರಿಗೆ ಸಕ್ಸಸ್ ಸಿಗಬಹುದು. ಅವ್ರಿಗೆ ಆ ಸಕ್ಸಸ್ ಸಿಗಬೇಕು ಅಂದ್ರೆ ನಾವಿವತ್ತು ಕಷ್ಟಪಡಲೇಬೇಕಾಗತ್ತೆ. ಅಗ್ರೀಡ್. ಸೊ ಇಂಟೆನ್ಷನ್ ಐ ಥಿಂಕ್ ಇಸ್ ದ ಸೀಡ್ ಆಫ್ ಎವ್ರಿ ಪ್ರಾಜೆಕ್ಟ್ ದಟ್ ವಿ ಟೇಕ್ ಅಪ್. ಮಹಾಭಾರತದಲ್ಲಿ ಆ ಧರ್ಮಪ್ರಜ್ಞೆ ಎಷ್ಟು ಚೆನ್ನಾಗಿದೆ, ಆ ಧರ್ಮಪ್ರಜ್ಞೆ ತರಬೇಕು. ಆ್ಯಂಡ್ ನಾವು ವಿ ಆರ್ ಲೈಕ್ ಮ್ಯಾಡ್ಲಿ ಇನ್ ಲವ್ ವಿತ್ ಕೃಷ್ಣ. ಕೃಷ್ಣ ನಾಟ್ ದ ತತ್ವ, ಕೃಷ್ಣ ದ ಹ್ಯೂಮನ್, ಕೃಷ್ಣ ದ ಪೊಲಿಟಿಷಿಯನ್, ಕೃಷ್ಣ ದ ವಾರಿಯರ್, ಕೃಷ್ಣ ದ ಲವರ್. We are entire family, I think all artists are. We are madly in love with Krishna, and ಒಂದು ಲವ್ನ we wanted to infectiously spread it. ಆ್ಯಕ್ಚುಲಿ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಆ್ಯಕ್ಚುಲಿ ನೀವು ಹೇಳಿದ್ಮೇಲೆ ನಂಗೆ ಅನಿಸ್ತಿದೆ, ಸುಮಾರು ಜನ ನನ್ನ ಆರ್ಟಿಸ್ಟ್ಗಳು ಮಾತಾಡಿದಾಗಲೂ ಕೂಡ ದಿಸ್ ಮ್ಯಾಡ್ ಒಬ್ಸೆಷನ್ ಓವರ್ ಕೃಷ್ಣ ಅನ್ನೋದು ಅಂದರೆ ಈಗೊಂದು ಅಫ್ಕೋರ್ಸ್ ಕೃಷ್ಣನ ನಾವು ಒಂದು ಈಗ ಯಾವುದೋ ಒಂದು ಶಿವ ಗಣೇಶನ್ ಥರ ನಾವು ಭಕ್ತಿ ಕೇಳದೇ ಇರ್ಬೋದು. ಐ ಮೀನ್ ಟು ಥಿಂಕ್, ನನಗೀಗ ಒಂದು ಥಾಟ್ ಬರ್ತಿತ್ತು, ನಾನು ಹೋಗ್ಬಿಟ್ಟು ಏನಾದ್ರು ನಂಗೆ ಸಮಸ್ಯೆ ಬಂತು ಅಂತಂದರೆ ಯಾರೋ ಒಬ್ಬ ಮನುಷ್ಯ ಅಂತಾನೆ ಶಿವ ದಯವಿಟ್ಟು ಕಾಪಾಡಪ್ಪ ಅಂತ ಕೇಳ್ಕೊತೀನಿ, ಗಣೇಶನ್ ಕೇಳ್ಕೊತೀನಿ, ಅಥವಾ ನವದುರ್ಗಿಯರು ಅಥವಾ ಇವನ್ನೆಲ್ಲ ಕೇಳ್ಕೊತೀವಿ. ಆಯಿತಾ, ನಾನು ಕೃಷ್ಣನ ಐ ಫೀಲ್ ಲೈಕ್ ಈಸ್ ಲೈಕ್ ಮೈ ಮಚಾ. ಹೌದು, ಎಲ್ಲ ಕ್ಯಾರೆಕ್ಟರು ಫಿಟ್ ಆಗ್ತದೆ. ಹೌ ವೆರಿ ಬಟ್ ಸ್ಟಿಲ್ ಲೈಕ್ ಯಾವಾಗಲೂ ಡೌಟ್ ಬರ್ತದೆ, ಈಸ್ ಎ ಹ್ಯೂಮನೈಸಿಂಗ್ ಗಾಡ್, ಅಂದರೆ ಈಸ್ ಹ್ಯೂಮನ್ ಗಾಡ್, ಓಕೆ ಫೈನ್, ಬಟ್ ಸ್ಟಿಲ್ ಹೌ ಟು ವಾಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಕೃಷ್ಣ? I think I'll take a much longer time for this. But go ahead, we have all the time. ಓಶೋ ಒಂದು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಓಶೋ ಹೇಳ್ತಾರೆ, ರಾಮನ ಕಥೆ ಜೀವನದಲ್ಲಿ ನಿಮಗೊಂದು ಅಧ್ಯಾಯ ಮಿಸ್ ಆಯಿತು ಅಂದ್ಕೊಳ್ಳಿ, ಒಂದು ಅಧ್ಯಾಯ, ಒಂದು ಚಾಪ್ಟರ್, ಯು ಕ್ಯಾನ್ ಸ್ಟಿಲ್ ಪ್ರೆಡಿಕ್ಟ್ ಇಟ್, ಹಿಂಗಾಗಿರಬಹುದು ರಾಮನ ಅಂತ. ಕೃಷ್ಣನ ಚರಿತ್ರೆಯಲ್ಲಿ ಒಂದೇ ಒಂದು ಪೇಜ್ ಹೋಯಿತು ಅಂದರೆ ಯು ಕ್ಯಾನ್ ಪ್ರಿಡಿಕ್ಟ್ ಅಂತ. ಸೊ ಕೃಷ್ಣ ಅಂದರೆ if a man lives his life for the fullest, then it is Krishna. And is it possible for a man to live his life for the fullest? Impossible. ಅದಕ್ಕೆ he is divine. ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ನಾವು ಮಾಡೋದನ್ನು ತುಂಬ ಎಕ್ಸಲೆಂಟಾಗಿ ಯಾರು ಮಾಡ್ತಾರೆ, ನಮ್ಗೆ ಏನು ಅನಿಸುತ್ತೆ ಈ ಮನುಷ್ಯ ಅಲ್ಲ ಈ ವ್ಯಕ್ತಿ ಅಂತ. ಇವಾಗ ನಾವು ನಮ್ಮ ಲೀಡರ್ನ ನೋಡಿದಾಗ he sleeps for 2 hours, ಇಷ್ಟು ವರ್ಕ್ ಮಾಡ್ತಾರೆ, ಅಷ್ಟು ಮಾಡ್ತಾರೆ, ಉಪವಾಸ ಮಾಡ್ತಾರೆ, ನವರಾತ್ರಿ 2 ಸತಿ ವರ್ಷದಲ್ಲಿ ಉಪವಾಸ ಮಾಡ್ತಾರೆ. ನಮ್ಮ ಒಂದು ರಾತ್ರಿ ನಿದ್ದೆ ಹೋಯ್ತು ಅಂದ್ರೆ ನೆಕ್ಸ್ಟ್ ಡೇ ವಿಲ್ ಬಿ ಲೈಕ್ ಹೆಂಗೆ ಸಾಧ್ಯ, ಜಾಂಬೀಸ್ ಆಗ್ಬಿಡ್ತೀವಿ. ಇದು ಸಾಧ್ಯನಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಅಥವಾ ಯೋಗಿನ ಅವರು ಡಸ್ ಹಿ ಹ್ಯಾವ್ ಪವರ್ ಇನ್ ಹಿಮ್? ಇದೆಲ್ಲ ನಮ್ಗೆ ಯೋಚನೆ ಬರುತ್ತೆ ಇಷ್ಟು ಸೈನ್ಸ್ ಡೆವಲಪ್ ಆದಾಗ. ಇನ್ನು ಕೃಷ್ಣನ ಹೌ ಡು ಯು ಕ್ಯಾಟಗರೈಸ್ ಹಿಮ್? ಆ್ಯಂಡ್ ಅನದರ್ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಕೃಷ್ಣ ಆ್ಯಂಡ್ ಎನಿ ಅದರ್ ಡೇಟಿ, ಎಸ್ಪೆಷಲಿ ರಾಮ, ಕೃಷ್ಣ ವಾಸ್ ಅನ್ ಆರ್ಟಿಸ್ಟ್. ಒಬ್ಬ ಆರ್ಟಿಸ್ಟಿಗೆ ಮಾತ್ರ ಸಮಾಜದ ಜೊತೆ ಬೆರೆಯೋಕ್ಕೆ ಸಾಧ್ಯ, ಇನ್ಯಾರಿಗೂ ರಾಮ ವಾಸ್ ಅ ಕಿಂಗ್. ದೇರ್ ಇಸ್ ಆಲ್ವೇಸ್ ಅ ಡಿಸ್ಟೆನ್ಸ್. ಕಿಂಗ್ಗೆ ಮತ್ತು ಯಾಕಂದರೆ ಹೈಯರ್ ಅಥಾರಿಟಿ ಅಲ್ವಾ. ಕೃಷ್ಣ ಹಂಗಲ್ಲ, ನಮ್ಮ ಜೊತೆ ಹೋಲಿ ಆಡ್ತಾನೆ, ನಮ್ಮ ಬಟ್ಟೆ ಕದೀತಾನೆ, ನಮ್ಮ ಜೊತೆ ಫ್ಲೂಟ್ ನುಡ್ಸ್ಕೊಂಡು ಆರಾಮ ಇರ್ತಾರೆ, ರಾಸ್ ಆಡ್ತಾನೆ, ಹಸು ಓಡಿಸ್ಕೊಂಡು ಆಡ್ತಾ ಇರ್ತಾನೆ, ಹಾಲು ಕದೀತಾನೆ, ಬೆಣ್ಣೆ ಕದೀತಾನೆ. ಹಿ ಇಸ್ ಜಸ್ಟ್ ಲೈಕ್ ಅಸ್. ಈ ಥರ ಇದ್ದಾಗ ಆ್ಯಂಡ್ ಹಿ ವಿಲ್ ಸಿಂಗ್ ಆ್ಯಂಡ್ ಯು ಕ್ಯಾನ್ ಡಾನ್ಸ್, ಯು ಕ್ಯಾನ್ ಸಿಂಗ್ ಆ್ಯಂಡ್ ಹಿ ಕ್ಯಾನ್ ಡಾನ್ಸ್. ಇಷ್ಟು ರಿಲೇಟಿವಿಟಿ, ಇಷ್ಟೊಂದು ರಿಲೇಟಿವ್ ಇತ್ತು ಅಂದರೆ, ನಿಮಗೆ ಇಷ್ಟೊಂದು ಫೆಮಿಲಿಯಾರಿಟಿ ಇತ್ತು ಅಂದರೆ, ಅವಾಗ ಏನಾಗ್ಬಿಡುತ್ತೆ, ಅವ್ನು ಗಾಡಿಂದ ಹಿ ವಿಲ್ ಗ್ರೋ ಟು ಬಿಕಮ್ ಅ ಹ್ಯೂಮನ್. He will not come down to become a human. He will grow. ಅಂದರೆ ಅಷ್ಟು ನಮ್ಗೆ ರಿಲೇಟಿವಿಟಿ ಬಂದ್ಬಿಡುತ್ತಲ್ಲ, ಅಷ್ಟು ನನಗೆ ಐ ಕ್ಯಾನ್ ರಿಲೇಟ್ ವಿತ್ ಹಿಮ್ ಅಂತ ಆ ಒಂದು ಭಾವ ಬಂದ್ಬಿಡುತ್ತಲ್ಲ, ದಟ್ ಈಸ್ ವಾಟ್ ಇಸ್ ಪ್ರೇಮ, ದಟ್ ಇಸ್ ನಾಟ್ ಭಕ್ತಿ. ಸೊ ಇನ್ ದ್ಯಾಟ್ ವೇ ಫ್ರಮ್ ಜಸ್ಟ್ ಅ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದಾಗ, ಒಂದು ರಾಮ ಅಂತ ತೊಗೊಂಡು ಮಾಡಬೇಕಾದ್ರೆ ಒಂದು ಬೌಂಡ್ರೀಸ್ ಅನ್ನೋದು, ಅಂದರೆ ರಿಸ್ಟ್ರಿಕ್ಷನ್ಸ್ ಅನ್ನೋದು ಇರುತ್ತೆ. ಹೌದು. ಲೈಕ್ ಯು ಸೇ, ವೆನ್ ದ ವೇ ನೀವು ಬಿಡಿಸ್ತಿರ್ಬೇಕಾದ್ರೆ ಕೃಷ್ಣನ ತೊಗೊಂಡಾಗ ಇಷ್ಟು ಮುಖಗಳು ಇದ್ದಾಗ, ನಾನೊಂದು ಪ್ರೊಡಕ್ಷನ್ ಮಾಡ್ತಿದ್ದೀನಿ ಅಥವಾ ಒಂದು ಏನೋ ಮಾಡ್ತಿದ್ದೀನಿ ಅಂತಂದ್ರೆ ನನಗೆ ಎಷ್ಟೊಂದು ಆಟ ಆಡೋದಕ್ಕೆ ಐ ಹ್ಯಾವ್ ಟೂ ಮೆನಿ ಸ್ಕೋಪ್ ಇದೆ. ನಾವು ಅದು ಮಾಡಿದಾಗ ಅದೇ ಇಂಟೆನ್ಷನ್ ಇದ್ದಿದ್ದು, ಜನ when they go back they should be madly in love with Krishna. ಸೊ ಆ ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮ, ಕೃಷ್ಣ ಪ್ರಜ್ಞೆ ಬರಬೇಕು ಎಲ್ಲರಲ್ಲೂ ಅಂತ. ಸೊ ದಟ್ ವಾಸ್ ದ ಇಂಟೆನ್ಷನ್ ಆಫ್ ಡೂಯಿಂಗ್ ದಟ್ 18 days ultimately. How do you describe the way you see Krishna in your thoughts? ನಾನು ಅದೇ ಹೇಳಿದ್ನಲ್ಲ, ಕೃಷ್ಣ ಈಸ್ ಫಸ್ಟ್ಲಿ ನಿಮ್ಮ ಥಾಟಿಗೆ ಸಿಗಲ್ಲ, ಯು ಕಾಂಟ್ ಕಾಂಪ್ರಹೆಂಡ್ ಹಿಮ್.
ಬಟ್ ಕೃಷ್ಣ ಇಸ್ ಹೇಗೆ ಅಂದರೆ ಯು ಕ್ಯಾನ್ ಪುಟ್ ಹಿಮ್ ಇನ್ ಎನಿ ಬಾಕ್ಸ್. ಆ್ಯಂಡ್ ಅವ್ರು ನಾವು ಮಾಡೋಕೆ ನಮ್ಮ ಪ್ರಕಾರ ಡೋಂಟ್ ಗಾಸಿಪ್ ಅಂತೀವಿ. ಬಟ್ ವೆನ್ ಕೃಷ್ಣ ಗಾಸಿಪ್ಸ್ ಇಟ್ ಬಿಕಮ್ಸ್ ಪ್ರೇಮ. ಎಷ್ಟು ಚೆನ್ನಾಗಿ ಗಾಸಿಪ್ ಮಾಡ್ತಾನೆ ಅಂತೀವಿ. ಇಮ್ಯಾಜಿನ್ ಒಬ್ಬ ಕವಿ ಶಿಷ್ಟಂ ಮಧುರಂ ಅಂತ ಅವ್ನು ವಾಟ್ ಎವರ್ ಹಿ ಎಕ್ಸ್ಕ್ರೀಟ್ಸ್ ದಟ್ ಇಸ್ ಆಲ್ಸೋ ಮಧುರ ಅಂದರೆ ಇನ್ನು ಎಂತಹ ಪ್ರೇಮ ಇರಬೇಡ ಅದು. ನಂಗೆ ಆ್ಯಕ್ಚುಲಿ ನೀವು ಹೇಳಿದ್ಮೇಲೆ ಈಗ ಜಾಸ್ತಿ ಲವ್ ಆಗ್ತಾ ಇದೆ ಆ ಕ್ಯಾರೆಕ್ಟರ್ ಮೇಲೆ. ಅಂದರೆ ನಾನು ಈ ಆ್ಯಂಗಲಲ್ಲಿ ನೋಡೇ ಇಲ್ಲ ನಾನು ಆ್ಯಕ್ಚುಲಿ ನನ್ನ ಜೀವಮಾನ ಪೂರ. ಅಂದರೆ ಗೊತ್ತಿದೆ ಬಟ್ ಆಳದಲ್ಲಿ ಈ ಆಳದಲ್ಲಿ ನೋಡೋದಕ್ಕೆ ಅಂತ. ಸೊ ಅದೇ ಹೇಳಿದ್ನಲ್ಲ, ಎನಿ ಆ್ಯಕ್ಟಿವಿಟಿ ಅವನು ಅವ್ರು ಹೋಗ್ಬಿಟ್ಟು ಒಂದು ಹಾವಿನ ಹೆಡೆ ಮೇಲೆ ನೃತ್ಯ ಮಾಡ್ತಾನೆ. ಆಮೇಲೆ ತಂದೆ ತಾಯಿ ಒದ್ದಾಡ್ತಿದ್ದಾರೆ, ತಂದೆ ತಾಯಿ ಒದ್ದಾಡ್ತಿದ್ರೆ ಇವನು ಲೀಲೆಯಲ್ಲಿ ಆರಾಮಾಗಿದ್ದಾನೆ. ಏನು ಎಜುಕೇಷನ್ ಇಲ್ಲದೆ, ನಾನು ಯಾವಾಗಲೂ ಹೇಳ್ತೀನಿ ರಾಮಕೃಷ್ಣ ಹೇಗೆ ಅಂದರೆ ರಾಮನಿಗೆ ಜೀವನದಲ್ಲಿ ಆದರ್ಶವೇ ಧರ್ಮವಾಯಿತು, ಆದರೆ ಕೃಷ್ಣನಿಗೆ ಧರ್ಮವೇ ಆದರ್ಶವಾಯಿತು. ಸೊ ನಥಿಂಗ್ ಮ್ಯಾಟರ್ ಟು ಹಿಮ್. ಇವಾಗ 18 ಡೇಸಲ್ಲಿ ಒಂದು ಡೈಲಾಗ್ ಇದೆ, ಶಕುನಿ ಮತ್ತು ಕೃಷ್ಣ ಡೈಲಾಗಲ್ಲಿ ಒಂದು ಡೈಲಾಗ್ ಬಂದಿದೆ. ಅದರಲ್ಲಿ ಕೃಷ್ಣ ಸೇಸ್, ಧರ್ಮ ಸಂಸ್ಥಾಪನೆಗಾಗಿ ನನ್ನ ಶಿರವನ್ನು ನಾನು ನೀಡಲು ಸಿದ್ಧ, ಶಕುನಿ ನೀವು ಸಿದ್ಧವೇ ಅಂತ ಕೇಳ್ತಾನೆ ಕೃಷ್ಣ. ಸೊ ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂದರೆ ಕೃಷ್ಣ ಅವನು ಹೇಗಾಗ್ಬಿಡುತ್ತೆ, ಹೀ ಈಸ್ ಆಲ್ಸೋ ನಾಟ್ ಇಂಪಾರ್ಟೆಂಟ್. ವೆಲ್ ರಾಮನ ಕೇಸಲ್ಲಿ ಅಪ್ಪನ ವಾಕ್ಯ, ತಾಯಿ ಹಿಂಗಾಗಿದೆ, ನಾನು ಕಷ್ಟಪಟ್ಟರು ಪರವಾಗಿಲ್ಲ, ನೀ ಕಷ್ಟಪಡ್ಬೋದು, ನಾನು ಕಷ್ಟಪಡ್ತೀನಿ ಪರವಾಗಿಲ್ಲ, ನಾನು ಕಷ್ಟ ಸಹಿಸ್ಕೋತೀನಿ ಹೋಗ್ತೀನಿ ಅಂತ ರಾಮ ಹೇಳ್ತಾನೆ. ಕೃಷ್ಣ ಹಾಗಲ್ಲ, ನಾನು ಕಷ್ಟಪಡ್ಬೋದು, ಆದರೆ ಒಳ್ಳೆ ಫಾರ್ ಲಾರ್ಜರ್ ಗ್ರೇಟರ್ ಗುಡ್ ನೀನು ಕಷ್ಟಪಡಬೇಕು, ನಿನ್ನ ಕಷ್ಟಪಡಿಸ್ತೀನಿ ಅಂತಾನೆ ಕೃಷ್ಣ. ರಾಮ ಅದು ಮಾಡೋಕ್ಕೆ ಹೋಗಲ್ಲ. ರಾಮ ಎಲ್ಲದನ್ನು ತಗೊಂಡ್ಬಿಡ್ತಾನೆ ತನ್ನಲ್ಲಿ, ಕೃಷ್ಣ ಎಲ್ಲದನ್ನು ರಿಲೀಸ್ ಮಾಡ್ತಾನೆ. ರಾಮ ಬಂದಿದ್ದು ಋಣಗಳನ್ನು ತಗೊಳ್ಳೋಕ್ಕೋಸ್ಕರ, ಋಣಗಳನ್ನ ತುಂಬ ಮಾಡ್ದ. ಗುಹನ ಹತ್ರ ಹೇಳ್ದ ನಿನ್ನ ಋಣ ನನಗಿದೆ ಅಂತ, ಸುಗ್ರೀವನಿಗೆ ನೀನನ್ನ ಮತ್ತೊಬ್ಬ ಯುವರ್ ಲೈಕ್ ಅ ಸಿಬ್ಲಿಂಗ್ ಅಂತ, ನಿನ್ನ ಋಣ ನನ್ನಲ್ಲಿದೆ ಅಂತ, ವಾಲಿಗೆ ಹೇಳ್ದ ನಿನ್ನ ಋಣ ನನ್ನಲ್ಲಿದೆ ಅಂತ. ಸೊ ರಾಮ ಎಲ್ಲ ಋಣಗಳನ್ನು ಕಟ್ಕೋತಾನೆ, ಕೃಷ್ಣ ಎಲ್ಲ ಋಣಗಳನ್ನು ಬಿಡಿಸ್ಕೋತಾನೆ. ಆ ಋಣಗಳನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರ ಬಂದಂಥ ಅವತಾರವೇ ಕೃಷ್ಣಂದು. ನಾವು ಅವನನ್ನು ಭಗವಂತ ಅಂತ ಎಲ್ಲಿ ತನಕ ನೋಡ್ತೀವಿ, ಈಶದಾಸ ಭಾವ ಇದ್ದೇ ಇರೋದು ಸದಾ ಸರ್ವಕಾಲ. ಆದರೆ ಐ ಥಿಂಕ್ ಹೀ ಈಸ್ ದ ಓನ್ಲಿ ಇನ್ಕಾರ್ನೇಷನ್, ಓನ್ಲಿ ಡೈಟಿ ಹೂ ಕ್ಯಾನ್ ಬಿ ಹ್ಯೂಮನೈಸ್ಡ್ ಇನ್ ಅ ಬ್ಯೂಟಿಫುಲ್ ವೇ ಆ್ಯಂಡ್ ಸಚ್ ಅ ಲವ್ಲಿ ಥಿಂಗ್ ಅಲ್ವಾ. ಅಂದರೆ ಒಂದು ಈ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ತೊಗೊಂಡ್ರು ಪುರಂದರದಾಸರು ಕೃಷ್ಣನ ಮೇಲೆ ಜಾಸ್ತಿ ಬರೆದಂಥದ್ದು, ತ್ಯಾಗರಾಜರು ರಾಮನ ಮೇಲೆ ಬರೆದಿದ್ದು. ಹೌದು, ಅಂದರೆ ರಾಮ ತತ್ವ ಅನ್ನೋದು ಅಷ್ಟು ದೊಡ್ಡ ತತ್ವ, ಅಂದರೆ ಕೃಷ್ಣ ತತ್ವಕ್ಕಿಂತಲೂ ದೊಡ್ಡ ತತ್ವ ಅಂತ ಹೇಳ್ತಾರೆ ರಾಮ ತತ್ವ ಅನ್ನೋದು. ಬಟ್ ಅಲ್ಲಿಗೆ ವಿ ಶುಡ್ ನಾಟ್ ಗೆಟ್ ಇನ್ ಟು ದ್ಯಾಟ್ ಬಿಕಾಸ್ ಇಟ್ ಬಿಕಮ್ಸ್ ಟು ಕಾಂಪ್ಲಿಕೇಟೆಡ್. ಸೊ ನೋ ಐ ಮೀನ್ ಈಗ ನೀವು ಒಂದು ಕೃಷ್ಣನ ಬಗ್ಗೆ ಇದನ್ನು ತೊಗೊಂಡಾಗ ನಾನು ಅರ್ಥ ಮಾಡ್ಕೊಂಡೆ, ರಾಮನ ಬಗ್ಗೆ ತೊಗೊಂಡು ಮಾಡಬೇಕಾದ್ರೆ ನಿಮ್ಗೆ ಹೆಂಗೆ, ವಾಟ್ ಆರ್ ದಿ ಆಸ್ಪೆಕ್ಟ್ಸ್ಗಳು ಮುಳುಗ್ತೀರಾ? ಈಗ ಅದೇ ಹುಡುಕ್ತಾ ಇದ್ದೀವಿ, ಸ್ಕ್ರೀನ್ ಪ್ಲೇಲಿ ಇದ್ದೀವಿ ರಾಮನ ಹೆಂಗೆ ತರಬೇಕು ಅಂತ. ಬಿಕಾಸ್ ರಾಮನ ಇಮ್ಯಾಜಿನೇಷನ್ ಒಂದಿದೆ, ಒಂದು ಗೌರವ ರಾಮ ಎಲ್ಲೋ ಇಟ್ಬಿಟ್ಟಿದ್ದಾರೆ, ಘನತೆ ಎಲ್ಲೋ ಇದೆ. ಅದು ಆ ಕ್ಯಾರೆಕ್ಟರ್ನ ಟಚ್ ಮಾಡಿದಾಗ ಘನತೆಗೆ ಒಂದು ಇಷ್ಟು ಕಿಂಚಿತ್ತೂ ಇದಾಗಬಾರ್ದು. ಆ್ಯಂಡ್ ಅವನ್ನ ನಡೆದಿದ್ದು ಈಗ ತಂದೆ ವಾಕ್ಯ ಇದು ಮಾಡ್ದ, ದೆನ್ ವಾಲಿ ವಧೆ ಮಾಡ್ದ, ಇನ್ನೊಂದು ಆ್ಯಂಗಲಲ್ಲಿ ಸೀತೆದು ಬರುತ್ತೆ. ಸೊ ಎಲ್ಲದಕ್ಕೂ ಹೆಂಗೆ ಜಸ್ಟಿಸ್ ಮಾಡ್ತೀರಾ ರಾಮನ್ ಕ್ಯಾರೆಕ್ಟರ್ ಒಂದು ಜರ್ನಿ ಫ್ರಮ್ ಅಯೋಧ್ಯ ಟು ಲಂಕಾ ಟು ಅಯೋಧ್ಯ. ಸೊ ದರ್ ಇಸ್ ಅ ಫುಲ್ ಫ್ಲೆಜ್ ಜರ್ನಿ. ಸೊ ಒಂದೊಂದು ಪಾರ್ಟಲ್ಲಿ ಒಂದೊಂದು ಇನ್ಸಿಡೆಂಟ್ಸ್ ಇದೆ ರಾಮಂದು. ಆ ಇನ್ಸಿಡೆಂಟ್ಸನ್ನು ಒಂದು ಸ್ಟೇಜ್ಗೆ ವಿತ್ ದ ಗ್ಲಾಮರ್, ರಾಮನ್ನ ಗ್ಲಾಮರ್ ತರದಿದೆಯಲ್ಲ, ಮೆಜೆಸ್ಟಿ ದಟ್ ಲೈಕ್ ಟು ಮೇಕ್ ಇಟ್ ಎಂಟರ್ಟೈನಿಂಗ್. ಅನ್ಲೈಕ್ ಕೃಷ್ಣ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ರಾಮ ಎಂಟರ್ಟೈನಿಂಗ್. ರಾಮನ ಕಥೆನೂ ಎಂಟರ್ಟೈನಿಂಗ್ ಮಾಡೋದು ಕಷ್ಟ, ಬಿಕಾಸ್ ತುಂಬ ಘನವಾದಂಥ ವಿಷಯ. ರಾಮ ಲೈಫ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಆ್ಯಂಡ್ ಮೋರ್ ದನ್ ಆ ಡೌನಲ್ಲಿ ಹೋದಾಗಂತೂ ದಿ ರಿಯಲ್ ಸ್ಟೋರಿ ಇರೋದೇ ನಮಗೆ ಡೌನಲ್ಲಿ ಇದ್ದಾಗ, ಅಂದರೆ ವಾಟ್ ಎವರ್ 14 ವರ್ಷ ವನವಾಸದಲ್ಲಿ ಅವ್ರು ಇದ್ದಾಗ ಅದರಲ್ಲೇ ಇರೋಂಥ ಎಲ್ಲ ಕಥೆಗಳು ಸಿಗುವಂಥದ್ದು, ಏನೇನು ನಡೆದಿರೋಂಥದ್ದು ಅದರಲ್ಲೇ ಸಿಗುತ್ತೆ. ಬಟ್ ಆಫ್ಕೋರ್ಸ್ ಲೈಕ್ ಯು ಸೇ ಕಲರ್ಫುಲ್ ಇಲ್ಲ, ಬಟ್ ಅಲ್ಲೂ ಕಲರ್ ಹುಡುಕ್ಬೋದಲ್ಲ. ಇಮ್ಯಾಜಿನ್ ಅಂತಹ ಲೈಕ್ ಎಲ್ಲ 21 ಸತಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡೋದಂಥ ಪರಶುರಾಮ. ಓಕೆ, ಅನದರ್ ಇನ್ಕಾರ್ನೇಷನ್ ಆಫ್ ಲಾರ್ಡ್ ನಾರಾಯಣ. ಮತ್ತೊಂದು ಕಡೆ ಅಂದರೆ ಉತ್ತರಾಖಂಡದಲ್ಲಿ ರಾಮ ಎಲ್ಲರ ಶಕ್ತಿ ಬಗ್ಗೆ ಮಾತಾಡ. ವಾಲಿ ಎಂಥ ಶಕ್ತಿ ಅಂದರೆ ಸಂಧ್ಯಾವಂದನೆ ಮಾಡ್ತಿರ್ತಾನೆ. ರಾವಣಂಗೊಂದು ಹುಚ್ಚು, ನಾನು ಯಾರೇ ಸ್ಟ್ರಾಂಗ್ ಇದ್ದಾರೆ ಅವ್ರ ಜೊತೆ ಹೋಗಿ ಗುದ್ದಾಡ್ಬೇಕು, ನಾನು ಐ ಶುಡ್ ಪ್ರೂವ್ ದಟ್ ಐ ಆಮ್ ಸುಪೀರಿಯರ್ ಅಂತ. ಎಲ್ಲ ಕಡೆ ಹೋಗ್ಬಿಟ್ಟು ಹಾಗೆ ಕಾರ್ತಿಕ್ ವೀರಾರ್ಜುನ ಜಗಳ ಆಡ್ತಾನೆ. ವಾಲಿ ಬಗ್ಗೆ ಕೇಳಿರ್ತಾನೆ, ಬಂದು ವಾಲಿಗೆ ಇದು ಮಾಡ್ತಾನೆ,
ಚಾಲೆಂಜ್ ಮಾಡಬೇಕು ಅಂತ ಹಿಂದೆಯಿಂದ ಅಟ್ಯಾಕ್ ಮಾಡ್ತಾನೆ ವಾಲಿಗೆ. ಸಂಧ್ಯಾ ವಂದನೆ ಮಾಡ್ತಿರ್ತಾನೆ ವಾಲಿ. ಹಿಂದೆಯಿಂದ ಅಟ್ಯಾಕ್ ಮಾಡೋ ರಾವಣನ ಕಂಕಳಲ್ಲಿ ಹಿಂಗೆ ಹಿಡ್ಕೊಂಡು ಸಂಧ್ಯಾ ವಂದನೆ ಮುಗಿಸ್ಬಿಟ್ಟು ಅಲ್ಲೆಲ್ಲ ಪೂರ್ತಿ ಎಲ್ಲ ಅರ್ಘ್ಯನ ನೀಡಿ ಹಾಗೆ ಎಳ್ಕೊಂಡು ಹೋಗ್ತಾನೆ ವಾಲಿ. ಕಂಕಳಲ್ಲಿ ರಾವಣನ ಬಿಡಿಸ್ಕೊಳಕ್ಕಾಗಲ್ಲ, ಅಷ್ಟು ಶಕ್ತಿ ವಾಲಿಗೆ. ಆಯಿತಾ, ಅಂಥ ವಾಲಿಗಿಂತನೂ ದಾಟದವನು ಶಕ್ತಿಯಲ್ಲಿ ಹನುಮಂತ. ಅದನ್ನು ಅಗಸ್ತ್ಯರು ಹೇಳ್ತಾರೆ. ಹನುಮಂತ ಅಂಥ ವಾಲಿಯನ್ನು ದಾಟಿದಾನೆ ಅಂತ. ಅಂಥ ಹನುಮಂತ ರಾಮನ ದಾಸ. ಇನ್ನು ರಾಮನ ಶಕ್ತಿ ಹೇಗಿರ್ಬೇಡ ಅಲ್ವಾ? ಸೊ ನಮ್ಗೇನು ಅನ್ಸುತ್ತೆ, ರಾಮನ್ನ ಸುಮ್ಮನೆ ಹಿಂಗೆ ನೋಡಿದಾಗ ಮರ್ಯಾದಾ ಪುರುಷೋತ್ತಮ, ಏನು ಆ ತಂದೆಗೆ ವಾಪಸ್ ಮಾತಾಡಲ್ಲ, ಹಾಗೆ ಹೀಗೆ ನಾವು ಹಿಂಗೆ ಯೋಚನೆ ಮಾಡ್ತೀವಿ. ಅದು ಬಿಟ್ಟು ಬೇರೆ ಯಾಕೆ ಯೋಚನೆ ಮಾಡೋಕ್ಕಾಗಲ್ಲ? ವಿ ಹ್ಯಾವ್ ಸೋ ಮೆನಿ ಅದರ್ ಕ್ಯಾರೆಕ್ಟರ್ಸ್. ರಾಮನ್ ಹೆಂಗೆ ನೋಡಿದ್ರು ಆ ಕ್ಯಾರೆಕ್ಟರ್ಗಳು? ಅಲ್ಲ, ಲೈಕ್ ಯು ಸೆಡ್ ಕರೆಕ್ಟ್. ಅದಕ್ಕೆ ಆ ಮರ್ಯಾದಾ ಪುರುಷೋತ್ತಮದ ಐಡಿಯಲ್ ಮ್ಯಾನ್ ಇಸ್ ರಾಮನ್ ಥರ ಇರಬೇಕು, ಆದರ್ಶ ವ್ಯಕ್ತಿ ಅದು ಒಂಥರ. ವಾವ್, ನಂಗೆ ಈ ಥಾಟ್ ಬಂದೇ ಇರಲಿಲ್ಲ. ಇಲ್ಲಿಂದಿಲ್ಗೆ ಫೈನಲಿ ಆ ಪರಶುರಾಮನು ಬಂದ್ಬಿಟ್ಟು ವಾದದಲ್ಲಿ ರಾಮನ್ ಶಕ್ತಿ ನೋಡಬೇಕು ಅಂತ ಬಂದಾಗ ಧನಸ್ ಕೊಡ್ತಾನೆ, ಶಾರಂಗ ಧನಸ್ಸು. ಇದನ್ನು ಎತ್ಬಿಡು ನೋಡ್ತೀನಿ ಅಂತ. ರಾಮ ಎತ್ತದಲ್ಲದೆ ಪರಶುರಾಮ ಇರೋಂಥ ಜಾಗವನ್ನು ಡಿಸ್ಟ್ರಾಯ್ ಮಾಡಿಬಿಡ್ತಾನೆ ಬಾಣದಲ್ಲಿ. ಅಂದರೆ ಪರಶುರಾಮನಿಗೂ ಒಂದು ಅಹಂಕಾರ ಬಂದಿರೋದನ್ನು ರಾಮ ಅಲ್ಲೇ ಇಳಿಸ್ಬಿಡ್ತಾನೆ. ಸೊ 21 ಸತಿ ಎಲ್ಲ ಕ್ಷತ್ರಿಯರ ಸಂಹಾರ, ಇನ್ಕ್ಲೂಡಿಂಗ್ ಕಾರ್ತವೀರ್ಯಾರ್ಜುನ. ಆ ಕಾರ್ತವೀರ್ಯಾರ್ಜುನ ಯಾರು ರಾವಣನ ಸೋಲಿಸಿದ್ದ, ಆ ಕಾರ್ತವೀರ್ಯಾರ್ಜುನನ್ನ ಎಡಗೈಯಲ್ಲಿ ಸಂಹಾರ ಮಾಡ್ತಾರೆ ಪರಶುರಾಮ. ಅಂಥ ಪರಶುರಾಮ ಬೆಂಡಾಗ್ಬಿಡ್ತಾರೆ ರಾಮನ ಮುಂದೆ. ಅಷ್ಟು ರಾಮನ. ಸೊ ಐಡಿಯಲಿ ರಾಮನ ಒರಿಜಿನಲ್ ಒಂದು ಏನಿದೆಯೋ ಅದನ್ನ ತೋರಿಸೋ ಇಲ್ಲ ಅಂತ ಅನ್ಬಿಡ್ಬೋದು. ಸಾಧ್ಯನೇ ಇಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಹೇಳ, ರಾಮ ಅನ್ನೋ ತತ್ವ ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ತ್ಯಾಗರಾಜ ಸ್ವಾಮಿಗಳಂತವ್ರಿಗೆ ಆಗಕ್ಕೆ ಸಾಧ್ಯ. ಅದು ಯಾರಿಗೂ ಆಗಲ್ಲ. ಇಲ್ಲದೇ ಆ ರಾಮ ಅನ್ನೋ ತತ್ವ ಎಂಥ ತತ್ವ ಅದೇ ಹೇಳ್ತಾರಲ್ಲ, ಅಷ್ಟು ಸಹಸ್ರನಾಮ ಕೃಷ್ಣನ್ಗೋಸ್ಕರ ಅಂತ ಹೇಳಿರೋ ಸಹಸ್ರನಾಮ, ಆ ಎಲ್ಲ ಸಹಸ್ರನಾಮಕ್ಕೂ ಒಂದೇ ಒಂದು ನಾಮ, ಅದು ರಾಮನಾಮ ಅಂತ. ರಾಮನಾಮ ಅಷ್ಟು ಪವರ್ಫುಲ್ ಇರೋವಂಥ ವ್ಯಕ್ತಿತ್ವ ಅದು. ಆ ವ್ಯಕ್ತಿತ್ವ ಅದು ಮುಟ್ಟಕ್ಕೂ ಬಹಳ ಯೋಚನೆ ಮಾಡಬೇಕು ಹೆಂಗೆ ಮಾಡೋದು ಅಂತ. ಈ ವಾಗ್ಯಕಾರರಿಗೆ ಹೇಗೆ ಬಂದಿರುತ್ತೆ ಅವ್ರಿಗೆ? ಅಂದರೆ ಐ ಆಮ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಈಗ ನಮ್ಗೆ ಗೊತ್ತಿರೋದಿರುತ್ತೆ, ಈಗ ಒಂದು ಪುರಂದರದಾಸರದು 500 years ಅಂತ, ತ್ಯಾಗರಾಜರದು ಎಷ್ಟು ಸುಮಾರು ಅಲ್ವಾ 17th century. ಸೊ ಅಲ್ಲಿಂದ ತಗೊಂಡ್ರೆ ಅಲ್ಲ, ಅಫ್ಕೋರ್ಸ್ ಇವ್ರಿಗೆ ಸುಕೃತದಲ್ಲೆಲ್ಲ ಬಂದಿರೋದೆಲ್ಲ ಓಕೆ ಇರುತ್ತೆ ಅಂತ. ಬಟ್ ಫಾರ್ ಜನರೇಷನ್ಸ್, ಫಾರ್ ಡಿಕೇಡ್ಸ್, ಫಾರ್ ಟು ರೈಟ್ ಇನ್ ಟು ಸಮಥಿಂಗ್ ಲೈಕ್ ದಟ್ ಅಂತಂದಾಗ ಹೆಂಗೆ ಅದು? ಲೈಕ್ ಐ ಆಲ್ವೇಸ್ ಥಿಂಕ್ ಫ್ರಮ್ ದರ್ ಆಂಗಲ್, ಹೆಂಗೆ ಮಾಡೋಕ್ಕೆ ಸಾಧ್ಯ ಇದು? ಐ ಥಿಂಕ್ ಇಟ್ ಇಸ್ ವೈಫೈ. ಅತಿಯಾದ ಪ್ರೇಮ. See, I'll tell you what, if you, let's say you're in love with a girl, when you're actually in love with that girl, ನೀವೇನು ಯೋಚನೆ ಮಾಡಲ್ಲ. You do things that prove that you're in love with that girl. ಅಲ್ವಾ? ಹಾಗೇನೆ ಅವರು 96 ಕೋಟಿ ರಾಮ ಜಪ ಮಾಡಿದವರು. No, but unfortunately we have done that mistake. Being in love. Anyway, so see, this is one love where you don't find ದೌಕ ಅನ್ನೋದೇ ಇಲ್ಲ ಇಲ್ಲಿ. ಇರಲಿ, ಏನೇ ಟೆಸ್ಟ್ ಆದರೂ ಕೂಡ ಅದು ನಮಗೆ ಗೊತ್ತು, ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ. ಆದರೆ ಈ ಎಂಥ ಪ್ರೇಮ ಇದು ಅಂದರೆ, ಎವ್ರಿಥಿಂಗ್ ಯು ಸೇ, ಎವ್ರಿಥಿಂಗ್ ಯು ಡೂ ಬಿಕಮ್ಸ್ ಎನ್ ಎಕ್ಸ್ಪ್ರೆಷನ್, ರೂಪ, ಪರ್ಸಾನಿಫಿಕೇಶನ್ ಆಫ್ ಯುವರ್ ಲವ್. ಹಾಗಿದ್ದಾಗ ಆಟೋಮ್ಯಾಟಿಕಲಿ ಯು ಬಿಕಮ್ ಅ ವಾಗ್ಯಕಾರ. ತ್ಯಾಗರಾಜ ಸ್ವಾಮಿಗಳು ಮಾತಾಡೋ ರಾಮ ಅಂತ ಹೇಳ್ತಾ ಇದ್ರು ಅಂದರೆ, ಅವ್ರ ಪ್ರತಿ ಶಬ್ದವೂ ರಾಮ, ಅವ್ರ ಪ್ರತಿಯೊಂದು ಉಸಿರು ರಾಮ ಆಗಿದ್ದಾಗ ಅಫ್ಕೋರ್ಸ್ ತ್ಯಾಗರಾಜ ಸ್ವಾಮಿಗಳಿಂದ ಅಷ್ಟು ಆಗಲೇಬೇಕು, ನಮ್ಗೆ ಅಂಥ ಸಂಪತ್ತು ಸಿಗಲೇಬೇಕು ನಮಗೆ. ಬಟ್ ಓವರ್ ದಿ ಇಯರ್ಸ್ ನಾನು ಆಲ್ವೇಸ್ ಐ ಥಿಂಕ್ ಶಿಷ್ಯ ಪರಂಪರೆಗೆ ಲೀನಿಯೇಜಿಂದ ತೊಗೊಂಡಿರ್ತಾರೆ ಅಂತ. ಈಗ ಯಾವುದೋ ಒಂದು ಈಗೊಂದು ತ್ಯಾಗರಾಜರು ಒಂದು ಕೃತಿ ಮಾಡಿರ್ತಾರೆ ಅಂತಲೇ ಅನ್ಕೊಳ್ಳೋಣ, ಯಾವುದೋ ರಾಮನಾಮ ಭಕ್ತಿನೋ ಯಾವುದೋ ಒಂದು ಇರುತ್ತೆ ಅಂತ ಅನ್ಕೊಳ್ಳೋಣ. ಐ ಆಮ್ ಶ್ಯೂರ್ ಅವರು ಅದನ್ನು ಬೇರೆ ರಾಗಕ್ಕೇನೆ ಹಾಡಿರ್ತಾರೆ ಅಲ್ವಾ? ಅದು ಬರ್ತಾ ಇಟ್ ಮೈಟ್ ಹ್ಯಾವ್ ಅಫ್ಕೋರ್ಸ್ ಚೇಂಜ್ಡ್ ಓವರಲ್ ಅಲ್ವಾ? ಏನಾದರೂ ನಾವು ಕೇಳಿ ಬಂದಂಥದ್ದು ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದೆಲ್ಲ ಚೇಂಜ್ ಆಗಿರೋದು, ಬದಲಾವಣೆ ಆಗಿರುತ್ತೆ. ಸಾಹಿತ್ಯ ಮಾತ್ರ ಚೇಂಜ್ ಆಗಿರಲ್ಲ, ಸಾಹಿತ್ಯನೂ ಚೇಂಜ್ ಆಗಿರೋ ಸಾಧ್ಯತೆಗಳಿದೆ. ಆಗಿರ್ಬೋದು. ಹೇಗೆ ನಾನು ಇದನ್ನ ಒಂದ್ಸಲಿ ನನಗೆ ವೈಯಕ್ತಿಕವಾಗಿ ಅನುಭವ ಆಗಿತ್ತು. ಐ ಥಿಂಕ್ ಐ ಹ್ಯಾಡ್ ಸ್ಟೇಟೆಡ್ ದಿಸ್ ಇನ್ ಯಾವುದೋ ಬೇರೆ ಶೋಲು ಹೇಳಿದ್ದೆ. ಈಗ ಪಂಚರತ್ನ ಕೃತಿ ತೊಗೊಂತೀವಿ. ಪಂಚರತ್ನ ಕೃತಿಲಿ 5 ಕೃತಿಗಳೆಲ್ಲ ಇರೋಂಥದ್ದು. ಮಧ್ಯದಲ್ಲಿ ಇದೊಂದಿದೆ, ಅದು ಆರಬಿ ರಾಗದ್ದು ಅಲ್ಲ, ಸೊ ಸಾಧಿಂಚನೆ ತೊಗೊಳ್ತೀವಿ. ಸೊ ನಮ್ಗೆ ಏನು ಮಾಡ್ತೀವಿ, ಪ್ರತಿ ಸಲ ಬರ್ಬೇಕಾದ್ರೆ ಅದರಲ್ಲಿ ಚಿಟ್ಟೇಶ್ವರ ಶುರು ಆಗ ಮುಂಚೆ ಸಮಯಾನಿಕೆ ಅಂತ ತೊಗೊಂಡು ಹಾಡೋವಂಥದ್ದು. ಸೊ ಸಡನ್ನಾಗಿ ಒಂದ್ಸಲಿ ಪಂಚರತ್ನ ಒಂದು ಯಾರೋ ಆರಾಧನೆಯಲ್ಲಿ ಕೂತಿರ್ಬೇಕು, ಒಬ್ರು ಇಲ್ಲ ನಿಲ್ಲಿಸಿ, ಇದು ವಾಗ್ಯಕಾರರ ತ್ಯಾಗರಾಜರು ಆ್ಯಕ್ಚುಲಿ ಮಾಡಿರೋದು ಬೇರೆ ಥರನೇ ಇದೆ ಅಂತ. ಪ್ರತಿ ಸಲ ಚಿಟ್ಟೇಶ್ವರ ಆದಮೇಲೂ ನೀವು ಸಮಯಾನಿಕೆ ಬರ್ತಿಲ್ಲ, ಅದು ಸಾಧಿಂಚನೆಗೆ ಹೋಗ್ತಿದೆ ಅಂತ. ಶಿ ಚೇಂಜ್ಡ್ ಇಮಿಡಿಯೇಟ್ಲಿ.
ಸೊ ನಾನು ಮನೆಗೆ ಬಂದಮೇಲೆ ನಾನು ಆ್ಯಕ್ಚುಲಿ ಯೋಚನೆ ಮಾಡಿದೆ, ಹೌದಲ್ವಾ ಇದು ಈಗ ಇವ್ರು ಹೇಳಿದ ತಪ್ಪೋ ಸರಿ ಅನ್ನೋದ್ರ ಬಗ್ಗೆ ನಾವು ವಿಮರ್ಶೆ ಮಾಡೋಕ್ಕೆ ಹೋಗ್ತಿಲ್ಲ. ಯಾವುದೋ ಒಂದು ಕೃತಿನೇ ತೊಗೊಂಡ್ರೆ ಅಥವಾ ಒಂದು ಇದನ್ನು ತೊಗೊಂಡ್ರೆ ಎಷ್ಟು ಚೇಂಜಸ್ಸಲ್ಲೂ ಓವರ್ ದ ಪೀರಿಯಡ್ ಲೈಕ್ 300, 400, 500 ಇಯರ್ಸ್ ಅಂತ ಅಂದ್ಕೊಂಡ್ರೆ, ಸೊ ಮೂಲ ಏನಿರಬಹುದು ಅನ್ನೋದು ನನಗೆ ಆಲ್ವೇಸ್ ಒಂದು ಕ್ಯೂರಿಯಾಸಿಟಿ ಅನ್ನೋದು. ಮೂಲ ಹುಡ್ಕೋಕ್ಕೆ ಸಾಧ್ಯ ಇಲ್ಲಲ್ಲ, ಆ್ಯಂಡ್ ದಟ್ ಈಸ್ ಅ ಬ್ಯೂಟಿ. ಒರಿಜಿನಲ್ ಡಾಕ್ಯುಮೆಂಟ್ ಯಾವುದಾದ್ರೂ ಇದ್ದು ಅದರ ರೆಕಾರ್ಡ್ ಆಗಿದ್ರೆ ಅದು ಸಿಗುತ್ತೆ. ಆ್ಯಂಡ್ ಐ ಟೆಲ್ ಯು ವಾಟ್, ಇಷ್ಟು ವರ್ಷ ಆದರೂ ಒಂದು ನಗುಮೊಮ್ಮು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಪ್ರತಿಯೊಬ್ಬನ ನಗುಮೊಮ್ಮನು ವ್ಯತ್ಯಾಸ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ದಟ್ ಈಸ್ ದ ರೀಸನ್. ಅದಕ್ಕೋಸ್ಕರ ಇಷ್ಟು ವರ್ಷ ಬದುಕೊಂಡು ಬಂದಿದೆ. ಇಷ್ಟು ಇವತ್ತಿಗೂ ಆ ನಗುಮೊಮ್ಮು ಒಂದು ಕೋಟಿ ಸತಿ ಕೇಳಿದ್ರೆ ನನಗೆ ಇವತ್ತಿಗೂ ಬೋರ್ ಆಗಲ್ಲ. ಅಲ್ಲ, ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂದರೆ, ಈಗ ನಿಮ್ಮಂಥವ್ರು ಮೀನ್ ಯು ಟೇಕ್ ದ ಸ್ಕ್ರಿಪ್ಟ್ಸನ್ನು ತೊಗೊಂಡು ಮಾಡಿದಾಗ ನ್ಯಾಚುರಲಿ ಯು ಗೈಸ್ ಆರ್ ಬೌಂಡ್ ಟು ಇನ್ವೈಟ್ ದ ಟ್ರಬಲ್ ಅನ್ನೋದು ಕೂಡ ಇರುತ್ತೆ. ಡೋಂಟ್ ಯು ಥಿಂಕ್ ಸೊ? ಅಂದರೆ ಇನ್ ಟರ್ಮ್ಸ್ ಆಫ್ ದಿ ಪ್ರೆಸೆಂಟೇಷನ್ ಮಾಡಿದಾಗ ಅಥವಾ ಯಾವ ರೀತಿ ಹೇಗೆ ಹೇಳ್ತಿರ್ತೀರೋ ಅನ್ನೋದನ್ನು, ಬಿಕಾಸ್ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಇರುತ್ತೆ. ಹೌದು. ಈಗ ನೀವಿಬ್ಬರೇ ಅಂತ ತೊಗೊಂಡ್ರು ಯುವರ್ ಅಪ್ರೋಚ್ ಟು ಒನ್ ಥಿಂಗ್, ಅದೇ ಕೃಷ್ಣನೇ ತೊಗೊಳ್ಳಿ, ಕೃಷ್ಣನ ಎಕ್ಸಾಂಪಲ್ ತೊಗೊಂಡ್ರೆ ನೀವು ನೋಡೋಂಥ ದೃಷ್ಟಿನೇ ಬೇರೆ ಥರ ಇರುತ್ತೆ, ಇವ್ರು ನೋಡೋಂಥ ದೃಷ್ಟಿ ಥರನೇ ಬೇರೆ ಇರುತ್ತೆ. ನಾನು ಎಷ್ಟೊಂದು ಇದನ್ನೆಲ್ಲೋ ಐ ಹ್ಯಾವ್ ನೆವರ್ ಸ್ಟೇಟೆಡ್ ಆ್ಯಕ್ಚುಲಿ, ಐ ಮೇ ಗೆಟ್ ಇನ್ ಟು ಟ್ರಬಲ್, ಬಟ್ ಇಟ್ಸ್ ಓಕೆ. ಈಗ ಒಂದು ಮಣಿರತ್ನಂ ಸರ್ ಸಿನಿಮಾಗಳು, ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಮಣಿ ಸರ್. ಸೊ ಮಣಿರತ್ನಂ ಅವ್ರ ಸಿನಿಮಾಗಳು ನೋಡಿದಾಗ ಲವ್ ಅಂತ ನೋಡಿದ್ದೀನಿ, ದಳಪತಿ ಥರ ನೋಡಿದ್ದೀನಿ. ಐ ಡಿಂಟ್ ನೋ ದಿ ಒರಿಜಿನಲ್ ಆಳದಲ್ಲಿ ಅಂತಿರಲಿಲ್ಲ. ಫಾರ್ ಇಯರ್ಸ್ ಬಂದಾದ್ಮೇಲೆ ಗೊತ್ತಾಯಿತು ಕೆಲವರು ಇಲ್ಲ, ಸಿ ದ ವೇ ಈಸ್ ಗ್ಲೋರಿಫೈಯಿಂಗ್ ಕರ್ಣ ಓವರ್ ಹಿಯರ್. ಸೊ ಇದು ಇವರು ರಜನಿಕಾಂತ್ ಪ್ಲೇ ಮಾಡೋದು ಒಂದು ಕರ್ಣನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಸೊ ಮಹಾಭಾರತದ ತೊಗೊಂಡಿದ್ದಾರೆ ಡೆಪಿಕ್ಷನ್ನು. ಮೈ ಗಾಡ್, ಐ ಡಿಂಟ್ ಇವನ್ ಥಿಂಕ್ ಇನ್ ದಿಸ್ ಡೈರೆಕ್ಷನ್ ಥ್ರೂ ಔಟ್ ಮೈ ಲೈಫ್. ಅಂದರೆ ಅದನ್ನು ಸಿಂಪ್ಲಿಫೈಡ್ ಮಾಡಿಬಿಟ್ಟು ಹೇಳಿರೋಂಥದ್ದು ಇರುತ್ತೆ. ಸೊ ಅಂಥ ಒಂದು ಇವರು ಇದ್ದಾಗ ಅಂತಾರೆ ನಿಮಗೆ, ಯು ಡೈರೆಕ್ಟ್ಲಿ ಡೀಲ್ ವಿತ್ ದ ಗ್ರೇಟೆಸ್ಟ್ ಆಫ್ ಮೈಥೋಸ್ ಇಂದ ಡೈರೆಕ್ಟ್ ಡೀಲ್ ಮಾಡಿರ್ತೀರಾ. ಹೌ ಡು ಯು ಡೀಲ್ ವಿತ್ ದೀಸ್ ಥಿಂಗ್ಸ್? ಅಥವಾ ಬಂದಿರುತ್ತಾ ಅಥವಾ ಬರುತ್ತಾ? ಅಲ್ಲ, ಅಂದರೆ ಯಾವುದೇ ವರ್ಕ್ ತೊಗೋತೀವಿ ನಾವು ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ, ಆನೆಸ್ಟ್ಲಿ ನಮ್ಗೇನು ಆ ಥರ ಹಿಂಜರಿಕೆ ಭಯ ಅಂತೂ ಇದುವರೆಗೂ ಆಗಿಲ್ಲ. ವೆರಿ ನೈಸ್. ಸೊ ಬಿಕಾಸ್ ಸಿ ಇಫ್ ಯು ಬಿಲೀವ್ ಇನ್ ವಾಟ್ ಯು ಆರ್ ಸೇಯಿಂಗ್ ಆ್ಯಂಡ್ ವಾಟ್ ಯು ಆರ್ ಟ್ರೈಂಗ್ ಟು ಕಮ್ಯುನಿಕೇಟ್, ಯು ವಿಲ್ ಫಾರ್ ಶೋರ್ ನಾಟ್ ಬಿ ಸ್ಕೇರ್ಡ್ ಆಫ್ ಇಟ್. ಕರ್ಣನ ವ್ಯಕ್ತಿತ್ವನೂ ಅಷ್ಟೇ, ಅವ್ನು ಎಷ್ಟು ಅಧರ್ಮಗಳನ್ನ ಮಾಡ್ದ ಅಂದರೆ ಅದರಲ್ಲಿ ಒಂದು ಒಳ್ಳೆ ವಿಷಯನೂ ಇತ್ತು, ಅವನು ದಾನ ಮಾಡ್ತಾ ಇದ್ದ ಅಂತ. ಆದರೆ ದ ವೇ ಹಿ ಟ್ರೀಟೆಡ್ ದ್ರೌಪದಿ, ದ ವೇ ಹಿ ಸ್ಟ್ರಾಟಜೈಸ್ಡ್ ವಿತ್ ದ ಕೌರವಾಸ್, ಅದೆಲ್ಲ ಬೇಕಾಗಿರಲಿಲ್ಲ. ಬಟ್ ವೈ ಡು ಯು ಥಿಂಕ್ ಈಸ್ ಬಿನ್ ಗ್ಲೋರಿಫೈಡ್? ಅಂದರೆ ಇನ್ ದ ರೀಸೆಂಟ್ ಟೈಮ್ಸಲ್ಲಿ ದ ಗ್ಲೋರಿಫಿಕೇಶನ್ ಆಫ್ ಕರ್ಣ ಇಸ್ ಆನ್ ಎ ಬೇರೆ ಲೆವೆಲ್. ಪೊಲಿಟಿಕಲ್ ಆಂಬಿಷನ್ಸ್ ಆ್ಯಂಡ್ ಐ ಟೆಲ್ ಯು ವೈ, ಬಿಕಾಸ್ ಕರ್ಣನಲ್ಲಿ ಡೈರೆಕ್ಟಾಗಿ ಕುಲ ಬಂದ್ಬಿಡುತ್ತೆ. ಜಾತಿ ಕುಲ ಅಂತ ಅದನ್ನು ಮಾತ್ರ ಸೆಲೆಕ್ಟಿವ್ ಆಗಿ ಅಷ್ಟೇ ತೊಗೊಂಡು ಆದ್ದರಿಂದ ಇವನು ಹಿಂಗಾಯಿತು, ಇವ್ರ ಮೇಲ್ವರ್ಗದವ್ರು ಹಿಂಗೆ ಮಾಡಿ ಏನೂ ಅಲ್ಲ. ಆ್ಯಂಡ್ ಆಲ್ಸೋ ಅದು ಶುರುವಾಗಿದ್ದು ವಿತ್ ವೆರಿ ರೀಸೆಂಟ್ ಬುಕ್. ಐ ಥಿಂಕ್ ನಂಗೆ ಬುಕ್ ಹೆಸರು ಆನ್ ಟಾಪ್ ಆಫ್ ಮೈ ಮೈಂಡ್ ಬರ್ತದೆ. ಅರ್ಲಿ 19th centuryಲೋ ಎಲ್ಲೋ ಆ ಕ್ಯಾರೆಕ್ಟರ್ ಫಸ್ಟ್ ಗ್ಲೋರಿಫೈ ಆಗಿದ್ದು, ಅಲ್ಲಿಂದ ಅದು ಕಂಟಿನ್ಯೂ ಆಗ್ತಾ ಬಂದಿದೆ. ಬಟ್ ಒರಿಜಿನಲ್ ವ್ಯಾಸರ ಭಾರತಕ್ಕೆ ಹೋದರೆ ಆ ಥರ ಇಲ್ಲ. ಅದು ಸಿನ್ಸ್ ಯು ಆರ್ ಟಾಕಿಂಗ್ ಅಬೌಟ್ ಮೈಥೋ, ಈ ಸುಮಾರು ಪ್ರಶ್ನೆಗಳು ಯಾರಾದರೂ ಕೇಳಿದಾಗ ಈಗ ಮೈಥೋ ಎಕ್ಸಿಸ್ಟೆನ್ಸ್ ಇತ್ತಾ ಅಂತ ಕೇಳ್ತಾರೆ. ಈಗ ಸುಮಾರು ಜನ ಒಂದು ಡಿಬೇಟ್ ಅಂತ ಬಂದಾಗ ಈಗ ರಾಮನ ಬಗ್ಗೆ ಮಾತಾಡ್ತೀವಿ. ಈಗ ಜನವರಿ 22ನೇ ತಾರೀಕು ಹೋದ ವರ್ಷ, ಈಗ ಯಾವಾಗ ರಾಮ ಜನ್ಮಭೂಮಿಲಿ ಯಾವಾಗ ನಮ್ಮ ರಾಮ ಒಂದು ಸ್ಥಾಪಿತ ಆಗಿದ ತಕ್ಷಣ ಅದು ಹಬ್ಬನೇ, ನಮಗೆ ಹಬ್ಬನೇ. ನಾವು ಅದನ್ನು ಅದೇ ರೀತಿ ಆಚರಣೆ ಮಾಡಿದ್ವಿ, ಅಷ್ಟೇ ವಿಜೃಂಭಣೆಯಿಂದ. ನನ್ನ ಮನೇಲಿ ನಾನು ಅದೇ ಹೇಳ್ತಿದ್ದೆ, ನಮ್ಮ ಅಜ್ಜಿ ಟಿ ವಿಲಿ ರಾಮಂದು ಮಾಡೋ ಟೈಮ್ಗೆ ಕರೆಕ್ಟಾಗಿ ಅವ್ರ ಮನೇಲಿ ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಆ ಮಂಗಳಾರತಿನದ್ದು ಎಷ್ಟು ಇದ್ರಾಗ ಮಾಡ್ತಾನೆ. ಐ ಫೀಲ್ ಲೈಕ್ ವಿ ಆರ್ ಸೋ ರೂಟೆಡ್ ಇನ್ನು ಅದನ್ನು ನೋಡಿದಾಗ ಅಂತ. ಅದೇ ಒಂದು ಕೆಲವ್ರು ಮಾಡಿದಾಗ ಕರೆಕ್ಟ್ ಎಲ್ಲ ಚೆನ್ನಾಗಿದೆ, ಬಟ್ ಏನೇ ಇಲ್ಲಿ ಮೈಥೋ ಕ್ಯಾರೆಕ್ಟರ್ ಅಲ್ವಾ ಗುರು ಅನ್ನ ಕೆಲವರು ಇರ್ತಾರೆ. ಸೊ ಪ್ರತಿ ಸಲಿನೂ ಈ ದ್ವಂದ್ವ ಮೈಂಡಲ್ಲಿ ನಿಮ್ಗಳಿಗೆ ಬಂದಾಗ ಪ್ರಶ್ನೆಗಳಿಗೆ ಏನು ಹೇಳ್ತೀರಾ ಇದಕ್ಕೆ? ಸೊ ಈಗ ಒಂದು ಕೆಲವು ಪುರಾವೆಗಳು ಅದರಲ್ಲೇ ಬರುತ್ತೆ, ಮಹಾಭಾರತ ರಾಮಾಯಣನೇ ಬರುತ್ತೆ, ವಿಚ್ ಇಸ್ ಆಸ್ಟ್ರೋನಾಮಿಕಲ್. ಈ ನಕ್ಷತ್ರ ಇಲ್ಲಿದ್ದಾಗ, ಈ ಗ್ರಹ ಇಲ್ಲಿದ್ದಾಗ ಈ ಥರದ್ದು ಆಯಿತು ಅಂತ ರೆಫರೆನ್ಸಸ್ ಕೊಟ್ಟಿದ್ದಾರೆ. ಸೊ ನೀವು ಈಗ ಸಾಫ್ಟ್ವೇರಲ್ಲಿ ಹಾಕಿದ್ರೆ ಸಿಕ್ಬಿಡುತ್ತೆ ನಿಮಗೆ, ಈ ಥರ ದೇರ್ ವಾಸ್ ಅ ಡೇ ಈ ಥರ ಆದಾಗ ಅಂತ. ಆ್ಯಂಡ್ ಇನ್ನೊಂದೇನ Day 1 to Day 10 ಏನೋ ಕೊಡ್ತಾರಲ್ಲ, ಅದು ಹಾಗೆ ಇರುತ್ತೆ ಆಸ್ಟ್ರೋನಾಮಿಕಲಿ ಸಾಫ್ಟ್ವೇರಲ್ಲಿ. ಇದನ್ನು ನೀಲೇಶ್ ಹೋಗ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವ್ರ ಪಾಡ್ಕಾಸ್ಟಲ್ಲಿ. ಹಿ ಹಸ್ ಗಾನ್ ಇನ್ ಟು ಡೆಪ್ತ್ ಆಫ್ ಇಟ್. ಸೊ ಹಿ ಈಸ್ ಆರ್ ಎಕ್ಸ್ಪರ್ಟ್, ಐ ಥಿಂಕ್ ಅದನ್ನು ಅವ್ರಿಗೆ ಬಿಡೋಣ. ಬಟ್ ಈ ಥರ ಕೆಲವು ಆಸ್ಟ್ರೋನಾಮಿಕಲ್ ರೆಫರೆನ್ಸಸ್ ಇದ್ದೇ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಈಗ ನಮಗೆ ಫೋನ್ ಇದೆ, ಎಲ್ಲ ಇದೆ, ಕಮ್ಯುನಿಕೇಷನ್ ಆಗುತ್ತೆ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಮಾತಾಡ್ತೀವಿ. ಸಾವಿರಾರು ವರ್ಷ ಈ ಸ್ಟೋರಿ ಅಲ್ಲಿಂದ ಇಲ್ಲಿ ತನಕ ಅದೇ ಇದೆ. ರಾಮ ಅಯೋಧ್ಯೆಯಲ್ಲಿದ್ದ, ಅವನ ಸೀತೆಯನ್ನು ಮದುವೆ ಆದ,
ಆಮೇಲೆ ರಾವಣ ಕಾಡಿಗೆ ಅಪಹರಿಸ್ಕೊಂಡು ಬಂದ್ರು, ಹೋದ. ರಾವಣ ಅಪಹರಿಸ್ದ, ಅಲ್ಲಿ ಹನುಮಂತ ಸಿಕ್ಕದ, ಆಮೇಲೆ ಇಲ್ಲಿ ಹೋದ್ರು, ಅಲ್ಲಿ ಲಂಕದಲ್ಲಿ ವಾರ್ ಆಯಿತು, ವಾಪಸ್ ಅಯೋಧ್ಯೆಗೆ ಹೋದ, ಕಿಂಗ್ ಆದ. ಈ ಸ್ಟೋರಿ ಅಲ್ಲಿಂದ ಇಲ್ಲಿ ತನಕ ಇದು ಏನು ಟೆಕ್ನಾಲಜಿ ಇಲ್ಲದೆ ಹೆಂಗೆ ಒಂದೇ ಓಡಾಡ್ತಿತ್ತು. ದೇರ್ ಮಸ್ಟ್ ಬಿ ಸಮ್ ಫ್ಯಾಕ್ಟ್ಸ್ ಅಲ್ವಾ. ಆ್ಯಕ್ಚುಲಿ ಲಾಜಿಕಲ್. ಸೊ ಮಹಾಭಾರತಕ್ಕೆ ನೋಡಿದ್ರೆ ನಿಮ್ಗೆ ಅದೇ ಸಿಗುತ್ತೆ. ಮಹಾಭಾರತಕ್ಕೆ ಜಾಸ್ತಿ ಪುರಾವೆಗಳು ಸಿಕ್ಬಿಟ್ಟೆ. ಇನ್ಫ್ಯಾಕ್ಟ್ ರೀಸೆಂಟ್ಲಿ ಪುರಾಣ ಕಿಲ ಇದೆಯಲ್ಲ, ಅಲ್ಲಿ ಎಕ್ಸ್ಕವೇಷನ್ ಶುರು ಮಾಡಿದ್ದಾರೆ. ಅಲ್ಲಿ ಕೆಲವು ಆರ್ಟಿಫ್ಯಾಕ್ಟ್ಸ್ ಎಲ್ಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದು ಪಾಂಡವರದು ಮಹಾಭಾರತ ಯುಗಕ್ಕೆ, ಪಾಂಡವರದು ಅನ್ನೋದಕ್ಕಿಂತ ಮಹಾಭಾರತ ಟೈಮ್ ಲೈನ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಒಂದು ಓಪನಿಂಗ್ಗೆ ನಾವು 18 ಡೇಸೇ ಮಾಡಿದ್ವಿ. ಹಾಗೆ ಇಂದ್ರಪ್ರಸ್ಥ ಆ ಜಾಗ ಇರಬಹುದು ಅನ್ನೋದು ಒಂದು ಟ್ರೈಂಗ್ ಟು ಒಂದು ಥಿಯರಿ ಅದು ಆಗಿರಬಹುದು ಅಂತ ಅದನ್ನ ಹುಡುಕ್ತಾ ಇದ್ದಾರೆ. ಇನ್ನು ಎಕ್ಸ್ಕವೇಷನ್ ನಡೀತಾ ಇದೆ ಅಲ್ಲಿ. ಸೊ ಈ ಥರ ಎಷ್ಟೊಂದು ಇವಾಗ ದ್ವಾರಕೆದು ಇರ್ಬೋದು. ಈಗ ಓಷನ್ ಇದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ದ್ವಾರಕಾ ಇದಿದೆ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಕಾರ್ಬನ್ ಡೇಟಿಂಗ್ ಇಸ್ ಮ್ಯಾಚಿಂಗ್ ವಿತ್ ನಮ್ಮದು ಭಾಗವತ ಅಲ್ಲಿ ಏನು ಬಂದಿದೆ ನಮ್ಮ ಮಹಾಭಾರತ, ಅದು ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪರ್ಟ್ಸು. ಸೊ ಎಲ್ಲೆಲ್ಲೋ ಒಂದೊಂದು ಕಡೆ ಸಿಗ್ತಾ ಇದೆ ಅಲ್ಲ. ಸೊ ಇನ್ನೊಂದೇನಂದ್ರೆ ಮೈಥಾಲಜಿ ಅಂತಲೂ ಹೇಳೋಕ್ಕಾಗಲ್ಲ. ಐ ಥಿಂಕ್ ದೀಸ್ ಆರ್ ಅವರ್ ಹಿಸ್ಟ್ರಿ ಆ್ಯಂಡ್ ಎಪಿಕ್. ಇಟ್ಸ್ ಅವರ್ ಎಪಿಕ್. ಇಟ್ಸ್ ನಾಟ್ ಮೈಥಾಲಜಿ. ಪುರಾಣ ಅದು ಪುರಾಣ. ಮಿಥಾಲಜಿ ಅಂತ ನಾವು ಹೇಳೋದು ಒಂದೊಂದ್ಸತಿ ತಪ್ಪಾಗ್ಬಿಡುತ್ತೆ. ನನಗೆ ಎಷ್ಟೊಂದ್ಸಲ ಅದನ್ನು ಮೈಥಾಲಜಿ ಅಂತ ಹೇಳೋಕ್ಕೂ ನನಗೆ ಯಾವಾಗಲೂ ಅನ್ಕೊತೀನಿ. ಬಟ್ ಸುಮಾರು ಜನ ಅದನ್ನು ಪಕ್ಕದಲ್ಲಿ ಇರಬೇಕಾದ್ರೆ ಇಟ್ ಈಸ್ ಅ ಮೈಥೋ. ಒಂದ್ಸಲಿ ಅಂತೂ ನಂಗೆ ನೆನಪಿದೆ, ಐ ಡೋಂಟ್ ಟು ನೇಮ್ ದ ಪರ್ಸನ್. ಅವರೊಬ್ಬರು ಹೇಳ್ತಿದ್ರು, ಈ ವಾಲ್ಮೀಕಿ ಎಂಥ ಒಳ್ಳೆ ಸ್ಕ್ರಿಪ್ಟ್ ರೈಟರ್ ಗೊತ್ತಾ. ಆ್ಯಕ್ಚುಲಿ ಹಿ ನ್ಯೂ ಎಕ್ಸಾಕ್ಟ್ಲಿ ಎವ್ರಿ 15 ಮಿನಿಟ್ಸ್ಗೆ ಒಂದೊಂದು ಎಮೋಷನ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ಹಿ ನ್ಯೂ ಒಂದು ಕಡೆ ಕಾಮಿಡಿ ಇರಬೇಕು, ಒಂದು ಕಡೆ ಒಂದು ರೊಮ್ಯಾನ್ಸ್ ಇರಬೇಕು, ಇನ್ನೊಂದು ಕಡೆ ಇದಿರಬೇಕು, ಆ ಥರ ಬರೆದಿರೋವಂಥದ್ದು ಅದ್ಭುತವಾಗಿ. ಐ ಆಮ್ ಲೈಕ್ ಫಾರ್ ಎ ಮಿನಿಟ್ ಐ ಆಮ್ ಥಿಂಕಿಂಗ್, ಇದನ್ನು ಹೇಳೋದಕ್ಕೂ ನನಗೆ ಒಂದು ನಿಮಿಷ ಭಯ ಆಗುತ್ತೆ ನನಗೆ. ಹೌದು, ಟು ಸೇ ದಿಸ್. ಅಂದರೆ ನಮಗೆ ಆ ಥರ ಒಂದು ರಾಮ ಅಥವಾ ಹನುಮಂತ, ಸೀತಾ ಅಂತಂದರೆ ಅದು ನಮ್ಮ ಚಿಕ್ಕ ವಯಸ್ಸಿಂದ ಹಾಗೆ ಹೇಳ್ಕೊಟ್ರಂಥದ್ದು. ಸೊ ಪ್ರಾಬಬಲಿ ನಮಗೆ ಕರೆಕ್ಟಾಗಿ ಅರ್ಥ ಇರುತ್ತೋ ಗೊತ್ತಿರುತ್ತೋ ಇಲ್ವಾ. ಒಂದು ನಾರ್ಮಲ್ ಲೇಮನ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗುರು ರಾಮನ ದೇವರು, ಗುರು ರಾಮ ದೇವರು, ಹನುಮಂತನ ದೇವರು, ನಾವು ಹೋಗಿ ನಮಸ್ಕಾರ ಆಗ್ತೀನಿ ಇಷ್ಟು. ನೀವು ಹೇಳಿದ್ರಲ್ಲ ಒಂದೇ ಲೈನಲ್ಲಿ ಕೇಳಿದ್ರೆ ಅದೇ ಕಥೆ ಗೊತ್ತಿರೋದು. ರಾಮ ರಾಜ ಆಗಬೇಕಾಗಿತ್ತು, ಆಮೇಲೆ ಇವಳು ಕೈಕೆ ಬಂದು ಇಲ್ಲಿಂದ ಹೋದ, ಕಾಡಿಗೆ ಹೋದ್ರು, ಸೀತೆನ ಅಪಹರಿಸ್ಕೊಂಡ್ರೆ ರಾವಣನ ಕೊಂದ, ತಿರ್ಗಾ ರಾಜ ಆದ. ಅಷ್ಟೇ ಒಂದು ಲೈನಲ್ಲಿ ಹೇಳ್ಬಿಡೋದು. ಬಟ್ ಲೈಕ್ ಯು ಸೇ, ಇಷ್ಟು ಈಗಾರು ನೆಟ್ವರ್ಕ್ ಇದೆ, ಇಂಟರ್ನೆಟ್ ಇದೆ, ಎಲ್ಲ ಇದೆ. ಹೌ 1000 years ಬರ್ತಿದೆ ಅಂತಂದರೆ ದೇರ್ ಶುಡ್ ಬಿ ಸಮಥಿಂಗ್. ಇನ್ನೊಂದು ಜಿಯೋಗ್ರಫಿ ಅಷ್ಟು ಕ್ಲೀನಾಗಿ ಹೇಳ್ಬಿಟ್ಟಿದ್ದಾರೆ. ಭರತ ಎಲ್ಲಿಂದ ಬಂದ, ಅಯೋಧ್ಯೆಗೆ ಯಾವ ರೂಟ್ ತೊಗೊಂಡ, ಒಂದು ಕಡೆ ಇವಾಗ ನಮ್ಮ ಸ್ಯಾಟಲೈಟ್ ಇದೆ ಏನಿದೆ ಅಂತ ಹೇಳೋಕ್ಕೆ. ಆ ಕಾಲದಲ್ಲಿ ಎಷ್ಟು ಆರಾಮಾಗಿ ಹೇಳಿದ್ದಾರೆ. ಅದು ಇನ್ನೊಂದು ನನಗೇನು ಅನ್ಸುತ್ತೆ, ಇವಾಗ ಜಸ್ಟ್ ಬಿಕಾಸ್ ಯು ಹ್ಯಾವ್ ನಾಟ್ ಸೀನ್, ಯು ಕ್ಯಾನ್ ಡಿಸ್ಕಾರ್ಡ್ ದ ಎಕ್ಸಿಸ್ಟೆನ್ಸ್. ಅಬ್ಸಲ್ಯೂಟ್ಲಿ. ಸೊ ಇವಾಗ ನಾನು ಸರ್ವಜ್ಞ ನೋಡಿಲ್ಲ. ಸರ್ವಜ್ಞ ಯಾರು? ಹೂ ನೋಸ್. ಸರ್ವಜ್ಞ ಅನ್ನೋರು ಯಾರು? ಹೌದು, ಸುಮ್ಮನೆ ಸರ್ವಜ್ಞ ಅಂತ ಅಂಕಿತ ನೋಡ್ತೀವಿ, ಬಟ್ ಸರ್ವಜ್ಞ ಯಾರು? ಕ್ಯಾನ್ ಯು ಡಿಸ್ಕಾರ್ಡ್ ದ ಎಕ್ಸಿಸ್ಟೆನ್ಸ್ ಆಫ್ ಸರ್ವಜ್ಞ? ಜಸ್ಟ್ ಬಿಕಾಸ್ ಯು ಹ್ಯಾವ್ ನಾಟ್ ಸೀನ್ ಪುರಂದರದಾಸರು, ಜಸ್ಟ್ ಬಿಕಾಸ್ ಯು ಹ್ಯಾವ್ ನಾಟ್ ಸೀನ್ ರಾಘವೇಂದ್ರ ಸ್ವಾಮಿಗಳು ಆರ್ ವ್ಯಾಸರಾಜರು, ಕ್ಯಾನ್ ಯು ಡಿಸ್ಕಾರ್ಡ್ ದ ಎಕ್ಸಿಸ್ಟೆನ್ಸ್? ಕ್ಯಾನ್ ಯು ಡಿಸ್ಕಾರ್ಡ್ ದ ಎಕ್ಸಿಸ್ಟೆನ್ಸ್ ಆಫ್ ಬಸವಣ್ಣ? ಸಾಧ್ಯನೇ ಇಲ್ಲ. ಹೆಂಗೆ ಅದೇ ಹೇಳೋದಲ್ಲ, ವೆನ್ ಯು ಸೇ ಇಲ್ಲ ಅವರು ವರ್ಕಿಂದ ಅವರು ಬದುಕಿದ್ದಾರೆ, ಅವರಿಂದ ಹಾಗೆ ರಾಮನ್ ವರ್ಕಿಂದ ನಾವು ಬದುಕಿದ್ದೀವಲ್ಲಪ್ಪ. ಕರೆಕ್ಟ್. ಈಗ ನೀವು ಹೇಳ್ದಂಗೆ ಈಗ ಎಕ್ಸಾಕ್ಟ್ಲಿ ಈಗ ಸಾಯಿಬಾಬಾ, ಪ್ರಾಬ್ಲಿ ಶಿರ್ಡಿ ಸಾಯಿಬಾಬಾ ಅವರು ಹೋಗಿತ್ತು ಸಮ್ವೇರ್ 1919 ಆಯಿತಾ. ಕರೆಕ್ಟಾಗಿ ದಿಸ್ ವಿ ಆರ್ ಸ್ಟಿಲ್ ಓಕೆ ಇನ್ನು 100 ವರ್ಷ ಆಗಿರೋಂಥದ್ದು, ಜಸ್ಟ್ 100 years. ಸೊ ಅಂದರೆ ಡೌನ್ ದ ಲೈನ್ 300-400 years ಮುಗೀತು ಈಗ ನಮ್ಮ ಮುಂದಕ್ಕೆ ಅಂತ ಅನ್ಕೊಳ್ಳೋಣ. ಹೌದು, ದೇ ಮೈಟ್ ಆಲ್ಸೋ ಕ್ವಶನ್ ದ ಸೇಮ್, ರೈಟ್? ಏನಿದೆ ಅಂತ. ಹೌದು, ಫೋಟೋ ಇದೆ, ನಾವು ಅನ್ಬೋದು ಫೋಟೋ ಇದೆ ಹೇಳ್ತೀರಾ, ಯಾವುದೋ ಬೇರೆ ಫಕೀರ್ನ ಕೂಡ್ಸಿದ್ರೆ ನೀವಲ್ಲಿ ಅಂತನೂ ಅಂತಾರೆ. ಅಲ್ಲ ಅದೇನ ಹೇಳ್ತಾರೆ, ಕ್ವಶನ್ ಮಾಡಬೇಕು ಅಂತಾನೆ ಇದ್ರೆ ಅದು ಹೆಂಗೆ ಅಂದರೆ ಪಿರ್ಕಿಗಳು ಅಂತ ಹೇಳ್ತಾರಲ್ಲ, ಟೀ ಕಪ್ಪಲ್ಲಿ ಟೀ ಇದೆ, ವರ್ಲ್ಡ್ ಕಪ್ಪಲ್ಲಿ ಯಾಕೆ ವರ್ಲ್ಡ್ ಇಲ್ಲ ಅಂತ, ಹಂಗದು. ಸೊ ಐ ಮೀನ್ ಊರವ್ರು ಬಿಟ್ಟಿದ್ದು ಅವ್ರವ್ರಿಗೆ ಅಂದರೆ ನನ್ನ ಸತ್ಯ ನನಗೆ. ಇಫ್ ಯು ವಾಂಟ್ ಟು ಬಿಲೀವ್ ದಟ್ ರಾಮ ಡಿಡ್ ನಾಟ್ ಎಕ್ಸಿಸ್ಟ್ ಆರ್ ಕೃಷ್ಣ ಡಿಡ್ ನಾಟ್ ಎಕ್ಸಿಸ್ಟ್, ಫ್ಯಾಂಟಾಸ್ಟಿಕ್. ಬಟ್ ನಿಮ್ಮ ಬಿಲೀಫಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ನೀವು? ಕರೆಕ್ಟ್, ವೆರಿ ಟ್ರೂ. ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಹಾಗೆ ಇರಿ. ಅದೇ ನಿಮ್ಮ ಆರಾಧ್ಯ ದೈವ, ನಿಮ್ಮ ಫೇತ್ ಇದೆಯಲ್ಲ, ದಟ್ ಈಸ್ ಯುವರ್ ಆರಾಧ್ಯ ದೈವ. ಯು ಟೆಲ್ ಮೀ, ಇಫ್ ದೇ ಸೇ ಯು ಪ್ರೂವ್ ದಟ್ ರಾಮ ವಾಸ್ ದೇರ್, ಐ ವಿಲ್ ಸೇ ಯು ಪ್ರೂವ್ ದಟ್ ರಾಮ ವಾಸ್ ನಾಟ್ ದೇರ್. ಲೆಟ್ ದೆಮ್ ಪ್ರೂವ್ ದಟ್ ರಾಮ ವಾಸ್ ನಾಟ್ ದೇರ್ ಆ್ಯಂಡ್ ದೆನ್ ವಿಲ್ ಥಿಂಕ್ ಅಬೌಟ್ ಹೌ ಟು ಪ್ರೂವ್ ರಾಮ ವಾಸ್ ದೇರ್. ಸೊ ಇಟ್ಸ್ ವೆರಿ ಈಸಿ ಫಾರ್ ದೆಮ್ ಟು ಕ್ವೆಶ್ಚನ್ ಅಲ್ಲ. ಯಾವಾಗಲೂ ಈ ಪೃಚ್ಛಕ್ರದೆಲ್ಲ ಸಮಸ್ಯೆ ಇದು. ಸೈನ್ಸ್ ಅದು ಹೆಂಗೆ ಮಾತಾಡ್ಬಿಡ್ತೀರಾ?
ಆ್ಯಂಡ್ ಇಟ್ಸ್ ಓಕೆ. ಐ ಥಿಂಕ್ ದಟ್ಸ್ ದ ಬ್ಯೂಟಿ ಆಫ್ ಅವರ್ ಸಿವಿಲೈಸೇಷನ್. ಸಿ ಅವ್ರ ಎಕ್ಸಿಸ್ಟೆನ್ಸ್ ಇರೋದಕ್ಕೆ ನಾನು ಆಲ್ವೇಸ್ ಖುಷಿ ಪಡ್ತೀನಿ, ಯಾಕಂದ್ರೆ ನಾನು ತಿಳ್ಕೊಳಕ್ಕೆ ಆಸಕ್ತಿ ಜಾಸ್ತಿ ಬಿಕಾಸ್ ಆಫ್ ದೆಮ್ಮೆ ಆಗೋದು. ಟು ಬಿ ಆನೆಸ್ಟ್, ನಂಗೆ ಅವ್ರು ಇಲ್ಲ ಅಂದರೆ ಪ್ರಶ್ನೆ ಮಾಡಲ್ಲ ಅಂತಂದರೆ ನನಗೆ ಈ ಪ್ರಶ್ನೆ ನನಗೆ ಬರೋದಿಲ್ಲ. ನಂಗೆ ತಿಳ್ಕೊಳ್ಳೋ, ಈಗ ನಾನು ಬಂದು ಇಷ್ಟು ಪ್ರಶ್ನೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ನನ್ನ ತಲೆಯಲ್ಲಿ ಏನೋ ಇರುತ್ತೆ ಇವ್ರು ಹೇಳ್ತಿರೋಂಥದ್ರಿಂದ. ಸೊ ಹಾಗಾಗಿ ತಿಳ್ಕೊಳ್ಳೋ ಆಸಕ್ತಿ ನಮಗೂ ಇರುತ್ತೆ. ಹರಿಕತೆ ಎಲ್ಲಿಂದ ಶುರುವಾಗಿತ್ತು? ಹರಿಕಥೆ ಬ್ಯೂಟಿಫುಲ್ ಸ್ಟೋರಿ. ಪುರಾಣಗಳ ಮುಂಚೆ ಶುರು ಆಗಿದ್ದು. ನೀವು ಕೇಳಿದ್ದು ಹರಿಕತೆ ಅನ್ನೋ ಕಾನ್ಸೆಪ್ಟ್ ಅಥವಾ ಶರತ್ ಹರಿಕತೆ ಶುರು ಮಾಡಿ? ಎರಡೂ ಇದೆ. ಫಸ್ಟ್ ಹರಿಕತೆ ಅನ್ನೋ ಕಾನ್ಸೆಪ್ಟ್. ಹರಿಕತೆ ಅನ್ನೋ ಕಾನ್ಸೆಪ್ಟು ಯಾವಾಗ ಎಕ್ಸ್ಪ್ರೆಷನ್ ಅನ್ನೋ ಶುರು ಆಯಿತು ಅವಾಗ ಶುರು ಆಯಿತು. ನಾನು ಯಾವಾಗಲೂ ಹೇಳ್ತೀನಿ, ಪುರಾಣದಿಂದ ಹರಿಕತೆ ಬಂದಿಲ್ಲ, ಕಥೆಗಳಿಂದ ಪುರಾಣ ಬಂದಿದೆ. ನಾನು ಹೇಳ್ತೀನಿ ಒಂದು ಕಥೆ ಅಂತ ಅಂದಾಗ, ಇವಾಗ ನೀವು ಪಾಡ್ಕಾಸ್ಟ್ ಮಾಡ್ತಿದ್ದೀವಿ, ಯು ಹ್ಯಾವ್ ಮೆನಿ ಸ್ಟೋರೀಸ್ ಟು ಟೆಲ್. ನಾಳೆ ನಿಮ್ದು ಯಾರ್ದಾರು ಪಾಡ್ಕಾಸ್ಟ್ ಮಾಡಿದ್ರೆ ನೀವು ಎಷ್ಟು ಜನ ಇಂಟರ್ವ್ಯೂ ಮಾಡಿದ್ದೀರಾ, ಆ ಅಷ್ಟು ಜನರ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಎಲ್ಲೋ ಸ್ಟೋರ್ ಆಗಿರುತ್ತೆ. ಅದಂತೂ ದುರಂತ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಬಟ್ ಯಾರು ನಿಮ್ಮ ಪ್ರಶ್ನೆ ಮಾಡಿದ್ರೆ ಅದು ಒಂದು ಯಾವುದೋ ಒಂದು ಡೋರ್ ಓಪನ್ ಆಗುತ್ತೆ, ನೀವು ದಿಸ್ ಪರ್ಸನ್ ಟೋಲ್ಡ್ ಮೀ ದಿಸ್. ಸೊ ನಿಮ್ಮಲ್ಲಿ ಎಷ್ಟು ಸ್ಟೋರೀಸ್ ಇದೆ ಅಲ್ವಾ? ಸೊ ಹಾಗೆ ಆ ಸ್ಟೋರೀಸ್ ಅನ್ನೋದು ಬಂದಿದೆ, ವೇದ ಕಾಲದಿಂದನೂ ಇದೆ. ವೇದದಲ್ಲಿ ಕೂಡ ಇದೆ ಇದ್ರ ಬಗ್ಗೆ. ನಾರಾಶಂಸಿ ಗಾಥಾ ಅಂತ ಹೇಳ್ತಾರೆ, ಗಾಥೆಗಳಿದ್ವು ಅಂತ, ಹಾಡ್ಕೊಂಡು ಕಥೆಗಳನ್ನು ಹೇಳ್ತಾ ಇದ್ರು ಅಂತ. ಆ್ಯಂಡ್ ದಟ್ ವಾಸ್ ದ ಎಂಟರ್ಟೈನ್ಮೆಂಟ್ ಫಾರ್ ಆಲ್ ದ ಋಷೀಸ್. ಅವ್ರು ಯಜ್ಞ ಎಲ್ಲ ಮಾಡಿದಾಗ ಕೂತ್ಕೊಳ್ಳೋರಲ್ಲ, ಕಥೆಗಳ ಕೇಳಕ್ಕೆ ಕೂತ್ಕೊಳ್ಳೋರು. ರಾಮಾಯಣನೂ ಹಿಂಗೆ ಆಗೋದು, ಮಹಾಭಾರತದ್ದು ಹಿಂಗೆ ಆಗೋದು. ಸೊ ಇಂಡೈರೆಕ್ಟ್ಲಿ ನನ್ನ ಪ್ರೀವಿಯಸ್ ಪ್ರಶ್ನೆಗೆ ಇದೊಂಥರ ಉತ್ತರನೇ ಆಯಿತು. ಅಂದರೆ ಪ್ರಾಯಶಃ ನೀವು 1000 ವರ್ಷದಿಂದ ಒಂದು ರಾಮಾಯಣ ಇದನ್ನು ಹೆಂಗೆ ತಿಳ್ಕೊಂಡಿರೋದಕ್ಕೆ ಅಂತಲೇ ದೇ ವೇರ್ ದ ಬ್ರಿಡ್ಜಸ್ ಥ್ರೂ ಹರಿಕತೆ ಸ್ಟೋರೀಸ್ಗಳು ಹೇಳ್ಕೊಂಡು. ಖಂಡಿತ ರಾಮಾಯಣ ಬಂದಿದೆ ಲವಕುಶರಿಂದ ಅಲ್ವಾ? ಕರೆಕ್ಟ್. ಕುಶೀಲವರೇ ಬಂದು ರಾಮಾಯಣ ಹಾಡೋದು, ಕುಶೀಲವರೇ ಹೇಳೋದು. ಅದಕ್ಕೆ ನನಗೆ ಐ ಡೋಂಟ್ ನೋ ದ ಎಕ್ಸಾಕ್ಟ್ ನೇಮ್, ಸ್ವಲ್ಪ ಅಪಭ್ರಂಶ ಆಗಿದೆ. ಚೈನಾ ಆಪರಾ, ಚೈನಾ ಥಿಯೇಟ್ರಲ್ಲಿ ಸ್ಟೋರಿ ಟೆಲ್ಲರ್ಗೆ ದೇ ಕಾಲ್ ಸಮಥಿಂಗ್ ಲೈಕ್ ಕುಶೀಲವರು. ದಟ್ ಈಸ್ ದ ನೇಮ್. ಅದು ಅಪಭ್ರಂಶ ಆಗಿರಬಹುದು, ಬಟ್ ಇದು ನನಗೊಬ್ಬರು ಚೈನೀಸ್ ಆಪರಾ ಕಲಿತಾ ಇದ್ದವ್ರು ಹೇಳಿದ್ದು ನನಗೆ, ಕುಶೀಲವ ಅಂತ ಹೇಳ್ತಾರೆ ಸ್ಟೋರಿ ಟೆಲ್ಲರ್ಸ್ಗಲ್ಲಿ ಅಂತ. ಐ ವಾಸ್ ಲೈಕ್ ಸರ್ಪ್ರೈಸ್. ಅದ್ಭುತ. ಎಷ್ಟು ಅಂದರೆ ಈ ಯುರೇಷಿಯಾ ಏನಿದೆ, ಜಂಬೂದ್ವೀಪ, ಇದೆಲ್ಲ ಕಡೆನೂ ಒಂದೇ ವಿಚಾರ. ಇವತ್ತು ಇಂಡೋನೇಷಿಯಲ್ಲಿ ರಾಮಾಯಣ ಮಾಡ್ತಾರೆ. ಕರೆಕ್ಟ್. ಸೊ ಇವನ್ ಟುಡೇ ಥೈಲ್ಯಾಂಡ್ ಹೋಗಿದ ತಕ್ಷಣ ಅವ್ರು ನೋಡೋಂಥದ್ದೇ ಇದು ಸುವರ್ಣ ಭೂಮಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವ್ರ ಕಿಂಗ್ನ ರಾಮ್ ಅಂತಾನೆ ಕರೀತಾರೆ. ಸೊ ನಾನು ಹೇಳಿದ ಹರಿಕತೆಗೆ ಮೂಲ ಇಲ್ಲ. ಋಷಿ ಮೂಲ ನದಿ ಮೂಲ ಹುಡುಕ್ಬಾರ್ದು ಅಂತಾರಲ್ಲ, ಹಾಗೆ ಮೂಲ ಹುಡುಕಕ್ಕೆ ಸಾಧ್ಯ ಇಲ್ಲ. ಕಮ್ಯುನಿಕೇಶನ್ ಎಲ್ಲಿ ಶುರು ಆಯಿತು ಅಂದರೆ ಅಲ್ಲಿಂದನೇ ಶುರು ಆಯ್ತು ಕತೆ. ಹೇಗೆ ನಾನು ಇಲ್ಲೆಲ್ಲೋ ಹೋಗ್ತಾ ಇದ್ದೆ, ನಂಗೆ ಬಾಯಾರಿಕೆ ಆಯಿತು, ಅಲ್ಲಿ ನದಿಯಲ್ಲಿ ನೀರು ಕುಡಿದೆ, ನದಿಯಲ್ಲಿ ನಾನು ಯಾವುದೋ ಮೀನು ನೋಡಿದೆ, ಆ ಮೀನು ಯಾವುದೋ ಹಾವು ಬಂದು ಕೊಚ್ಕೊಂಡು ಹೋಗ್ಬಿಡ್ತು, ಅಲ್ಲೇ ಒಂದು ಕತೆ ಆಗೋಯ್ತು. ಸೊ ಎಲ್ಲಿ ಹರಿಕತೆಗೆ ಮೂಲವೇ ಇಲ್ಲ, ಹುಟ್ಟೇ ಇಲ್ಲ, ಅದು ಅಜಮ್ ಅದು. ಬಟ್ ನಿಮ್ಮ ಕುಟುಂಬಕ್ಕೆ ಹೇಗೆ ಬಂದಿದ್ದು? ಕುಟುಂಬಕ್ಕೆ ಅದೇ ಪುರಂದರದಾಸರೇ ಮೂಲ ಅಂತ ಹೇಳಬೇಕಷ್ಟೇ. ಪುರಂದರದಾಸರಾದಿಯಾಗಿ ವಿಜಯದಾಸರ ಮೂಲಕ ಬಂದಂಥ ಪರಂಪರೆಯಲ್ಲಿ ಹೇಗೆ ಬಂತು ಗೊತ್ತಿಲ್ಲ, ಒಟ್ನಲ್ಲಿ ಬಂತು. ಅರೆ ನಮ್ಮ ತುಂಬ ಸಮಾಜಮುಖಿಯಾಗಿ ಮಾಡಿದಂಥವ್ರು ನಮ್ಮ ಮುತ್ತಾತ ಹರಿಕಥಾಂಬುದಿ ಸೂರ್ಯ ಅಂತ ಅವರಿಗೆ ಬಿರುದು, ವೆಂಕಣ್ಣದಾಸರು ಅಂತ. ಅವರು ಹಿ ವಾಸ್ ಅ ವೆರಿ ವೆರಿ ಟಾಲ್ ಪರ್ಸನಾಲಿಟಿ, ಲಿಟ್ರಲಿ, ಆ್ಯಂಡ್ ಆಲ್ಸೋ ಅದರ್ವೈಸ್ ತುಂಬ 6 ಅಡಿ 4 ಇಂಚ್ ಇದ್ರಂತೆ. ವೈಬ್ರೆಂಟ್, ವೆರಿ ವೆರಿ ಪವರ್ಫುಲ್ ಲುಕ್, ವೆರಿ ವೆರಿ ಗುಡ್ ಲುಕಿಂಗ್ ಆ್ಯಂಡ್ ವೈಬ್ರೆಂಟ್. ಅಂದರೆ ತುಂಬ ವಯಸ್ಸಾಗಿರುವಂಥ 90s ಒಬ್ಬಾಕೆ ನಮ್ಮ ತಂದೆಗೆ ವಿಷಯ ಹೇಳಿದ್ರಂತೆ. ವೆನ್ ಶಿ ವಾಸ್ ಇನ್ ಹರ್ 93-94 years old. ಮೀಟ್ ಮಾಡಿದಾಗ ಪ್ರಭಾತ್ ಅಂತ ಎಲ್ಲೋ ಕೇಳಿದ್ದಾರೆ ಹರಿದಾಸರು. ಅವ್ರು ಕರೆದಂತೆ ನಮ್ಮ ತಂದೆನ, ಬಾಯಲ್ಲಿ ಮಗು ಅಂತ. ರೀಸೆಂಟ್ಲಿ ಅಂದರೆ ಒಂದು 20-25 ವರ್ಷ ಮುಂಚೆ ಈ ಥರ ಪ್ರಭಾತ್ ಕುಟುಂಬನ, ನೀನು ಜಯಸಿಂಹದಾಸರ ಮಗನ, ವೆಂಕಟದಾಸರು ಏನಾಗಬೇಕು ನಿನಗೆ? ನನಗೆ ತಾತ ಆಗಬೇಕು. ನಿನಗೊಂದು ಸತ್ಯ ಹೇಳ್ತೀನಿ ಕೇಳು, ವೆಂಕಣ್ಣದಾಸರ ಹರಿಕತೆ ಕೇಳೋಕ್ಕೆ 1000 ಜನ ಬರೋರು. ಹಿ ವಾಸ್ ಅ ರಾಕ್ ಸ್ಟಾರ್ ಆ ಟೈಮಲ್ಲಿ. ಆದರೆ ವೆಂಕಣ್ಣದಾಸರ ನೋಡೋದಕ್ಕೆ ಅಂತಲೇ ಹೆಂಗಸರು ಹೋಗೋರು, ಹೆಣ್ಮಕ್ಳು ಹೋಗೋರು. ಹೌದಾ? ಅಂತೆ, ಅಷ್ಟು ಸ್ಫುರದ್ರೂಪಿ. ಅವರ ತಮ್ಮ ಹರಿಕಥಾಂಬುದಿ ಚಂದ್ರ ಅಂತ, ಹಿಸ್ ರಿಸರ್ಚ್ ಇಸ್ ಸ್ಟಿಲ್ ಯೂಸ್ಡ್. ವಿದ್ಯಾಪೀಠದಲ್ಲಿ ಅವ್ರ ರಿಸರ್ಚನ್ನು ಯೂಸ್ ಮಾಡ್ತಾರೆ ಇವತ್ತಿಗೂ. ಅದ್ಭುತವಾದಂತಹ ಸ್ಕಾಲರ್ ವೇಣುಗೋಪಾಲದಾಸರು ಅಂತ. ಅವರನ್ನು ನಾವು ನೋಡಿದ್ದೀವಿ. 96 years he lived for 96 years. 1996 ಅಲ್ಲಿ I was 6 years old when he passed away. ಅವರನ್ನು ನಾವು ನೋಡಿದ್ದೀವಿ. ಅವರು ಕೂಡ ಹರಿಕತೆಯನ್ನು ಮಾಡೋರು. ಸೊ ಅದು ರಾಮದಾಸರು ಅಂತ ನಮ್ಮ ಮುತ್ತಾತನ ಸೋದರ ಮಾವ. ಹಿ ವಾಸ್ ಅನ್ ಅಪರೋಕ್ಷ ಜ್ಞಾನಿ. ಅವರಿಂದ ಇವ್ರಿಗೆ ಸಿಕ್ಕಿದ್ದು ದೀಕ್ಷೆ. ಅಲ್ಲಿಂದ ಇಳ್ಕೊಂಡು ಅದಾದಮೇಲೆ 2 ಮಕ್ಕಳು, ನಮ್ಮ ತಾತ ಮತ್ತು ಅವ್ರ ಅಣ್ಣ ಗೋಪಿನಾಥ್ ದಾಸರು ಮತ್ತು ಜಯಸಿಂಹದಾಸರು, 2 ಹರಿಕತೆ ಮಾಡೋರು. ಅಲ್ಲಿಂದ ಕೊನೆ ನಮ್ಮ ತಂದೆ ಕೂಡ ಮಾಡಿದ್ರು.
ಫಾರ್ ಅ ಬ್ರೀಫ್ ಪೀರಿಯಡ್ ಆ್ಯಂಡ್ ದೆನ್ ಹಿ ಹ್ಯಾಡ್ ಸಮ್ ಥ್ರೋಟ್ ವಾಯ್ಸ್ ಬಾಕ್ಸ್ ಅದೆಲ್ಲ ಆಪ್ರೇಷನ್ ಆಗಿ ಹಿ ಹ್ಯಾಡ್ ಟು ಸ್ಟಾಪ್. ಅದಾದಮೇಲೆ ಡೆಡ್ ಸ್ಟಾಪ್ ಆಗಿಬಿಟ್ಟಿತ್ತು ಹರಿಕತೆ ಅನ್ನೋದು. ಆ್ಯಂಡ್ ದೆನ್ ಕೃಪೆ ಗುರು ಹಿರಿಯರ ಆಶೀರ್ವಾದದಿಂದ ನನಗೆ ಆಕ್ಸಿಡೆಂಟಲ್ ಆಗಿ ಬಂದಿದ್ದು ಹರಿಕತೆ. ಐ ಹ್ಯಾಡ್ ನೆವರ್ ಎವರ್ ಇಮ್ಯಾಜಿನ್ಡ್ ಇನ್ ದ ವೈಲ್ಡೆಸ್ಟ್ ಆಫ್ ಮೈ ಡ್ರೀಮ್ಸ್ ನಾನು ಹರಿಕತೆ ಮಾಡೋ ಥರ ಆಗುತ್ತೆ, ನನ್ನಲ್ಲಿ ಆ ಶಕ್ತಿ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಹೀಗಾಗಿದ್ದು ವಿಪ್ರೋ ಅವ್ರ ಕಡೆಯಿಂದ ಒಂದು ಸೀಕ್ರೆಡ್ ಆರ್ಟ್ ಫಾರ್ಮ್ಸ್ ಆಫ್ ಇಂಡಿಯಾ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ರು. ಆ ಸೀಕ್ರೆಡ್ ಆರ್ಟ್ ಫಾರ್ಮ್ಸಲ್ಲಿ ದೇ ಹ್ಯಾಡ್ ಚೋಸನ್ ಹರಿಕಥಾ. ಓಕೆ. ಆ್ಯಂಡ್ ಸಂಭಾವ್ ನಮ್ಮ ಫ್ಯಾಮಿಲಿ ಒಬ್ಬರು ಫ್ರೆಂಡ್ ಅವ್ರ ಕಡೆಯಿಂದ ನಮ್ಮ ತಂದೆ ಹತ್ರ ಬಂದರು. ನಾವೆಲ್ಲ ಆಚೆ ಕ್ರಿಕೆಟ್ ಆಡ್ತಾಯಿದ್ವಿ ರೋಡಲ್ಲಿ. ನಮ್ಮ ತಂದೆ ಒಳಗೆ ಕರೆದ್ರು, ಬಾ ಇಲ್ಲಿ. ನಾನು ಬ್ಯಾಟಿಂಗ್ ಆಡ್ತಾಯಿದ್ದೆ, ನನಗೆ ಜ್ಞಾಪಕ ಇದೆ. ಸೊ ಒಳಗೆ ಹೋದೆ, ಈ ಥರ ಬಂದಿದ್ದಾರೆ ಇವರು ಹರಿಕತೆ ಏನೋ ಡಾಕ್ಯುಮೆಂಟ್ರಿ ಮಾಡಬೇಕಂತೆ, ನೀನು ಮುಂದಿನ ವಾರ ಮಾಡಬೇಕಪ್ಪ ಇದೆ. ನಾನು ಸರಿ ಅಂದ್ಬಿಟ್ಟು ಹೊಟ್ಟೋದೆ. ನಾನು ಇನ್ನೇನು ಯೋಚನೆ ಮಾಡಿ. ಅಂದರೆ ಎಷ್ಟು ಏಜ್ ನಿಮ್ಗೆ ಅವಾಗ? ಐ ವಾಸ್ 18-19. ಇದೊಂದು 16 ವರ್ಷದ ಹಿಂದಿನ ಕಥೆ ಅಪ್ರಾಕ್ಸಿಮೇಟ್ಲಿ. ಹೌದಾ? 34. 16 years, 15 years back. 15 years back. So, ನಾನು ಓಕೆ ಅಂದ್ಬಿಟ್ಟು ಹೊಟ್ಟೋದೆ. ಸೊ ಐ ಹ್ಯಾಡ್ ಜಸ್ಟ್ 1 week's ಟೈಮ್. ನಾನು ಹರಿಕತೆ ಅಂದರೆ ಏನು ಕೇಳಿಲ್ಲ, ನೋಡಿಲ್ಲ, ಹೇಗೆ ಮಾಡಬೇಕು ಅನ್ನೋದು ನನಗೆ ಐಡಿಯಾನೂ ಇಲ್ಲ. ಸೊ ನಮ್ಮ ತಂದೆ ಹಿಂಗೆ ಮಾಡ್ತಾಯಿದ್ರು, ಈ ಥರ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೀ ಗೇವ್ ಇಟ್ ಅ ಫಾರ್ಮ್. ಅದರ ಕಾಸ್ಟ್ಯೂಮಿಂಗ್ ಅಂದರೆ ಏನಾಗಿತ್ತು, ಓವರ್ ಮೆನಿ ಇಯರ್ಸ್ ಹರಿಕತೆ ಕೂಡ ಪ್ರವಚನ ಆಗಿಬಿಡ್ತು. ಕರೆಕ್ಟ್. ನನಗೆ ಐ ಮೀನ್ ಸಾರಿ ಟು ಇಂಟ್ರಪ್ಟ್, ನನ್ನ ಚಿಕ್ಕ ವಯಸ್ಸಲ್ಲಿ ಹರಿಕತೆ ಅಂದರೆ ನಂಗೆ ನೆನಪಿದ್ದು ಗುರುರಾಜ್ ನಾಯ್ಡು. ಸೊ ಅದು ಯಾಕಂದರೆ ನಂದು ಹುಟ್ಟೂರೆಲ್ಲ ಚಿಕ್ಕಬಳ್ಳಾಪುರ. ಓಕೆ, ಅಲ್ಲಿ. ಸೊ ಈ ಚಿಕ್ಕಬಳ್ಳಾಪುರದಲ್ಲಿ ಈ ಥರ ಕರ್ಸೋರು ಗುರುರಾಜ್ ನಾಯ್ಡು ಅವ್ರ ಮಗಳನ್ನು ಕೂಡ ನಾಯ್ಡು ಅವರು, ಕರೆಕ್ಟ್, ಅವರು ಕೂಡ ಮಾಡ್ತಾರೆ. ಅವ್ರು ಆ್ಯಕ್ಚುಲಿ ಅವರು ಕೂಡ ಯಂಗ್ ಅವಾಗಿದ್ದು. ಪ್ಲೀಸ್ ಪ್ರೊಸೀಡ್. ಅಲ್ಲ, ಸೊ ಏನಾಯಿತು, ಹರಿಕತೆ ಆಫ್ಟರ್ ಅ ಪಾಯಿಂಟ್ ತುಂಬ ಒಂಥರ ಪ್ರವಚನ ಥರ ಆಗಿಬಿಡ್ತು. ಆಮೇಲೆ ಯಾರೊಬ್ರು ಮಾತಾಡ್ತಾರೆ, ಇನ್ಯಾರೊಬ್ರು ಹಾಡ್ತಾರೆ, ಈ ಥರ ಆಗಿಬಿಡ್ತು. ಸೊ ಇನ್ ಅ ವೇ ದ ಫಾರ್ಮ್ ಲಾಸ್ಟ್ ಇಟ್ಸ್ ಒರಿಜಿನಾಲಿಟಿ. ಸೊ ನಾರದೀಯ ಪರಂಪರೆಯಲ್ಲಿ ಏನು ಅಂದರೆ ಇಟ್ ಇಸ್ ಕ್ಲಾಸಿಕಲ್ ಮೈಕಲ್ ಜಾಕ್ಸನ್ ಬೇಸಿಕ್ಲಿ. Wow, very beautifully said. So that Harikatha exponent should dance, should sing, should talk, should create poetry on the spot, should interact with people. His political knowledge should be good. His humor should be good. Understanding the pulse of the audience should be there. No wonder he said he's a hip hop. He's a big fan of Michael Jackson. And now it is coming back the cycle. So ನನಗೆ ಅಪ್ಪ ಹೇಳಿದ್ರು ಈ ಥರ, ನೋಡಪ್ಪ ಹಿಂಗೆ ಎಲ್ಲ ತುಂಬ ಹರಿಕತೆ ದಾಸರೆಲ್ಲ ಕೂತ್ಕೊಂಡು ಮಾಡಿಬಿಟ್ರು. ಅದು ಹೇಗೆ ಅಂದರೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಿದರೆ ನಿಲ್ಲುವ, ನಿಂತರ ನಲಿದರೆ ಒಲಿವನೇ ನಾ ನಿಮಗೆಂಬ ಸುಲಭನೂ ಹರಿ ಅಂತ ಹೇಳ್ತಾರೆ ದಾಸರು. ಸೊ ಅಪ್ಪ ಹೇಳಿದ್ರು, ನೋಡು ನಮ್ಮ ತಾತ ಹೇಳೋರು, ನೀನೇನ ಕೂತ್ಕೊಂಡು ಮಾಡಿದ್ರೆ ಮಲಗಿಬಿಡ್ತಾರೆ ಜನ ಅಂತ. ಸೊ ಹಿ ಸೆಡ್ you're practicing dance, you're practicing music, ನೀನು ನಿಂತ್ಕೊಂಡು ಮಾಡು, ನಾರಿಯ ಆ್ಯಕ್ಚುಯಲ್ ಪರಂಪರೆ ಹೇಗಿದೆ ಹಾಗೆ ಮಾಡು ಅಂತ. ಐ ಸೆಡ್ ಓಕೆ, ಏನು ಹೇಗೆ ಬೇಕು, ಏನು ಮಾಡಬೇಕು ಅಂತ ಸುಮ್ಮನೆ ಹೋಗಿ ಅವ್ರು ಏನು ಹೇಳಿದ್ರು ಅದನ್ನು 10-15 minutes ಒಂದು ಡಾಕ್ಯುಮೆಂಟ್ರಿ ಮಾತಾಡಿ ಬಂದೆ. ಅಲ್ಲಿ ಇಷ್ಟಪಟ್ಟು ಇದನ್ನು ಶೋನೇ ಮಾಡು ಅಂತ ಹೇಳಿದ್ರು. ಸೊ ದೇರ್ ಇಟ್ ಮೈ ಜರ್ನಿ ಬಿಗ್ಯಾನ್. ಅಲ್ಲಿಂದ ಸರಿ ಮಾಡಬೇಕು ಅಂತ ಶುರು ಮಾಡಿ, ಅನ್ಫಾರ್ಚುನೇಟ್ಲಿ ಐ ಲಾಸ್ಟ್ ಮೈ ವಾಯ್ಸ್ ಜಸ್ಟ್ 1 or 2 years ಡೌನ್ ದ ಲೇನ್. ಇವತ್ತಿಗೂ ನನಗೆ ಅದರ ಸಮಸ್ಯೆ ಇದೆ. ಸೊ 1.5 ತಿಂಗಳು 2 ತಿಂಗಳು ನನಗೆ ಮಾತಾಡೋಕ್ಕೂ ಆಗಲಿಲ್ಲ, ಅಷ್ಟು ಕಷ್ಟ ಆಗಿಬಿಟ್ಟಿತ್ತು. ಬಟ್ ಆಮೇಲೆ ಹಾಗೆ ಮ್ಯಾನೇಜ್ ಮಾಡಿ ಇವತ್ತಿಗೂ ಕೂಡ ನಾನು ತುಂಬ ಫ್ರೀಕ್ವೆನ್ಸಿ ಅಷ್ಟಿರಲ್ಲ ಹರಿಕತೆದು, ಸ್ವಲ್ಪ ನೋಡ್ಕೊಂಡು ಮಾಡ್ತೀನಿ. ಬಿಕಾಸ್ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಆರ್ಟ್ ಫಾರ್ಮ್. ಅಬ್ಸಲ್ಯೂಟ್. ಅದು ನಿಮಗೆ ಎನರ್ಜಿ ಹೇಗೆ ಡ್ರೈನ್ ಮಾಡಿಬಿಡುತ್ತೆ ಅಂದರೆ, ಬಿಕಾಸ್ ಅಷ್ಟು ತೊಗೊಳುತ್ತೆ ಅದು. ಈಗ ಯಾರೋ ಒಬ್ಬರು ದೇವ್ರ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಅವ್ರು ತಪಸ್ಸೆಲ್ಲ ಹಾಕಿ ಮಾಡ್ತಾರಲ್ಲ, ಮಾಡಿದಾಗ ಡ್ರೈನ್ ಔಟ್ ಆಗಿಬಿಡ್ತಾರೆ ಅವರು. ಅಷ್ಟಕ್ಕೆ ಅವ್ರು ಪುನಃ ಎಷ್ಟು ತಪಸ್ಸು ಮಾಡಬೇಕು ಅಷ್ಟು ಎನರ್ಜಿ ಬರ್ಸ್ಕೊಳ್ಳೋಕ್ಕೆ. ಅದೇ ಥರ ಹರಿಕತೆ ನನಗನ್ಸುತ್ತೆ. ಒಂದು ಹರಿಕತೆ ಮಾಡಬೇಕು ಅಂದರೆ ಅದಕ್ಕೆ ನನಗೆ ವಿದ್ಯಾಭೂಷಣರು ಬಹಳ ಚೆನ್ನಾಗಿ ಹೇಳಿದರು. ಹರಿಕತೆ ಫಸ್ಟ್ ಶುರು ಮಾಡಿದಾಗ ಅವರೆಲ್ಲ ಬಂದಿರೋ ನನ್ನ ಪ್ರೋಗ್ರಾಮ್ ಫಸ್ಟ್ ಶೋ ಹೇಗಿತ್ತು ಅಂದರೆ ಶರತ್ದು, ವಿದ್ಯಾಭೂಷಣರು, ಬನ್ನಂಜೆ ಗೋವಿಂದಾಚಾರ್ಯರು, ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರು, ಎಲ್ಲರೂ ಇದ್ರ, ಸರ್ವೋತ್ತಮ ದಾಸ ತಮ್ಮ, ಎಲ್ಲ ಫೀಲ್ಡ್, ಬೇರೆ ಫೀಲ್ಡಿನ ಆ ಫೀಲ್ಡಿನ ಎಕ್ಸ್ಪರ್ಟ್ಸ್, ಮಾಯಸ್ತ್ರೋಗಳು ಎಲ್ಲ ಕೂತಿದ್ದಾರೆ. ನಮಸ್ಕಾರ. ನಾನು ಇಮ್ಯಾಜಿನ್, ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ಗ್ರೇಟ್ನೆಸ್ಸು ಗೊತ್ತಿಲ್ಲ. ಐ ವಾಸ್ ಸೋ ನೈವ್, ನಂಗೆ ಅವ್ರ ಗ್ರೇಟ್ನೆಸ್ಸು ಗೊತ್ತಿಲ್ಲ. ಆ್ಯಂಡ್ ವಾಟ್ ವರ್ ದೇರ್ ರಿಯಾಕ್ಷನ್ಸ್? ದೇ ಆಲ್ ಲವ್ಡ್ ಇಟ್. ಅವರೆಲ್ಲ ಆಶೀರ್ವಾದವನ್ನು ಮಾಡಿ ಎಲ್ಲ ತುಂಬಾ ಇಷ್ಟಪಟ್ಟರು, ಎಲ್ಲ ಆಯಿತು. ಬಟ್ ಎನಿವೇ, ಅದು ಇಟ್ ಹ್ಯಾಸ್ ಬಿನ್ ಅನ್ ಅಮೇಝಿಂಗ್ ಜರ್ನಿ. ತುಂಬಾ ರೋಲರ್ ಕೋಸ್ಟರ್ ರೈಡ್ ಅದು. ಬಟ್ ನನಗೆ ಇವಾಗ ಅನಿಸುತ್ತೆ, ನಂಗೆ ವಿದ್ಯಾಭೂಷಣರು ಏನು ಹೇಳಿದ್ದು ಅಂದರೆ, ನೀನು ಇದನ್ನು ಸಂಗೀತಕ್ಕೆ ಅಥವಾ ನೀನು ನೃತ್ಯ ಪ್ರೋಗ್ರಾಮ್ಗೆ, ಕಾರ್ಯಕ್ರಮಕ್ಕೆ ಇದನ್ನು ಹೋಲಿಸ್ಕೋಬೇಡ. ನಿನ್ನ ಊಟ, ನೀನು ಉಡುವಂಥ ಬಟ್ಟೆ ಎಲ್ಲದೂ ಇದಕ್ಕೆ ಆ್ಯಡಪ್ ಆಗುತ್ತೆ ಅಂತ.
ನನಗೆ ಅವಾಗ ಗೊತ್ತಾಗಲಿಲ್ಲ, ಬಿಕಾಸ್ ಐ ವಾಸ್ ವೆರಿ ಯಂಗ್ ಆ್ಯಂಡ್ ಕಾಲೇಜ್ಗೆ ಹೋಗು, ಅದು ಮಾಡು ಇದು ಮಾಡು, ಕಾಲೇಜಲ್ಲಿ ಡ್ಯಾನ್ಸ್ ಮಾಡು, ಫೆಸ್ಟ್ ಶುರು ಇದು ಮಾಡ್ಕೊಂಡು ಹೋಗು, ಎಲ್ಲೋ ಹೋಗಿ ವರ್ಕ್ ಮಾಡು, ಈ ಥರ ಇದ್ದಂಥ ಮೈಂಡ್ ಸೆಟ್ ಅದು. ಅವಾಗ ಅವ್ರಿಗೆ ಹೇಳ್ದೆ ನನಗೆ ಅರ್ಥ ಆಗಲಿಲ್ಲ. ಬಟ್ ಓವರ್ ಟೈಮ್ ಮಾಡ್ತಾ ಮಾಡ್ತಾ ಅದಲ್ಲಿ ತೊಡಗಿಸ್ಕೊಳ್ತಾ ಅರ್ಥ ಆಗ್ತಾ ಹೋಯ್ತು, ಇಲ್ಲ ಇದಕ್ಕೆ ಬೇರೆ ಮಾಡಬೇಕು, ದಿಸ್ ಇಸ್ ಅ ಡಿಫ್ರೆಂಟ್ ಆರ್ಟ್ ಫಾರ್ಮ್. ಹೇಗೆ ಅಂದರೆ ಅದು ಅಂದರೆ ನಾನು ಹೋಲಿಕೆಗೆ ಹೇಳ್ತಾ ಇರೋದಷ್ಟೇ, ಐ ಆಮ್ ನಾಟ್ ಕಂಪೇರಿಂಗ್. ಈಗ ಭೂತ ಕೋಲ ಮಾಡ್ತಾರಲ್ಲ, ಆ ವ್ಯಕ್ತಿ ಹೇಗಿರಬೇಕು ಅಂತ, ಎಷ್ಟು ಡ್ರೈನ್ ಔಟ್ ಆಗುತ್ತೆ ಅವ್ರ ಎನರ್ಜಿ. ಅಯ್ಯೋ, ಹಾಗೆ ಇದಕ್ಕೂ ಕೂಡ ಭಗವಂತನ ಕತೆ ಹೇಳ್ತೀವಿ, ಲೀನ ಆಗ್ತಾ ಇದ್ದೀವಿ, ಅದಕ್ಕೆ ಕಂಪೇರ್ ಮಾಡ್ತಿಲ್ಲ, ಬಟ್ ಗೊತ್ತಾಯ್ತು, ಇಟ್ ವಿಲ್ ಡ್ರೈನ್ ಯು ಔಟ್. ಅದಕ್ಕೆ ಬೇಕಾದಂತಹ ಮಾನಸಿಕ ಆರೋಗ್ಯ, ಅದಕ್ಕೆ ಬೇಕಾದಂಥ ದೈಹಿಕ ಆರೋಗ್ಯ, ಅದಕ್ಕೆ ಬೇಕಾಗಿರುವಂಥ ಆಧ್ಯಾತ್ಮಿಕ ಆರೋಗ್ಯ ಇರಬೇಕು. ಅದಕ್ಕೆ ಅದು ಸುಮ್ಮನೆ ವಿ ಶುಡ್ ನಾಟ್ ಟ್ರೀಟ್ ಇಟ್ ಲೈಕ್ ಎನಿ ಅದರ್ ಪ್ರೋಗ್ರಾಮ್. ಇವಾಗ ಅನ್ನಿಸ್ತಾ ಇದೆ ನನಗೆ, ಹಂಗೆ ಮಾಡಬಾರ್ದು ಅದನ್ನು ಅಂತ. ಆದರೆ ನಾನು ಹರಿಕತೆ ನೋಡೋದು ಪ್ಯೂರ್ಲಿ ಆಸ್ ಅನ್ ಆರ್ಟ್ ಫಾರ್ಮ್. ವೈ ಡು ಯು ಥಿಂಕ್ ಹರಿಕತೆ ಈಗಿನ ಕಾಲದಕ್ಕೆ ಅಲ್ಲ, ಅಫ್ಕೋರ್ಸ್ ಕ್ರಮೇಣ ಬರ್ತಾ ಅದು ರೀಚ್ ಔಟ್ ಆಗೋದು ಕಷ್ಟ ಇರುತ್ತೆ, ಬಟ್ ಮತ್ತೆ ವಾಪಸ್ ತರೋದಕ್ಕೆ ತುಂಬ ಕಷ್ಟ ಆಗುತ್ತಾ? ಇಲ್ಲ, ಐ ವುಡ್ ಬಿಲೀವ್ ದ್ಯಾಟ್. ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಗಿದೆ ಅಂದರೆ 1000 ಕೆಪಾಸಿಟಿ ಆಡಿಟೋರಿಯಮಲ್ಲಿ ಪ್ರೀಮಿಯಂ ಪ್ರೈಸ್ ಟಿಕೆಟ್ಸ್ ತೊಗೊಂಡು ಹೌಸ್ಫುಲ್ ಆಗಿ ಜನ ಬಂದು ನೋಡಿ ಈ ಎಕ್ಸ್ಪೀರಿಯನ್ಸ್ಗಳು ಆಗಿದೆ. ಸೊ ಹರಿಕತೆ ಅಂದರೆ ನನಗೇನು ಅನ್ಸುತ್ತೆ ಅಂದರೆ, ಅಡ್ಯಾಪ್ಟ್ ಮಾಡಿಕೊಳ್ಳುವಂತಹ ಒಂದು ನೇಚರ್ ಇರಬೇಕು ಯಾರಿಗೆ ಆದರೂ ಕೂಡ. ಈಗ ನಾನು ಹಾಗೇನೇ ಇರ್ತೀನಿ, ನಾನು ಅದೇ ವಿಚಾರಗಳನ್ನು ಹಾಗೆ ಹೇಳ್ತೀನಿ ಅಂದರೆ ಆಗಲ್ಲ. ಈಗಿನ ಕಾಲದ ಜನಕ್ಕೆ ಹಳೆ ವಿಚಾರಗಳನ್ನು ಹೇಗೆ ಪ್ಯಾಕೇಜ್ ಮಾಡಿ ಹೇಳಬೇಕು, ಯಾವ ವಿಧದಲ್ಲಿ ಹೇಳಬೇಕು, ದಟ್ ಇಸ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಳೆ ಅಜ್ಜಿ ಹೊಸ ಮೇಕಪ್. ಯಾ ಆ್ಯಂಡ್ ಇನ್ನೊಂದೇನೆಂದರೆ ಈಗಲೂ ಈಗಿರೋ ಜನ ಆ್ಯಕ್ಚುಲಿ ದೇ ಆರ್ ಗೋಯಿಂಗ್ ಬ್ಯಾಕ್. ಹೌದು, ಇಷ್ಟಪಡೋಕೆ ಹೋಗ್ತಾ ಇದ್ದಾರೆ, ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ದೇ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಹೆಂಗಿತ್ತು, ಏನು ಹಿಸ್ಟ್ರಿ ಏನಿತ್ತು. ಆ ಸೆಗ್ಮೆಂಟ್ ಜನನೂ ಬಂದಿದ್ದಾರೆ ಈಗ. ಆ್ಯಕ್ಚುಲಿ ನಮ್ಮ ಆರ್ಟನ್ನು ಇಷ್ಟಪಡೋರು ಇರ್ಬೋದು, ನಮ್ಮ ಕತೆಗಳು ಇಷ್ಟಪಡೋರು ಇರ್ಬೋದು. ಆ ಜನ ಈಗ ಇಟ್ಸ್ ಕಮಿಂಗ್ ಬ್ಯಾಕ್. ಏನಾಗ್ಬಿಟ್ಟಿದೆ, ತುಂಬ ಕಂಟೆಂಟ್ ಇದೆ ಅಲ್ಲ ಆನ್ಲೈನ್, ಸಿಕ್ಕಾಪಟ್ಟೆ ಕಂಟೆಂಟ್ ಇದೆ. ಇವಾಗ ಅದರಿಂದ ಬ್ರೇಕ್ ಬೇಕು ಜನಕ್ಕೆ. ನಿಜ. ಆ್ಯಂಡ್ ಆ ಥರ ಬ್ರೇಕ್ ಬೇಕು ಅಂದಾಗ ಈ ಥರದೆಲ್ಲ ಹಳೆಯ ವಿಚಾರಗಳೆಲ್ಲ ಅವ್ರಿಗೊಂಥರ ತುಂಬ ಫ್ರೆಶ್ ಆಗಿ ಕಾಣುತ್ತೆ. ಆ್ಯಂಡ್ ಡೋಂಟ್ ಯು ಥಿಂಕ್ ಸೊ? ನಾನು ಮೊನ್ನೆ ಅದೇ ಅಂದ್ಕೊಂಡೆ, ಈಗ ಒಂದು ಪ್ರಯಾಗ್ರಾಜ್ ಮಹಾಕುಂಭಲ್ ನಡೀತಲ್ಲ, ಈಗ ಸುಮಾರು ಒಂದು 70 ಕೋಟಿ ಜನ ಹೋದರು ಅಂತ. 1.4 ಬಿಲಿಯನ್ ಈಸ್ ಅವರ್ ದ ಪಾಪ್ಯುಲೇಷನ್ ಆಫ್ ದ ದೇಶ. ಸರಿ ಸುಮಾರು ಒಂದು 50 to 60% ಆಫ್ ದ ಪೀಪಲ್ ಹೋದರು. ಅದನ್ನು ಬಿಟ್ಟು ಇನ್ನೊಂದು ಅಟ್ಲೀಸ್ಟ್ ಒಂದು 30% ಎಕ್ಸ್ಟ್ರಾ ಜನ ಹೋಗಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಅವರು ಪಾಪ ಅಫೋರ್ಡಬಿಲಿಟಿ ಆಗಿರ್ಬೋದು, ಅದು ಇರ್ಬೋದು. ಹೌದು. ಸೊ ಟೆಕ್ನಿಕಲಿ ತೊಗೊಂಡ್ರೆ ನಮಗೆ ಆಲ್ಮೋಸ್ಟ್ ಒಂದು 80-85% ವಿ ಆರ್ ಇನ್ ದಟ್ ಬಿಲೀಫ್ ಇನ್ ದ ಸಿಸ್ಟಮ್. ಒಳಗೆ ನಮ್ಗೆ ಅದಿದೆ, ಅದು ಇನ್ಬಿಲ್ಟ್. We need a reason to activate it ಅಷ್ಟೇ. This movement I feel like wow ಅನ್ಸುತ್ತೆ ನನಗೆ ನೋಡಿದಾಗ. ಐ ಆಮ್ ಸೋ ಹ್ಯಾಪಿ ದಟ್ ಈ ಮೂಮೆಂಟ್ ಆಗ್ತಿದೆ. ಅಂದರೆ ಯಾರು ಮುಂಚೆ ಯಾವುದೋ ಒಂದು ಈ ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರ್ತಾರೆ ಅಂತಂದರೆ, ನನಗೆ ಗೊತ್ತಾಗ ಕಾಶಿ ಯಾತ್ರೆ ಮಾಡ್ಕೊಂಡು ಬರ್ತಿದ್ದಾರೆ ಅಂತಂದರೆ ಅವ್ರಿಗೊಂದು ಫಂಕ್ಷನ್ ಮಾಡೋರು, ಆ ಗಂಗಾ ತೊಗೊಂಡು ಬಂದಿರೋದೆಲ್ಲ ಕೊಡೋರು. ಸೊ ಆ ಥರ ಒಂದು ನಡೀತಿತ್ತು. ಯಾಕಂದರೆ ದ ಜರ್ನಿ ವಾಸ್ ಓನ್ಲಿ ವೆರಿ ಸಾಧನೆ ಮಾಡೋವಂಥದ್ದು. ಅಫ್ಕೋರ್ಸ್ ಈಗೇನೋ ಅವ್ನು ಟಿಕೆಟ್ ಬುಕ್ ಮಾಡ್ಕೊಂಡು ಪ್ರಯಾಗ್ರಾಜ್ಗೆ ಹೋದ್ವಿ, ನಾನು ಸಂಗಮದಲ್ಲಿ ಡಿಪ್ ಹೊಡೆದೆ ಬಂದೆ, ಬಟ್ ಗಂಗಾ ತೊಗೊಂಡು ಬಂದೆ. ಬಟ್ ಆದರೂ ಏನೋ ಸುಮ್ಮನೆ ಹೋಗಿ ಡಿಪ್ ಹೊಡ್ಕೊಂಡು ಬಂದೆ ಅಂತಲ್ಲ, ಆ ಬಂದಾದ್ಮೇಲೆ ನನಗನ್ನಿಸ್ತು ವೈಯಕ್ತಿಕವಾಗಿ ಎಷ್ಟು ಬದಲಾವಣೆಗಳು ನಾನು ನೋಡಿದ್ದೀನಿ ಅಂತಂದರೆ, ಇಟ್ಸ್ ಆಲ್ ಇನ್ ಯುವರ್ ಮೈಂಡ್ ಅನ್ನೋ ಕೂಡ ಇರ್ಬೋದು. ಅಂದರೆ ನಾನೇ ಒಂಥರ ಶುದ್ಧೀಕರಣ ಮಾಡಿಕೊಂಡೆ, ನನಗೆ ಅನ್ನಿಸ್ತು. ನಾನು ನೋಡೋಂಥ ದೃಷ್ಟಿಕೋನ ಬೇರೆ ಥರ ಇದೆ, ಈಗ ನಾನು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಥರ ಇರ್ಬೋದು. ಇಟ್ಸ್ ಕಂಪ್ಲೀಟ್ಲಿ ರಿವ್ಯಾಂಪ್ ಆಗಿರೋಂಥದ್ದು ಇದೆ ಅನ್ಸುತ್ತೆ. ಹೌದು, ದ್ಯಾಟ್ ಈಸ್ ವಾಟ್ ಐ ನೀಡೆಡ್ ಓವರ್ ದೇರ್. ಅಟ್ ದಿ ಎಂಡ್ ಆಫ್ ದ ಡೇ ಇಟ್ ಆಲ್ ಕಮ್ಸ್ ಡೌನ್ ಟು ಒಂದು ಎನರ್ಜಿ, ವಾಟ್ ವಿ ಸರೆಂಡರ್ ಟು ದಿ ಆಲ್ಮೈಟಿ ಅಂತ ಏನು ಹೇಳ್ತಾರೆ. ಲೈಕ್ ಬಿಗಿನಿಂಗಲ್ಲಿ ನೀವು ಹೇಳಿದಾಗ ಆ ಒಂದು ಅದು ಒಳಗಿಂದ ಬರಬೇಕು, ಅಲ್ಲಿವರೆಗೂ ಏನು ಮಾಡೋಕ್ಕೆ. ಹೌದು, ಆರ್ಗ್ಯಾನಿಕಾಗಿ ಬರಬೇಕು, ಅದು ಆರ್ಗ್ಯಾನಿಕಾಗಿ ಬರಬೇಕು ಖಂಡಿತ. ಆ್ಯಂಡ್ ಅಲ್ಲ, ಹೆಂಗಾಯಿತೋ ಅಲ್ಲಿನ ಸಂಗಮ ಸ್ನಾನದಿಂದ ಆಯಿತು ಅಥವಾ ನನ್ನ ಓನ್ ಥಾಟ್ಸಿಂದ ಆಯಿತು, ಇಮ್ಮೆಟೀರಿಯಲ್ ಒಟ್ನಲ್ಲಿ ಆಯಿತು. ದಟ್ಸ್ ಆಲ್ ಮ್ಯಾಟರ್ಸ್. ನಾನು ಆ ಆಲೋಪತಿ ತೊಗೊಂಡ, ಹೋಮಿಯೋಪತಿ ತೊಗೊಂಡ ಅಥವಾ ತಿರುಪತಿಗೆ ಹೋದ್ನಾ, ಡಸಂಟ್ ಮ್ಯಾಟರ್. ನಾನು ಗುಣವಾದ್ನ, ದಟ್ ಇಸ್ ವಾಟ್ ಮ್ಯಾಟರ್ಸ್ ಅಟ್ ದಿ ಎಂಡ್ ಆಫ್ ದ ಡೇ. ಯಾರೇ ಏನೇ ಪ್ರಶ್ನೆ ಮಾಡಲಿ, ನನಗೆ ಅದೇನೇ ಹೇಳೋದು, ನಿನಗೆ ಏನಾಯಿತು ಕೊನೆಗೆ ಅಷ್ಟೇ. ಓಕೆ, ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ ಅಂತ. ಸೊ ಆ್ಯಕ್ಚುಲಿ ಇದನ್ನು ವೆರಿ ಡಿಫ್ರೆಂಟಾಗಿ ತಲೆಗೆ ಈಗ ಬಂತು ಐಡಿಯಾ ಅಂತ. ಸೊ ನಾನು ದೇವ್ರ ಹೆಸರುಗಳು ಹೇಳ್ತಾ ಹೋಗ್ತೀನಿ. ಓಕೆ. ಸೊ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಹೌ ಡು ಯು ಸಿ ಯುವರ್ ಥಾಟ್ ಪ್ರೊಸೆಸ್ ವಿತ್ ರೆಸ್ಪೆಕ್ಟ್ ಟು ದಟ್ ಗಾಡ್? ಐ ವಾಂಟ್ ಟು
ವಿ ಕ್ಯಾನ್ ಡೂ ಇಟ್ ಅಲ್ಲ. Yeah. ಕೃಷ್ಣನ್ ಬಗ್ಗೆ ಮಾಡ್ಬಿಟ್ಟಿದೀವಿ. ನಾನು ಕೃಷ್ಣನ್ ಬಗ್ಗೆ ನಾನು ಹೇಳಕ್ ಹೋಗೋದೇ ಇಲ್ಲ, ಬಿಕಾಸ್ ಒಂದು ಕೃಷ್ಣ ಎಪಿಸೋಡ್ ಅಂತಾನೆ ಮಾಡ್ಬೋದು ನಾವು ಆಕ್ಚುಲಿ. ಕೃಷ್ಣ ಅಂಡ್ ರಾಮ ಬಿಟ್ಟು, ಬಿಕಾಸ್ ವಿ ಹ್ಯಾವ್ ಡೈಸೆಕ್ಟೆಡ್ ಅಂತ. ಸೊ ಹಾಗಾಗಿ ಹನುಮಂತ. ಭಕ್ತಿ. ವಾವ್, ಯು ಕ್ಯಾನ್ ಇನ್ನೂ ವಿಸ್ತಾರ ಮಾಡ್ಬೋದು ಆ್ಯಕ್ಚುಲಿ. ಐ ಥಿಂಕ್ ಬಲ, ಸಿಕ್ಕಾಪಟ್ಟೆ ಬಲ ಆ್ಯಂಡ್ ಬ್ರಹ್ಮಚರ್ಯ. ಬಲ, ಬ್ರಹ್ಮಚಾರ್ಯ, ಬ್ರಹ್ಮಚರ್ಯದಿಂದ ಬಂದಿರುವಂಥ ಬಲ, ಬ್ರಹ್ಮಚಾರ್ಯದಿಂದ ಬಂದಿರುವಂಥ ಬಲ. ಅದನ್ನು ನೀವು ಯಾವ ರೀತಿ ಹ್ಯಾವ್ ಯು ಪೋರ್ಟ್ರೇಡ್ ಇನ್ ದಿ ಪ್ರೊಡಕ್ಷನ್ ಹೌಸಲ್ಲಿ ಅಥವಾ ನಿಮ್ಮ ಪ್ರೊಡಕ್ಷನ್ ಸ್ಟೇಜ್ ಮೇಲೆ ಯಾರು ಮಾಡಿರೋಂಥ ಸಂದರ್ಭಗಳಿದೆಯಾ ಏನಾದರೂ? ನಮ್ಮ ತಂದೆ ಮಾಡಿರೋದಿದೆ. ಹಾಂ, ನಾವು ಇವಾಗ ಕೈ ಹಾಕ್ಕೊಂಡಿದ್ದೀವಿ. ನಮ್ಮ ತಂದೆ ಹನುಮಂತನ ಪೋರ್ಟ್ರೇ ಮಾಡಿದ್ದಾರೆ ಅವ್ರು ಮಾಡಿದ ಪ್ರೊಡಕ್ಷನಲ್ಲಿ. ಆ್ಯಂಡ್ ಹರಿಕಥೆಯಲ್ಲಿದೆ. ಹರಿಕಥೆಯಲ್ಲಿ ಸೀಕ್ವೆನ್ಸ್ ತುಂಬ ಚೆನ್ನಾಗಿದೆ. ಬರದ ಮದುವೆ ಹನುಮಂತನ. ರಾಮಸ್ ವಾಯೇಜ್ ಬ್ಯಾಕ್ ಟು ಅಯೋಧ್ಯೆ. ಓಕೆ. ರಾಮ ಬರ್ತಾ ಇದ್ದಾನೆ, ಬರ್ತಾ ಹನುಮಂತ ಕೇಳ್ತಾನೆ, ಅಂಜನಾ ಚಲ ಬಂತಲ್ಲ, ಅಂಜನಾ ಚಲ ಬಂದು, ಇಫ್ ಯು ಡೋಂಟ್ ಮೈಂಡ್ ರಾಮ, ಕ್ಯಾನ್ ಯು ಪ್ಲೀಸ್ ಡೂ ಮಿ ಅ ಫೇವರ್ ಅಂತ. ಏನು, ನನ್ನ ತಾಯಿ ಅಂಜನಾದೇವಿ ಇಲ್ಲೇ ಇದ್ದಾಳೆ, ನೀನೇನೋ ದರ್ಶನ ಕೊಟ್ಟರೆ ತುಂಬ ಭಾಗ್ಯ ಆಗ್ಬಿಡುತ್ತೆ ಅದು, ಬಿಕಾಸ್ ತುಂಬ ತಪಸ್ ಮಾಡಿ ಹೇಳಿ ಅದಕ್ಕೋಸ್ಕರ ನಾನು ಹೊರಡ್ಬೇಕಾದ್ರೆ ಅದೇ ಹೇಳೋದು, ಒಂದು ಸತಿ ನಾನು ಬದುಕಿರುವಾಗ ರಾಮನ ದರ್ಶನ ಮಾಡಿಸೋದು. ಸರಿನಪ್ಪ, ನಿನಗಿಲ್ಲ ಅನ್ನೋಕ್ಕಾಗುತ್ತಾ, ಬಾ, ನಿನ್ನನ್ನು ಹೆತ್ತಿರೋ ತಾಯಿ ನನ್ನ ತಾಯಿಗಿಂತನೂ ದೊಡ್ಡ ಹಿರಿಯಳು ಅಂತ ಹೇಳಿ ರಾಮ ಬರ್ತಾನೆ. ಬಂದು ಆ ವೃದ್ಧೆ ನೋಡಿ ರಾಮನನ್ನು, ಅದೆಲ್ಲ ಆಗುತ್ತೆ, ಕೊಂಡಾಡ್ತಾಳೆಲ್ಲ ಆಗುತ್ತೆ. ರಾಮನ ದರ್ಶನವೂ ಆಯಿತು. ಇನ್ನು ಈ ಪ್ರಪಂಚ ಬಿಟ್ಟು ಹೋಗಬೇಕು, ಅದಕ್ಕೆ ಮುಂಚೆ ಶಿ ಈಸ್ ಆಲ್ಸೋ ಅ ಮದರ್. ಶಿ ವಾಂಟ್ಸ್ ಟು ಲಿಸನ್ ಅಬೌಟ್ ಹನುಮಂತ ಫ್ರಮ್ ರಾಮ. ಶಿ ವಾಂಟ್ಸ್ ಟು ಲಿಸನ್ ಅಬೌಟ್ ಹನುಮಂತ ಫ್ರಮ್ ರಾಮ. ವಾ, ನೋಡಿ, ನನಗೇನಾದರೂ ಮಾಡಿ ನನ್ನ ಮಗನ ವಿಚಾರಗಳನ್ನು, ಅವನ ಕೀರ್ತಿ, ಅವನ ಸಾಹಸಗಳನ್ನು ನಿನ್ನ ಬಾಯಲ್ಲಿ ಕೇಳಬೇಕು ಅಂತ ಆಸೆ ನನಗೆ. ಶಬಾಷ್. ಅದಕ್ಕೆ ಹನುಮಂತ ಮುಂಚೆ ಹೇಳಿರ್ತಾನೆ ರಾಮಂಗೆ, ದಯವಿಟ್ಟು ಏನು ನನ್ನ ವಿಚಾರದಲ್ಲಿ ಬೇರೆಯವ್ರ ಹತ್ರ ಹೊಗಳುತ್ತೀಯ, ನಮ್ಮ ತಾಯಿ ಮುಂದೆ ಹೊಗಳು ಬೇಡ ಅಂತ. ರಾಮ ಸೇಸ್, ವೆನ್ ಇಟ್ ಕಮ್ಸ್ ಟು ಅ ಮದರ್, ನಾನು ನನ್ನ ರಾಜ್ಯ ಬಿಟ್ಟು ಬಂದಿದ್ದೀನಿ ತಾಯಿಗೋಸ್ಕರ, ನಿನ್ನ ಮಾತು ಒಂದು ನಾನು ಕಟ್ಕೋತೀನ ಅಂತ ಹೇಳಿ ರಾಮ ಹೇಳ್ತಾನೆ, ಏಸು ಮಹಿಮ ನೋಡೆ, ಏಸು ಮಹಿಮ ನೋಡೆ, ಹನುಮನ ಸಾಹಸವನು ಪಾಡೆ. ಎಂಥ ಮಹಿಮೆ! ಹಾರಿದ ಶರದಿಯನು, ಲಂಕೆಗೆ ಸೇರಿದ ಸಾಹಸನು, ಊರೊಳಗೆಲ್ಲ ವಿಚಾರಿಸಿ ಕಾಣದೆ ಹಾರಿ ಕಂಡ ಗಂಭೀರೆಯ ಚರಣವ, ಏಸು ಮಹಿಮ ನೋಡೆ. ಎಂಥ ಮಹಿಮೆ ಒಂದು! ಹೋಗಿ ಮುನಿದು ಪುರವ ಸುಟ್ಟ, ಜಾನಕಿ ಹಣೆಗೆ ರಕ್ಷೆಯ ಕೊಟ್ಟ, ಘನ ಚೂಡಾಮಣಿಯನು ಪಡೆದ ಹನುಮನು. ಈ ರೀತಿಯಾಗಿ ರಾಮ ಹೊಗಳ್ತಾ ಹೋಗ್ತಾನೆ. ಎಂಥ ಸಾಹಸ ಒಂದು ಅಂತ. ಹೀಗಿರ್ಬೇಕು ಅಂದರೆ ರಾಮನ ಬಾಯಲ್ಲೇ ಹನುಮಂತನ ಬಗ್ಗೆ ಅಂಥ ಮಾತುಗಳು ಬಂದಿರುವಾಗ, ಹನುಮಂತ ಅಫ್ಕೋರ್ಸ್ ಭಕ್ತಿ, ಬಲ ಎಲ್ಲದರ ಸಂಕೇತ. ವಾವ್, ಅಯ್ಯೋ, ನಿಜವಾಗ್ಲೂ ಕೇಳಕ್ಕೆ ಎಷ್ಟು ಚಂದ ಇದೆ ಅಂದರೆ. ಶಿವ, ಕರುಣಾಮಯಿ. ಭೋಲೆನಾಥ್, ಇನ್ನೋಸೆಂಟ್. ಶಿವ, ಐ ಥಿಂಕ್ ನನ್ನ ಪ್ರಕಾರ ಶಿವ ಇಸ್ ಆಕ್ಸೆಸಿಬಲ್. ಓಕೆ. ಐ ಥಿಂಕ್ ಶಿವ ತುಂಬ ನೀಡಿಂದ ಕರೆದ್ರೆ ಬಂದ್ಬಿಡ್ತಾನೆ ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ಆ ನೀಡು ಆ ಒಂದು ಅರ್ಥನಾದ ನಮ್ಗೆ ಆಗುತ್ತೋ ಅಲ್ವೋ ಗೊತ್ತಿಲ್ಲ. ಮನುಷ್ಯರು ನಮ್ಮದು ನಾವೆಲ್ಲರಿಗೂ ಹೇಳ್ತಾ ಇದ್ದೀನಿ. ಬಟ್ ಐ ಥಿಂಕ್ ಈಸ್ ಸೋ ಇನ್ನಸೆಂಟ್ ಶಿವ. ಅಂದರೆ ಯಾವುದೇ ವರವನ್ನು ಕೂಡ ಅವನು ಇಲ್ಲ ಅನ್ಸ್ಬಿಡ್ತಾನೆ. ಯಾರೋ ಒಬ್ರಿಗೆ ಏನೋ ವರ ಕೊಟ್ಟಿದ್ದಾರೆ ಅಂದ್ರೂ ಆ ವರಕ್ಕೂ ದಾಟ್ಬಿಟ್ಟು ಶಿವ ಅವನು ಕೆಟ್ಟವನ, ದಾನವನ, ಮಾನವನ ಏನು ನೋಡಲ್ಲ. ಅದೇನೋ ಪುರಾಣ ಹೇಳೋದಲ್ವ, ಭಸ್ಮಾಸುರನಿಗೂ ಹೋಗಿ ಕೊಡ್ತಾನೆ, ರಾವಣನಿಗೂ ಹೋಗಿ ಕೊಡ್ತಾನೆ, ಎಲ್ಲರಿಗೂ ಕೊಡ್ತಾನೆ ಅಂತಹ ಶಿವ. ಸೊ ಹೀಸ್ ಅಫ್ಕೋರ್ಸ್ ಭೋಲೆನಾಥ್. ಅಗೇನ್ ಟು ಕಮ್ ಬ್ಯಾಕ್, ನಂಗೆ ತುಂಬ ಗ್ರೀಡಿಯಾಗಿ ಹೇಳ್ತೀನಿ, ಅದನ್ನು ನಿಮ್ಮ ಒಂದು ಇದರಲ್ಲಿ ಏನಾದರೂ ಇನ್ಕಾರ್ಪೊರೇಟ್ ಮಾಡ್ಕೊಂಡಿರೋದು, ದ ವೇ ಯು ಎಕ್ಸ್ಪ್ಲೈನ್ಡ್ ಅಬೌಟ್ ಹನುಮಂತ, ಆ ಆ್ಯಂಗಲಲ್ಲಿ ಯೋಚನೆ ಮಾಡ್ತಿದ್ದೆ ನಾನು. ಆ್ಯಕ್ಚುಲಿ ನಾವು ಕಥಾಸ್ತ್ರ ತಂದಿದ್ದೀವಿ ಶಿವಂದು. ಕಥಾಸ್ತ್ರ ಸ್ಟೋರಿ, ಅರ್ಜುನ ಪಾಶುಪತಾಸ್ತ್ರ ತರಕ್ಕೆ ಹೋಗ್ತಾನೆ. ಶಿವ ಟೆಸ್ಟ್ ಮಾಡಬೇಕಾಗಿರುತ್ತೆ ಅರ್ಜುನಂಗೆ ಆ್ಯಕ್ಚುಲಿ ಕೆಪಾಸಿಟಿ ಇದೆಯಾ ಅಂತ. ಆ ಟೆಸ್ಟಿಗೆ ಅವನು ಒಬ್ಬ ಹಂಟರ್ ವೇಷದಲ್ಲಿ ಬರ್ತಾನೆ, ಕಿರಾತ ವೇಷದಲ್ಲಿ ಬರ್ತಾನೆ. ಹಂದಿ ಹೊಡಿತಾರೆ, ಹಂದಿಲಿ 2 ಬಾಣ ಇರುತ್ತೆ. ಸೊ ಅರ್ಜುನ ಕ್ಲೇಮ್ ಮಾಡೋಕೆ ಹೋಗ್ತಾನೆ, ನನ್ನ ಬೇಟೆ ನಾನು ತೊಗೊಬೇಕು ಅಂತ. ಶಿವ, ನಾನು ಹೊಡೆದಿದ್ದು ನನ್ನ. ಸೊ ಆ ಕ್ಲೇಮಲ್ಲಿ ಇಬ್ರಿಗೂ ಜಗಳ ಬಂದ್ಬಿಡುತ್ತೆ. ಆ್ಯಂಡ್ ಶಿವ ಇಸ್ ಜಸ್ಟ್ ಪ್ಲೇಯಿಂಗ್ ವಿತ್ ಇಸ್ ಭಕ್ತ. ಅರ್ಜುನ ಅವ್ನು ಫುಲ್ ಎಫರ್ಟ್ ಆಗಿ ಹೊಡಿತಾ ಇದ್ದಾನೆ. ಬಟ್ ಫೈನಲಿ ಅದಾಗುತ್ತೆ. ಶಿವಂಗೆ ಅರ್ಜುನನ ಶಕ್ತಿನೂ ಪರಿಚಯ ಆಗುತ್ತೆ. ಅವ್ನ ತಪಸ್ಸು ಇದಾದಾಗ ಅರ್ಜುನ ಒಂದು ರಿಯಲೈಸೇಷನ್ ಬರುತ್ತೆ, ಅವ್ನು ಇಷ್ಟೋ ತನಕ ಫೈಟ್ ಮಾಡಿದವ್ನು ಶಿವನ್ ಜೊತೆಗೆ ಅನ್ನೋ ಒಂದು ರಿಯಲೈಸೇಷನ್ ತೊಗೊಂಡಿದ್ದೀವಿ. ಅಲ್ಲಿ ಆ ಲಿರಿಕ್ಸು, ಆ ಶಿವಂದು ಹಾರ್ಟ್ ಹೇಗೆ ಅಂತ ಒಂದು ಲಿರಿಕ್ಸ್. ಐ ಥಿಂಕ್ ಅದೇ ಅಗೇನ್ ಶರತ್ ಶುಡ್ ಸಿಂಗ್ ದಟ್. ಸೊ
ಅಲ್ಲಿ ಮಧ್ಯದಲ್ಲಿ ಎರಡು ಮೂರು ಏಟ್ ಬಿದ್ದಾಗ ಅರ್ಜುನನಿಗೆ ಶಿವಂಗೆ ಒಂಥರ ನೋವು ಆಗ್ಬಿಡು, ಅಯ್ಯೋ ಏಟಾಗ್ಬಿಡ್ತಾ ನನ್ನ ಮಗುಗೆ ಅಂತ ಅರ್ಜುನನಿಗೆ. ಅಂದರೆ ಇವ್ನು ಸೆಲ್ಫ್ ಡಿಫೆನ್ಸ್ ಅಷ್ಟೇ ಶಿವ ಮಾಡಿದ್ದು. ಸೊ ಹೀ ಸೇಸ್ ಕಥಾಸ್ಥದಲ್ಲಿ ನಾವು ಯೂಸ್ ಮಾಡಿರೋದು, ಅರ್ಜುನ ಹೇಳ್ತಾನೆ, ಮಹಾದೇವ ನಿನ್ನ ನಿಜ ರೂಪವನರಿಯದೆ ಕಿರಾತನೆಂದರಿತು ಮನಸಾರೆ ನಿಂದಿಸಿದೆ, ಮತಿಗೆಟ್ಟು ಶರಗಳ ಬೇರಿದೆ, ಗಾಂಧೀವದಿಂದ ನಿನ್ನ ಶಿರಕ್ಕೆ ಹೊಡೆದು ಅಪಚಾರವಗೈದೆನು ಶಿವ. ಎಂಥ ಅಪರಾಧ ಮಾಡ್ಬಿಟ್ಟಪ್ಪ ಅಂತ ಅಳ್ಕೊಂಡು ಅರ್ಜುನ ಹೇಳಿದಾಗ ಶಿವ ಹೇಳ್ತಾನೆ, ನಿನ್ನ ಕಠಿಣೋಕ್ತಿಗಳೇ ಮಂತ್ರಗಳು, ಉನ್ನತ ಶರಾದಿ ಸುಮತತಿ, ನಿನ್ನ ಕಠಿಯುತ ವೀಕ್ಷಣಾಂಶುವೆ ದೀಪಕಾವಳಿಯು, ನಿನ್ನ ಕಾರ್ಮುಖ ಹತಿಯು ಪೂಸರ, ನಿನ್ನ ಮುಷ್ಟಿ ವಿಘಾತಗಳು ಅತ್ಯುನ್ನತ ಪದ ಸೇವೆ. ಅಂದರೆ ನೀನು ಏನೇನು ಮರುಗತಿರಿಗಲೇ ಕಂದ, ಕೊನೆಗೆ ಕಂದ ಅಂತ ಹೇಳ್ತಾನೆ. ಶಿವನ ಕಾರುಣ್ಯ ಹೇಗೆ ಅಂದರೆ, ನೀನು ಬೈದ್ಯಲ್ಲ, ನಿನ್ನ ಬೈಗುಳಗಳೆಲ್ಲ ಮಂತ್ರಗಳು, ಕಠಿಣೋಕ್ತಿಗಳೇ ಮಂತ್ರಗಳು. ಉನ್ನತ ಶರಾದಿ ಸುಮತತಿ, ನೀನು ಪ್ರಯೋಗ ಮಾಡಿದಂಥ ಬಾಣಗಳೆಲ್ಲ ಹೂಗಳು. ನಿನ್ನ ಕಾರ್ಮುಖ ಹತಿ, ನಿನ್ನ ಬಿಲ್ ತೊಗೊಂಡು ಹೊಡೆದ್ಬಿಡ್ತಾನೆ ಹಿಂಗೆ ಅರ್ಜುನ ತಲೆಗೆ, ಅದೇ ನನ್ನ ಪೂಸರ, ಅದೇ ಹೂವಿನ ಮಾಲೆ. ನಿನ್ನ ಮುಷ್ಟಿ ವಿಘಾತಗಳು ಅತ್ಯುನ್ನತ ಪದ ಸೇವೆ. ನಿನ್ನ ದೃಷ್ಟಿ ನೋಡಿದೆಯಲ್ಲ ಅದು ನನ್ನ ದೀಪಕಾವಳಿ, ನನಗೆ ಆ ಮಂಗಳಾರತಿ ಮಾಡ್ದಂಗೆ ಇತ್ತು. ನೋಡಿದಾಗ ನಿಂದ ಮಂಗಳಾರತಿ ಮಾಡ್ದಂಗೆ ಇತ್ತು. ದಿಸ್ ಇಸ್ ಶಿವ. ಮೈ ಗಾಡ್. ಸಿಂಪಲ್ ಅಂಡ್ ಸ್ವೀಟ್ ಗಣೇಶ. ಫನಿ. ಕ್ಷಿಪ್ರ ಪ್ರಸಾದ. ಫನಿ, ಎಸ್, ನಾನು ಅಗ್ರಿ ವಿತ್ ಎವ್ರಿಥಿಂಗ್ ಹೀಸ್ ಸೇಯಿಂಗ್. ಅಡಿಷನಲಿ ಐ ಆಮ್ ಸೇಯಿಂಗ್ ಅಷ್ಟೇ, ಕ್ಷಿಪ್ರ ಪ್ರಸಾದ. ಅವನು ಎಂಥ ಬೇಗ ಅವನೇ ವಿಘ್ನ ಕೊಡ್ತಾನೆ, ಅವನೇ ಅದನ್ನು ಪರಿಹಾರ ಮಾಡ್ತಾನೆ. ಗಣೇಶ ಆಗಿರೋ ಹ್ಯೂಮರ್ ಯಾರಿಗೂ ಇಲ್ಲ ಅನ್ಸುತ್ತೆ. ಒಂದು ಹೀಸ್ ಸಮಥಿಂಗ್ ಟು ಡೂ ವಿತ್ ಹಿಸ್ ಬಿಗ್ ಫ್ಯಾಟ್ ಬೆಲ್ಲಿ. ಹೀಸ್ ವೆರಿ ಕ್ಯೂಟ್, ತುಂಬ ಕ್ಯೂಟ್ ಇರುವಂಥ ಗಣೇಶ. ಮಾಡುವ ಲೀಲೆಗಳೆಲ್ಲ ಅಂಥದ್ದೇ. ಐನೋ, ನಾನು ಕ್ರಿಂಜ್ ಆನ್ಸರ್ ಕೊಡ್ತಿದ್ದೀನಿ. ಗಣೇಶ ಹ್ಯೂಮರ್ ಅಂದರೆ ಗಣೇಶ ಸೀರೀಸ್ ಬಂದಿರೋ ಸಿನಿಮಾಗಳೆಲ್ಲ ಕಟ್ಕೊಂಡಿದ್ನಲ್ಲ ಹೊಟ್ಟೆಗೆ ಅನಂತ ನಾಗನನ್ನ. ಓ, ಇದು ಬೇರೆ ಲೆವೆಲ್ ಡಿಕೋಡ್ ಆಯ್ತಿದ್ದು. ಸೊ ಗಣಪತಿ 18 days ಸ್ಟಾರ್ಟ್ಸ್ ವಿತ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ವ್ಯಾಸ ಆ್ಯಂಡ್ ಗಣಪತಿ ಯಕ್ಷಗಾನ ತೊಗೊಂಡಿದ್ದೀವಿ. ಗಣಪತಿ ಬರ್ತಾನೆ. ಗಣಪತಿ ನಿಮಗೆ ಒಂದು ಇದ್ಕೊಡ್ಬೇಕು ಅಂದರೆ ಕಾಂಟ್ರಾಸ್ಟ್, ವ್ಯಾಸ ಲೆಟ್ಸ್ ಸೇ ಹೀಸ್ 80 years old, ಗಣಪತಿ ಸ್ವೀಟ್ 16. ತಲಹರಟೆ ತರಲೆ ಮಾಡ್ತಾನೆ ಮನ್ ವ್ಯಾಸರ ಹತ್ರ. ಬೇರೆ ಬೇರೆ ಪ್ರಶ್ನೆಗಳನ್ನು, ಬೇಡದರ ಪ್ರಶ್ನೆಗಳನ್ನು ಕೇಳಿ. ಫಸ್ಟ್ ಆಫ್ ಆಲ್ ಅವ್ನು ಕ್ಷಿಪ್ರ ಪ್ರಸಾದ ಲೇಟ್ ಬರ್ತಾನೆ, ವೇದವ್ಯಾಸನ ಕಾಯಿಸ್ತಾ ಇದ್ದಾನೆ. ವೇದವ್ಯಾಸಕ್ಕೆ ಬಂದ್ಬಿಟ್ಟು ಅವ್ರು ಹೇಳ್ತಾರೆ, ನೀನು ಮಹಾಕಾಲನ ಮಗ, ನೀನು ಬಂದು ಇಲ್ಲಿ ನಮ್ಮನ್ನ ಕಾಯಿಸ್ತೀಯಾ, ಕಾಲಪ್ರಜ್ಞೆ ಅಲ್ವ ನಿನಗೆ, ನೀನು ಮೋನಯಾದಾಸ ಪ್ರಪಕ್ಷಿ ಅಂತ ಹೇಳ್ತಾರೆ. ಮೋನಯಾದಾಸ ಪ್ರಪಕ್ಷಿ ಅಂತ ಅಂದಾಗ ಗಣಪತಿ ಹೇಳ್ತಾನೆ, ಆಹಾ ವ್ಯಾಸರೇ, ನಿಮ್ಮಲ್ಲಿರುವ ಜ್ಞಾನಿ ಅಷ್ಟೇ ಅಲ್ಲದೆ ನಿಮ್ಮಲ್ಲಿರುವ ಕವಿಯೂ ನನ್ನಲ್ಲಿ ಆನಂದದ ಅನುಭೂತಿಯನ್ನು ಉಂಟು ಮಾಡುತ್ತಾನೆ. ಏನಂದಿರಿ? ಮೋನಯಾದಾಸ ಪ್ರಪಕ್ಷಿ. ಇದನ್ನೇ ತಿರುವಿ ಹೇಳಿದರೆ ಕ್ಷಿಪ್ರ ಪ್ರಸಾದಾಯ ನಮೋ ಅಂತ ಬರುತ್ತದೆ ಇಲ್ಲವೇ? ಮಧ್ವಾಚಾರ್ಯರ ಮಾತದು. ಸೊ ಕ್ಷಿಪ್ರ ಪ್ರಸಾದಾಯ ನಮೋ, ಬೇಗನೆ ಎಲ್ಲ ಪ್ರಸಾದ ಕೊಡುವಂಥ ಗಣಪತಿಯೇ ನೀನು ಮೋನಯಾದಾಸ ಪ್ರಪಕ್ಷಿ ಅಂತ ವ್ಯಾಸರು ಹೇಳ್ತಾರೆ. ಬೇಗ ಬರಬೇಕಾದವನು ನೀನು, ಲೇಟಾಗಿ ಬಂದಿದೆಯಾ, ಹೀಗಾಗಿ ಉಲ್ಟಾ ನೀನು ಅಂತ ವ್ಯಾಸರು ಹೇಳ್ತಾರೆ. ಸೊ ಅಲ್ಲಿ ಕಾನ್ವರ್ಸೇಷನ್ ಏನು ಅಂದರೆ, ಗಣಪತಿ ಇಸ್ ಕ್ವೆಶ್ಚನಿಂಗ್ ಎವ್ರಿ ಮೂವ್ ಆಫ್ ಕೃಷ್ಣ. ವ್ಯಾಸರು ಕೋಪ ಬರ್ತದೆ, ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಕೃಷ್ಣನ ಬಗ್ಗೆ. ಇಲ್ಲ, ನನಗನ್ಸಲ್ಲ ಅವ್ನು ಧರ್ಮ ಪ್ರಜ್ಞೆ ಇತ್ತು ಅಂತ, ಅವ್ನು ಮಾಡಿದೆಲ್ಲ ಧರ್ಮ. ಹೀಗೆ ಮಾತಾಡ್ತಾನೆ ಗಣಪತಿ ಯಕ್ಷಗಾನ ಶೈಲಿಯಲ್ಲಿ ಮಾಸ್ಕ್ ಹಾಕ್ಕೊಂಡು. ಆವಾಗ ವೇದವ್ಯಾಸರು ಹೇಳ್ತಾರಲ್ಲ, ನಾನು ನೋಡಿದ್ದೀನಿ ಕೃಷ್ಣನ, ನಾನಿದ್ದೆ, ಐ ನೋ ಹಿಮ್ ಬೆಟರ್, ನೀನು ಹೆಂಗೆ ಮಾತಾಡೋಕ್ಕೆ ಸಾಧ್ಯ? ಆವಾಗ ಗಣಪತಿ, ಆರ್ ಯು ಶೋರ್ ಅಬೌಟ್ ಇಟ್? ನನಗೆ ಅವನು ಯಾರು, ಅವನ ಪರಿಚಯ ಇಲ್ವಾ ಅಂತ ಹೇಳಿ ಮಾಸ್ಕ್ ತೆಗಿತಾನೆ ಅದೇ ಕೃಷ್ಣ. ದಿಸ್ ಇಸ್ ಹೌ 18 days starts. ವಾವ್. ವಿಶ್ವಂಬರ ಮೂಲ ರೂಪ ಗಣಪತಿ ವಿಶ್ವಂಭರ, ಅದೇ ನಾರಾಯಣ ಕೃಷ್ಣ ಅಂತ. ಈ ಥಾಟ್ ಯೋಚನೆ ಮಾಡೋದಕ್ಕೆ ಅಂದ್ರೆ ಆ ಮಾಸ್ ತೆಗೆದಿದ ತಕ್ಷಣ, ಅಂದ್ರೆ ಐ ಆಮ್ ಥಿಂಕಿಂಗ್ ಇನ್ ದ ಪ್ರೊಡಕ್ಷನ್ ಆಂಗಲ್ ಅಲ್ಲಿ ಯೋಚನೆ ಮಾಡಿದಾಗ, ಅಲ್ಲಿವರೆಗೂ ವೆನ್ ಯು ಹೋಲ್ಡ್ ದಿಸ್ ಅಂಡ್ ದ ಮಿನಿಟ್ ವೆನ್ ಇದು ಇದ್ದಾಗ ಆಕ್ಚುಲಿ ಎಷ್ಟು ಕ್ವೆಶನ್ಸ್ ಬರೋದು ಗೊತ್ತಾ? ಅಂದ್ರೆ ಶರತ್ ಹೇಳಿದ್ನಲ್ಲ ಡಿಫ್ರೆನ್ಸ್, ಆ ಕ್ಯಾರೆಕ್ಟರ್ ವೆರಿ ತುಂಟತನದಲ್ಲಿ ಯಕ್ಷಗಾನದಲ್ಲಿ
ಆ ಬಾಡಿ ಲ್ಯಾಂಗ್ವೇಜು ನನಗೆ ಬಂದು ಕೇಳ್ತಾರೆ ಸ್ಟಾರ್ಟಿಂಗಲ್ಲಿ ಗಣೇಶ ಮಾಡಿದವ್ರು ಯಾರು ಅಂತ. ಕೃಷ್ಣ ಶರತ್ ಮಾಡಿರೋದು ಬಿಕಾಸ್ ಮುಖದಿಂದ ಗೊತ್ತಾಗ್ಬಿಡುತ್ತೆ. ಶರತ್ತೇ ಗಣೇಶ ಮಾಡಿದ್ದಾನೆ ಅನ್ನೋದು ಗೊತ್ತೇ ಆಗಲ್ಲ. ಬಾಡಿ ಲ್ಯಾಂಗ್ವೇಜ್ ಅಷ್ಟು ಚೇಂಜ್ ಆಗಿಬಿಡುತ್ತೆ. ಆ ತುಂಟತನದಿಂದ ಕೃಷ್ಣನ ಗಾಂಭೀರ್ಯ ಬಂದ್ಬಿಡುತ್ತೆ. ವೇದವ್ಯಾಸ ಕಾನ್ವರ್ಸೇಷನ್ ಸಡನ್ ಆಗಿ ಅದೊಂಥರ ಅಲ್ಲಿ ತನಕ ಹೀಸ್ ಹಾಫ್ ಸೀಟೆಡ್ ಗಣಪತಿ. ಈಸ್ ವೆರಿ ಆನಿಮೇಟೆಡ್. ಟಕ್ ಇನ್ ಸಮಥಿಂಗ್ ಅವಾಗ ಏನಾದ್ರು ಯಕ್ಷಗಾನ ಕಾಸ್ಟ್ಯೂಮ್ ಇರುತ್ತೆ. ಮಾಸ್ಕ್ ಮತ್ತೆ ಯಕ್ಷಗಾನ ಕಾಸ್ಟ್ಯೂಮ್ ಇರುತ್ತೆ. ಹೀಸ್ ಹಾಫ್ ಸೀಟೆಡ್. ಫನ್ನಿ ಇರೋದ್ರಿಂದ ಅವ್ನು ನಿಲ್ಲದೇ ಇಲ್ಲ, ತುಂಬ ಚಂಚಲ ಅವನು. ಅವ್ನ ಕೈ ನಿಲ್ಲಲ್ಲ, ಹಿಂಗಂತ ಇರ್ತಾನೆ, ಹಿಂಗೆ ಮಾಡ್ತಾ ಇರ್ತಾನೆ, ಅಂದರೆ ತುಂಬ ವೇಸ್ಟ್ ಯೂಸ್ ಮಾಡ್ತಾನೆ, ಓಡಾಡ್ತಾ ಇರ್ತಾನೆ, ತುಂಬ ಆನಿಮೇಟೆಡ್. ಅಂದರೆ ವ್ಯಾಸರು ಕಿವಿ ಹತ್ರ ಕೂಗ್ತಾ ಇರ್ತಾನೆ, ಹೀಗೆಲ್ಲ ಮಾಡ್ತಾನೆ ಗಣಪತಿ. ಸಡನ್ನಾಗಿ ಕೃಷ್ಣ ಬಂದ ತಕ್ಷಣ ಮೆಜೆಸ್ಟಿ, ಒಂಥರ ಪಾದಗಳು ಸ್ವಸ್ತಿಕ ಪಾದದಲ್ಲಿ ನಿಂತ್ಕೊಂಡು, ನಗುನೇ ಬೇರೆ ಥರ, ಮಾತೇ ಬೇರೆ ಥರ, ಸಡನ್ ಮ್ಯಾಚುರಿಟಿ. ಹೀಗೆ ಈ ಕಾಂಟ್ರಾಸ್ಟ್ ತರಬೇಕು ಅಂತ. ಸುಬ್ರಹ್ಮಣ್ಯ ಅಂದರೆ ನನಗೆ ಭಯ ಆಗುತ್ತೆ ಒಂಥರ. ಈಸ್ ಅ ವೆರಿ ರೂಲ್ ಸ್ಪೆಸಿಫಿಕ್ ಗಾಡ್. ನನ್ನ ಇದರಲ್ಲಿ ನಿಷ್ಠೆ, ಶ್ರದ್ಧೆ, ಆನೆಸ್ಟಿ. ಸುಬ್ರಹ್ಮಣ್ಯ ಇಸ್ ಲೈಕ್ ದಟ್. I can see his body language immediately changed. Like I would say he's occult. Sorry? Occult. ತಂತ್ರದ ರೂಪ ಸುಬ್ರಹ್ಮಣ್ಯ. ಸೊ ಯಾ, ದಟ್ ಇಸ್ ಸುಬ್ರಹ್ಮಣ್ಯ. ನಿಮ್ಮ ಅಡಾಪ್ಟೇಷನ್ ಏನಾದ್ರು ಆಗಿದೆಯಾ ಸುಬ್ರಹ್ಮಣ್ಯದು? ನಾವು ಎಕ್ಸ್ಪ್ಲೋರ್ ಮಾಡಿ ಸುಬ್ರಹ್ಮಣ್ಯ ಸದ್ಯಕ್ಕಾಗಿಲ್ಲ. ಥ್ಯಾಂಕ್ ಯು ನಾಪ್ಸಿದ್ದಕ್ಕೆ. ಅದೇ ನಾನು ಹೇಳಕ್ ಬಂದೆ ನೋಡಿ. ಐ ಥಿಂಕ್ ಇಟ್ಸ್ ಲೈಕ್ ನೆಕ್ಸ್ಟ್ ಯು ಕ್ಯಾನ್ ಸುಬ್ರಹ್ಮಣ್ಯನೇ ಅದಕ್ಕೆ ಗೈಡ್ ಮಾಡಬೇಕು. ಇನ್ಯಾವ ಅಡಾಪ್ಟೇಷನ್ಗಳು ಮಾಡಿರುವಂಥ ರಾಮ, ಕೃಷ್ಣ, ಶಿವ, ಗಣೇಶ, ಸುಬ್ರಹ್ಮಣ್ಯ, ದೇವಿಯರ್. ಐ ಆಮ್ ಶೋರ್ ದೇವಿದು ವೆರಿ ರೀಸೆಂಟ್ ಒಂದಾಯಿತು. ಶರತ್ತೆ ಬರೆದ್ಬಿಟ್ಟು ಅದನ್ನು ಕಂಪೋಸ್ ಮಾಡಿದ ವರ್ಣ ಫಾರ್ಮೇಟರ್ ಒಂದು ದೇವಿದು ಮಾಡಿದ್ರು. ಸಂಸ್ಕೃತ ದುರ್ಗಾ ವರ್ಣ. ಸಂಸ್ಕೃತದ ದುರ್ಗಾದೇವಿ ಮೇಲೆ ದುರ್ಗಾ ರಾಗದಲ್ಲಿ. ದುರ್ಗಾ ರಾಗ ಹೇಗೆ ಬರುತ್ತೆ ಅಂದರೆ ನಮ್ಮ ಶುದ್ಧ ಸಾವೇರಿ ಸರಿ ಮ ಪದ ಸದ ಪ ಮರಿ ಸಾ, ಅದು ದುರ್ಗಾ. ಅದರಲ್ಲಿ ಒಂದು ದುರ್ಗಾ ವರ್ಣ ಆಯ್ತು. ಅದರಲ್ಲಿ ಅಂದರೆ ದುರ್ಗೆ ಹೇಗೆ ಅಂದರೆ ಸಾಫ್ಟ್ ಮದರ್ಲಿ ಸೈಡ್ ಆ್ಯಂಡ್ ಆಲ್ಸೋ ವ್ಯಾಲರ್, ಪವರು, ಶಕ್ತಿ ಇರುವಂಥದ್ದು. ಅಂದರೆ ಹೇಗೆ ಅಂದರೆ ಕೆಲವ್ರು ಶಾಸ್ತ್ರ ಹೇಳ್ತಾರೆ ಪರಬ್ರಹ್ಮ ದುರ್ಗೆನೇ ಅಂತ. ಈ 3 ಟ್ರಿನಿಟಿಗಳಿಗೂ ಒಬ್ರು ತಾಯಿ ಬೇಕಲ್ಲ, ಆ ತಾಯಿ ಅಂತ ಜಗದಂಬೆ ಅಂತ. ಸೊ ಹಾಗೆ ಏನು ತಾಯಿ. ಇಫ್ ಯು ಆಸ್ಕ್ ಅ ಕ್ವೆಶ್ಚನ್ ಅಬೌಟ್ ದು ಮದರ್, ಎನಿ ದುರ್ಗಾ, ಪಾರ್ವತಿ, ಸರಸ್ವತಿ, ಲಕ್ಷ್ಮಿ, ಮದರ್ ಅಷ್ಟೇ, ಏನಿಲ್ಲ. ರ್ಯಾಪಿಡ್ ಫೈರ್. ಹ್ಯಾವ್ ಯು ಅಡಾಪ್ಟೆಡ್? ಮಾಡಿದ್ದೀವಿ. ಇದನ್ನು ಡ್ಯಾನ್ಸಿಂಗ್ ಅದೇ ಇದೇ ಮೇನ್ ಒನ್ ಥಿಂಗ್ ಇಸ್ ದಿಸ್. ಬಟ್ ಈಗ ನವದುರ್ಗೆಯರಾಗ್ಬೋದು, ಸರಸ್ವತಿ ಮೇಲೆ ತುಂಬ ಮಾಡಿದ್ದೀವಿ, ಲಕ್ಷ್ಮಿ ಮೇಲೂ ತುಂಬ ಆಗಿದೆ ಕೆಲಸಗಳು. ಸೊ ಮಾಡಬೇಕು ಅಂತಂದರೆ ನಾವು ವಿ ವಾಂಟ್ ಟು ಬ್ರಿಂಗ್ ಇನ್ ನವದುರ್ಗಗಳ ಒಂದು ಡೆಪಿಕ್ಷನ್ ತರಬೇಕು ಅಂತ ಇದೆ. ಅದನ್ನು ಮಾಡ್ತೀವಿ, ಸದ್ಯದಲ್ಲೇ ಮಾಡ್ತೀವಿ. ಇನ್ಯಾವುದಿದೆ ದೇವ್ರು ಬಿಟ್ಟಿರೋಂಥದ್ದು? ನಾವು ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಹನುಮಂತ ಆಯಿತು, ಶಿವ ಆಯಿತು, ಗಣೇಶ ಆಯಿತು, ದುರ್ಗೆ ಆಯಿತು, ಸುಬ್ರಹ್ಮಣ್ಯ ಬಗ್ಗೆ ನೀವು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಸುಬ್ರಹ್ಮಣ್ಯ ಮಾಡಿಸ್ಬೇಕು ಅಲ್ಲ, ಅದು ಆಗತ್ತೆ. ಅದು ನನ್ನ ಪ್ರಕಾರ ಮ್ಯಾನಿಫೆಸ್ಟೇಷನ್ ಬಂದಿದೆ ಅಂತಂದರೆ ಅದು ಆಗಲೇಬೇಕಾಗಿರೋಂಥದ್ದು ಅಂತ. ವೆರಿ ಯೂನಿಕ್ ಆಗಿ ಯಾವ್ದಾದ್ರು ಆ ಥರ ನೀವು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿದಂಥದ್ದು ಯಾವ್ದಾದ್ರು ಅಂದರೆ? ಅಪಹರಣ. ಚಾಲೆಂಜಿಂಗ್ ಅನ್ನೋದಕ್ಕಿಂತ ವೆರಿ ಯೂನಿಕ್ ಅಂತ ಹೇಳ್ಬೋದು. ಓಕೆ, ಈ ಸ್ಟೋರಿನೇ ತುಂಬ ಚೆನ್ನಾಗಿದೆ. ಅಪಹರಣ ಇಸ್ ದ ಟೈಟಲ್ ಆಫ್ ದ ಪ್ರೊಡಕ್ಷನ್. ಅಂದರೆ ಕಿಡ್ನಾಪ್ ಅನ್ನು ನಾನು ಅಪಹರಣ, 2 tales to tell. ದಟ್ಸ್ ದ ಟ್ಯಾಗ್ಲೈನ್. ಅಪಹರಣ ಹೇಗಾಯಿತು ಅಂತ. ಅಪಹರಣ ಅಂದರೆ ನಿಮ್ಗೆ ಏನು ಬರುತ್ತೆ ತಲೆಗೆ? ಕಿಡ್ನಾಪ್. ಯಾರೋ ಎನಿ ಕ್ಯಾರೆಕ್ಟರ್ ಕಿಡ್ನಾಪ್ ಅಂದಾಗ ರಾವಣ ಸೀತೆನೇ ತಗೊಂಡು. ಪರ್ಫೆಕ್ಟ್. ಸೊ ದಿವ್ಯಾ, ಶಿ ಹ್ಯಾಸ್ ಅ ವಿಶ್ ಲಿಸ್ಟ್. ನನ್ನ ವೈಫ್ ದಿವ್ಯಾ, ಶಿ ಹ್ಯಾಸ್ ಅ ವಿಶ್ ಲಿಸ್ಟ್. ಅವ್ಳು ಬರ್ಕೊಂಡಿದ್ದು ಸೀತಾದೊಂದು ಸೀಕ್ವೆನ್ಸ್ ಮಾಡಬೇಕು. ಅವಳು ತುಂಬ ಆಸೆ ಇದ್ದಿದ್ದು ಸೀಕ್ವೆನ್ಸು. ಒಂದು ಸ್ಟೋರಿ ಓದಿದ್ದಲ್ಲಿ ವೇರ್ ಸೀತಾ ವಿಲ್ ಲಿಫ್ಟ್ ದಟ್ ಬೋ ವೆರಿ ಈಸಿಲಿ. ಆ ಶಿವಧನಸ್ನ ಆರಾಮಾಗಿ ಎತ್ತು ಬಿಡ್ತಾಳೆ ಅಂತ ಒಂದು ಸ್ಟೋರಿ ಬರುತ್ತೆ. ಅದನ್ನು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಬಂದು ಶರತ್ ಹತ್ರ ಮಾತಾಡಿದೆ. ಶರತ್ ಈ ಥರ ಆಸೆ ಇದೆ ಅಂತ ಮಾಡಬೇಕು. ಶರತ್ ಚಿಕ್ಕದಾಗಿ ಥಿಂಕ್ ಮಾಡಲ್ಲ ಅವನು. ಅಷ್ಟೊಂದು ಚಿಕ್ಕದಾಗಿ ಏನು ಮಾಡೋದು, ಬರೀ ಒಂದು ಬೋ ಸೀಕ್ವೆನ್ಸ್ ಅದು ಬೇಡ, ಇದನ್ನು ನಾವು ಒಂದು ಪ್ರೊಡಕ್ಷನ್ ಮಾಡಿಬಿಡೋಣ, ದೃಷ್ಟಿ ಚೇಂಜ್ ಮಾಡೋಣ, ದೃಷ್ಟಿ ಬರುತ್ತೆ, ನಾವು ಹೇಗೆ ಮಾಡೋಣ ಅದಾಮೇಲೆ ಯೋಚನೆ ಮಾಡೋಣ, ಬಟ್ ದೃಷ್ಟಿ ಚೇಂಜ್ ಮಾಡೋಣ, ಪ್ರೊಡಕ್ಷನ್ ಮಾಡೋಣ, ವಿ ಕ್ಯಾನ್ ಥಿಂಕ್ ಅಬೌಟ್ ರುಕ್ಮಿಣಿ ಅಂತ ಹೇಳ್ದ. ರುಕ್ಮಿಣಿದು ಅಪಹರಣ ಆಗಿತ್ತಲ್ಲ. ಸೊ ನಾನು ಅವಾಗ ನಾನು ಶರದ್ದು ದಿವ್ಯ ಡಿಸ್ಕಸ್ ಮಾಡ್ತಾ ನನಗೊಂದು ಫ್ಲ್ಯಾಶ್ ಬಂತು. ಇವರಿಬ್ರದ್ದು ಕಾಮನ್ ಏನು? ಇಬ್ಬರದ್ದು ಕಿಡ್ನ್ಯಾಪು. ಒಂದು ಕಿಡ್ನ್ಯಾಪ್ ಆದಲು, ಇನ್ನೊಂದು ಕಿಡ್ನ್ಯಾಪ್ ಪ್ಲ್ಯಾನ್ ಮಾಡಿದ್ಲು.
ಕರೆಕ್ಟ್. ಸೊ ಶಿ ವಾಸ್ ಕಿಡ್ನಾಪ್ಡ್, ಇವಳು ಕಿಡ್ನಾಪ್ ಇವಳೇ ಪ್ಲ್ಯಾನ್ ಮಾಡೋದು. ಸೊ ಈ ಕಾಮನಾಲಿಟಿ ಇದೆ ನೋಡು ಅಂತ ನಾನು ಶರತ್ ಹೇಳಿದೆ. ದೆನ್ ಅಲ್ಲಿಂದ ಶರತ್ ಟುಕ್ ಓವರ್. ಸ್ಟೋರಿ ಹೇಗಿದೆ ಅಂದರೆ, ರುಕ್ಮಿಣಿಗೆ ನೈಟ್ ಮೇರ್ಸ್ ಇದೆ. ಓಕೆ. ಯಾರೋ ಎಳ್ಕೊಂಡು ಹೋಗ್ತಾ ಇರೋದು, ಕಿರ್ಚಾಟಗಳು, ಕೂಗಾಟಗಳು, ನೈಟ್ ಮೇರ್ಸ್ ಬರ್ತದೆ. ಬಟ್ ನೈಟ್ ಮೇರ್ ಏನೂ ಅರ್ಥ ಆಗ್ತಿಲ್ಲ ರುಕ್ಮಿಣಿಗೆ. ವಾಟ್ ಇಸ್ ಇಸ್ ನೈಟ್ ಮೇರ್? ನಂಗೆ ಪ್ರತಿದಿನ ಗೋಳ ಕೊಡುತ್ತೆ. ಎದ್ಬಿಟ್ಟು ಕೃಷ್ಣನ್ ನೋಡಿದ ಕೂಡಲೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಆರಾಮಾಗ್ಬಿಡ್ತಾ ಇದ್ದಾಳೆ ರುಕ್ಮಿಣಿ. ದಿಸ್ ಹೌ ದ ಸೀಕ್ವೆನ್ಸ್ ಸ್ಟಾರ್ಟ್ಸ್. ಸೊ ನಾವು ಆ ಸೀಕ್ವೆನ್ಸಲ್ಲಿ ರುಕ್ಮಿಣಿದೆಲ್ಲ ಆದಮೇಲೆ ವಿ ಹ್ಯಾವ್ ಅ ಕಟ್ ಶಾಟ್, ಅಂದರೆ ಒಂದು ಆಡಿಯನ್ಸಿಗೆ ತೋರ್ಸೋಕ್ಕೋಸ್ಕರ ಸೀತೆ ಸೀಕ್ವೆನ್ಸ್ ಒಂದು ತೊಗೊಂಡಿದ್ದೀವಿ. ನಮ್ಮ ಸೀತೆ ಗೊತ್ತಿರೋದು ಹೇಗೆ, ಸೀತೆ ಆದರ್ಶವಾದ ಪತ್ನಿ, ತಲೆ ಎತ್ತಲಿಲ್ಲ, ತುಂಬಾ ಇದೇ ಥರ. ಬಟ್ ಇಲ್ಲಿ ವಿ ವಾಂಟೆಡ್ ಟು ಬ್ರಿಂಗ್ ಇನ್ ದ ಅದರ್ ಫೇಸ್ ಮೆಂಟಾಲಿಟಿ ಆಫ್ ಸೀತೆ. ಓಕೆ. ಸೀತೆ ಏನೋ ಇದು ಬಿಲ್ ಬಾಣ ಹಿಡಿದ್ಲು ಅಂತೆಲ್ಲ ಎಲ್ಲೂ ಇಲ್ಲ, ಆದರೆ ಆ ಮೆಂಟಲ್ ಸ್ಟ್ರೆಂತ್ ಹೆಂಗಿರ್ಬೇಡ. ಒಬ್ಬ ರಾಕ್ಷಸ ಅವನ ಜೊತೆ 11 ತಿಂಗಳು ಕೂತಿರ್ಬೇಕಲ್ಲಿ ಅಂದರೆ, ಆ್ಯಂಡ್ ಬೇಡ ನೀ ಬರಬೇಡ ಅಂತ ಹೇಳಿದ್ರು ಕೂಡ ನಾನು ಬರ್ತೀನಿ ನಿನ್ನ ಜೊತೆಗೆ ಕಾಡಿಗೆ ಅಂತ ಅನ್ನುವಂಥ ಸೀತೆ, ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ರಾಮ ಹೋಗಿ ಅವಳ ಮಡಿಲಲ್ಲಿ ಅತ್ತ ಅಂದರೆ ಇನ್ನು ಅವಳು ಎಷ್ಟು ಶಕ್ತಿ ಇರಬೇಡ. ಆ ಶಕ್ತಿನ ಹೆಂಗೆ ತರ್ತೀರಾ? ವಿಲ್ ಗಿವ್ ಹರ್ ವೆಪನ್ಸ್. ನಾವು ಹೆಂಗೆ ನಮ್ಮ ಪರಂಪರೆಯಲ್ಲಿ ಹೆಂಗೆ ತೋರಿಸೋದು? ಅಷ್ಟ ಬಾಹು ಇರುತ್ತೆ, ಷೋಡಶ ಬಾಹು ಇರುತ್ತೆ, ಎಲ್ಲ ವೆಪನ್ಸ್ ಇಟ್ಕೊಂಡಿರ್ತಾಳೆ. ಅದನ್ನ ಥರ ನಾವು ಸೀತೆ ಅವತಾರದಲ್ಲಿ. ಸೊ ಸೀತೆಯ ಮಾರ್ಷಲ್ ಆರ್ಟ್ಸ್ ನಡೆಯುತ್ತೆ. ಅವಳು ಒಂದು ಜಿಂಕೆ ನಟಿಸ್ಕೊಂಡು ಹೋಗ್ತಾಳೆ. ಆ ಜಿಂಕೆ ಹೋದರೆ ಅದು ನೋಡ್ತಾಳೆ, ಆ ಜಿಂಕೆ ರಾಮನ ಹತ್ರ ಇರುತ್ತೆ. ರಾಮ ಬಂದಿರ್ತಾನೆ ಅಯೋಧ್ಯೆಗೆ, ಮಿಥಿಲೆಗೆ. ರಾಮನ್ ನೋಡ್ತಾಳೆ, ಅಲ್ಲಿ ಅವರಿಬ್ಬರ ಒಂದಿದು. ಅದಾದಮೇಲೆ ರಾಮ ಸೀತೆಯರ ವಿವಾಹ. ಆ ವಿವಾಹವನ್ನು ರುಕ್ಮಿಣಿ ನೋಡ್ತಾಳೆ. ರುಕ್ಮಿಣಿ ರಾಮ ಸೀತೆಯರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಳೆ, ನನಗೆ ಕೃಷ್ಣನನ್ನ ಪತಿಯಾಗಿ ಕೊಡಿ ಅಂತ. ಕೃಷ್ಣನ ಪತಿಯಾಗಿ ಕೊಡಿ ಅಂತ ರಾಮನ ಪ್ರಾರ್ಥನೆ ಮಾಡ್ತಾಳೆ, ಪ್ರೇ ಮಾಡ್ತಾ ಇದ್ದಾಳೆ. ಫೈನಲಿ ರುಕ್ಮಿ ಶಿಶುಪಾಲನೆಗೆ ಒಪ್ಪಿಸ್ಬೇಕು ರುಕ್ಮಿಣಿಯನ್ನ ಅಂತ ಮಾತಾಡ್ತಿರುವಾಗ ಕೇಳಿಸ್ಕೊತಾಳೆ. ರುಕ್ಮಿಣಿ ಕೇಳಿಸ್ಕೊಂಡ ತಕ್ಷಣ ಮನೋಹರ ಸಿಮೇಕಾಂತೆ ರಾವಣನ ವಾಯ್ಸ್ಗಳೆಲ್ಲ ಕೇಳಿಸೋಕೆ ಶುರು ಆಗುತ್ತೆ. ಸೊ ಶಿ ಲಿಂಕ್ಸ್ ಕನೆಕ್ಟ್ಸ್. ಓ, ನನಗೆ ಕೇಳಿಸ್ತಾ ಇರೋದು ಸೀತೆಯ ಅರ್ಥನಾದ, ನಾನೇ ಸೀತೆಯ ರೀಇನ್ಕಾರ್ನೇಷನ್ ಅಂತ ಗೊತ್ತಾಗಿ ಶಿ ಚಾಲೆಂಜಸ್ ರಾವಣ ಆ್ಯಂಡ್ ಶಿಶುಪಾಲ ಎವ್ರಿ ಒನ್ ಆ್ಯಂಡ್ ಶಿ ಸೇಸ್ ಐ ಆಮ್ ಗೋನ್ ಟು ಶೋ ಯು ವಾಟ್ ಇಸ್ ಟ್ರೂ ಕಿಡ್ನ್ಯಾಪ್. ಕಿಡ್ನ್ಯಾಪ್ ಅನ್ನೋದು ಶೌರ್ಯದಿಂದ, ವ್ಯಾಲರಿಂದ, ಸ್ಟ್ರೆಂತಿಂದ ಆಗಬಾರ್ದು, ಪ್ರೇಮದಿಂದ ಆಗಬೇಕು ಅಂತ. ಶಿ ರೈಟ್ಸ್ ಅ ಲೆಟರ್ ಟು ಕೃಷ್ಣ, ಬಂದು ನನ್ನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗು ಅಂತ. ಶಿ ಪ್ಲಾನ್ಸ್ ದ ಸ್ಟ್ರಾಟಜಿ. ಸೆಕ್ಯೂರಿಟಿ ಹೆಂಗಿದೆ ಎಲ್ಲ ಹೇಳ್ತಾಳೆ. ಶಿ ರೈಟ್ಸ್ ಹೇಗಿದೆ ಆರ್ಮಿ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಎಲ್ಲ ಹೇಳ್ತಾಳೆ. ರುಕ್ಮಿಣಿ, ನೀನು ಹೆಂಗೆ ಬರಬೇಕು, ನೀನು ಹೆಂಗೆ ಬಂದು ನಾನು ಕರ್ಕೊಂಡು ಹೋಗ್ಬೇಕು, ನಾನು ಎಲ್ಲಿರ್ತೀನಿ, ನಾನು ಪಾರ್ವತಿ ದೇವಿಯ ಮಂದಿರದಲ್ಲಿ ಇರ್ತೀನಿ, ನಾನು ಕರ್ಕೊಂಡು ಹೋಗು, ದಟ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಯು. ಹೀಗೆಲ್ಲ. ಸೊ ಅದರ ಮಂಗಳ ಶ್ಲೋಕ ಹೇಗೆ ಶುರು ಆಗುತ್ತೆ ಅಂದರೆ, ವೇಣುನಾದೇ ಸದಾರಮಿತುಂ ನಮಾಮಿ ಚಕ್ರಧನುರ್ಧರವು ವಿಘ್ನಹರವು ರಾಮಕೃಷ್ಣವು ಸೀತಾ ರುಕ್ಮಿಣಿ ವಲ್ಲಭವು. ಇದು ಫಸ್ಟ್ ನಾನು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಇದೇ ಬರ್ತಿದ್ದು ಮಂಗಳ ಶ್ಲೋಕ. ಏನು ಅಂದರೆ, ವೇಣುನಾದೇ ಸದಾರಮಿತುಂ, ಸದಾ ಸರ್ವಕಾಲ ಕೃಷ್ಣನ ಪ್ರೇಮದಲ್ಲಿ, ಅವನ ಕೊಳಲ ಮಾಧುರ್ಯದಲ್ಲಿ ಇರಬೇಕು ಅಂತ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ನನಗೆ ಅದು ಕೊಡಪ್ಪ ರಾಮ, ನಿನ್ನ ವರ ಏನು ಬೇಕು ನನಗೇನೆ, ಕೃಷ್ಣ ಪ್ರೇಮ ಕೊಡು ಅಂತ. ವೇಣುನಾದೇ ಸದಾ ರಮಿತುಂ ನಮಾಮಿ ಚಕ್ರಧನುರ್ಧರವು, ಚಕ್ರ ಹಿಡಿದಿರೋನು ಕೃಷ್ಣ, ಧನಸ್ ಹಿಡಿದಿರೋನು ರಾಮ. ವಿಘ್ನಹರವು ಅಂದರೆ ಈ ಪ್ರದರ್ಶನ ವಿಘ್ನಗಳೆಲ್ಲ ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದೇನೆ. ವಿಘ್ನಹರವು ರಾಮಕೃಷ್ಣವು ಸೀತಾ ರುಕ್ಮಿಣಿ ವಲ್ಲಭವು. ಅವ್ರನ್ನ ನಾವು ಹೆಂಗೆ ಸ್ಮರಿಸಬೇಕು ಅಂದರೆ ಸೀತಾ ರುಕ್ಮಿಣಿಯರ ವಲ್ಲಭರು ಅಂತ ಸ್ಮರಿಸಬೇಕು ಅಂತ. ಸೊ ದಿಸ್ ಐ ಥಿಂಕ್ ಇಸ್ ಒನ್ ಆಫ್ ದ ಯುನೀಕ್ ಪ್ರೊಡಕ್ಷನ್ಸ್ ದಟ್ ಹ್ಯಾಸ್ ಹ್ಯಾಪನ್ಡ್ ಥ್ರೂ ಅಸ್. ವಾವ್, ಐ ಮೀನ್ ಟು ಇವನ್ ಥಿಂಕ್ ಆ್ಯಕ್ಚುಲಿ ಒಂಥರ ರುಕ್ಮಿಣಿನ ಒಂಥರ ನೈಟ್ ಡ್ರೀಮ್ಸಲ್ಲಿ ಅದು ಬಂದು ಅದನ್ನು ಒಂದು ಥಾಟ್ ಪ್ರೊಸೆಸಲ್ಲಿ ರೀಇನ್ಕಾರ್ನೇಷನ್ ಆಫ್ ಸೀತಾ ಅನ್ನೋ ಒಂದು ಥಾಟೇ ಇದೆಯಲ್ಲ, ಅದೆಷ್ಟು ಚಂದ ಅಲ್ವಾ ಆ್ಯಕ್ಚುಲಿ. ಆ್ಯಂಡ್ ಆಫ್ ಕೋರ್ಸ್ ರಾಮ ಕೃಷ್ಣ ನಾವೆಲ್ಲ ಒಂದೇ ಎರಡು ಯುಗ ಮರ್ಜ್ ಮಾಡಿದ್ದೀವಿ. ಕರೆಕ್ಟ್. ಅಂಡ್ ಇಟ್ಸ್ ಅ ಸೋಲೋ ಪ್ರೊಡಕ್ಷನ್. ಓ, ಇಟ್ಸ್ ಅ ಸೋಲೋ ಪ್ರೊಡಕ್ಷನ್. Done by Divya. She plays all the characters. ಓ, ಶಿ ಪ್ಲೇಸ್ ಆಲ್ ದ ಕ್ಯಾರೆಕ್ಟರ್ಸ್. ಅವಳೇ ರುಕ್ಮಿಣಿ, ಅವಳೇ ಸೀತೆ. ಲೈಕ್ ಐಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಈಗ ರುಕ್ಮಿಣಿ ಕನಸು ಕಾಣ್ತಿರ್ಬೇಕಾದ್ರೆ ಅಲ್ಲಿ ಸೀತೆ ಬಂದಾಗ ಅವಾಗ ಹೆಂಗೆ ನಡೀತು, ಹೌ ಡಸ್ ಶಿ ಚೇಂಜ್? ಅದು ಅದನ್ನು ನೋಡ್ಬೇಕು ಜನ, ಸೀಕ್ರೆಟ್ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಅಪಹರಣ ಆದಾಗ ಪೀಪಲ್ ಶುಡ್ ಕಮೆಂಟ್. ನೋ, ಬಿಕಾಸ್ ಐ ವೆರಿ ಕ್ಯೂರಿಯಸ್, ಬಿಕಾಸ್ ಅದನ್ನ ಸಿನಿಮಾ ಆದರೆ ಸಿನಿಮ್ಯಾಟಿಕ್ ಆ್ಯಂಗಲಲ್ಲಿ ವಿ ಕ್ಯಾನ್ ಮಾಡ್ಬೋದು. ಸಿನ್ಸ್ ಯು ಸೆಡ್ ಸೀತೆ ರುಕ್ಮಿಣಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕೃಷ್ಣ ಬಗ್ಗೆನೂ ಮಾತಾಡಿದಾಗ ನಂಗೆ ಎಲ್ಲೋ ಒಂದು ಕಡೆ ರಾಧೆ ಬಗ್ಗೆ ಯಾಕೆ ಮಿಸ್ ಮಾಡ್ತಾ ಇದೀವಿ ಅಂತ ಅನಿಸ್ತು. ಸೊ ವಾಟ್ ಈಸ್ ಯುವರ್ ಥಾಟ್ ಆರ್ ಲೈಕ್ ರಾಧೆ ನಾವುಗಡೆ? ರಾಧೆ, ಐ ಟೆಲ್ ಯು ವಾಟ್ ರಾಧೆ ಇಸ್. ಭಗವಂತನ ಪ್ರೇಮ, ಅವನ ಆಶೀರ್ವಾದ, ಅವನ ಏನೇನು ಬ್ಲೆಸ್ಸಿಂಗ್ಸ್ ಇದೆ ಅದು ಧಾರಾಕಾರವಾಗಿ ಸುರಿಯುತ್ತಂತೆ ನಮ್ಮ ಮೇಲೆ. ಅದು ಧಾರೆ ಅದು ಸುರಿತಾ ಇರುತ್ತೆ. ಆ್ಯಂಡ್ ವೆನ್ ವಿ ಪೇ ಬ್ಯಾಕ್ ವಿತ್ ಅವರ್ ಪ್ರೇಮ ಇಟ್ ಬಿಕಮ್ಸ್ ಉಲ್ಟಾ ರಾಧಾ. ಅವನ
ಪ್ರೀತಿ ನಮ್ಮಲ್ಲಿರುವ ಪ್ರೀತಿಯ ದಾರ, ನಮಗೆ ಭಗವಂತನಲ್ಲಿರುವ ಪ್ರೀತಿಯ ರಾಧಾ. ಕ್ಯಾ ಬಾತ್ ಹೈ, ದಿಸ್ ಇಸ್ ಮೈ ಪ್ರೊಮೋ ಮೊಮೆಂಟ್. ವೆರಿ ನೈಸ್. ನೀವು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀರಾ? ಆಗಿದೆ. ಕೃಷ್ಣನ್ ಜೊತೆಗೆ ವಿ ಹ್ಯಾವ್ ಫ್ಯೂ ಸೀಕ್ವೆನ್ಸ್, ಬಟ್ ಎಲಾಬರೇಟ್ ಅಂತ ಮಾಡಿಲ್ಲ, ಬಟ್ ವಿ ಬ್ರಾಟ್ ಇನ್ ಆಸ್ ಕೃಷ್ಣ ರಾಧಾ ಡ್ಯುಯೆಟ್ಸ್. ಐ ಥಿಂಕ್ ನಿರುಪಮಾ ಮ್ಯಾಮ್ ಲವ್ಸ್ ಟು ಮಚ್ ಆಫ್ ರಾಧೆ ಅಂತ. ನಾವು ನೋಟಿಸ್ ಮಾಡ್ದಂಗೆ ಶೃಂಗಾರ, ಭಕ್ತಿ ಶೃಂಗಾರ ನಿರುಪಮಾ ಆಂಟಿ ರಾಜು ಚಿಕ್ಕಪ್ಪ ಟ್ಯಾಪ್ ಮಾಡಿದ ಹಾಗೆ ಯಾರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇದು ನಾವು ನೋಡಿಲ್ಲ. ಐ ಆಮ್ ನಾಟ್ ಸೇಯಿಂಗ್ ಯಾರು ಮಾಡಿಲ್ಲ ಅಂತ ಹೇಳಕ್ಕೆ ತಪ್ಪಾಗುತ್ತೆ, ಬಟ್ ನಾವು ನೋಡ್ದಂಗೆ ದೇ ಆರ್ ದ ಬೆಸ್ಟ್. ಅಂಡ್ ಐಡಿಯಲ್ ಕಪಲ್, ಲೈಕ್ ಕೃಷ್ಣ ಅಂಡ್ ರಾಧಾ ಅದೊಂಥರ ಹೌದು. ಯು ಕೆನಾಟ್ ಇವನ್ ಥಿಂಕ್ ಆರ್ ಯು ಕೆನಾಟ್ ಇವನ್ ಇಮ್ಯಾಜಿನ್. ನಾನು ಅದೇ ಹೇಳ್ತೀನಿ, ಚಿಕ್ಕ ವಯಸ್ಸಿನ ಕೃಷ್ಣ ರಾಧಾ ಅವರಿಬ್ರನ್ನ ಹಾಗೆ ನೋಡಿ ಅಭ್ಯಾಸ. ಅಂಡ್ ಏಜ್ ಆಗಲ್ವಾ ಮ್ಯಾಮ್ ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾ ಇದ್ರು ಲೈಕ್ ವಿ ಡ್ರಿಂಕ್ ಹ್ಯಾಪಿನೆಸ್ ಕುಡಿತೀವಿ ಅಂತ. ದಟ್ ಇಸ್ ಟ್ರೂ. ಆಕ್ಚುಲಿ ನಾವು ತುಂಬ ಕ್ಲೋಸ್ ಆಗಿ ನೋಡಿದ್ದೇವೆ ಅವ್ರನ್ನ. ಅವ್ರು ತುಂಬ ಆದರ್ಶಪ್ರಾಯವಾಗಿದ್ದಾರೆ. ಟಚ್ ವುಡ್. ಹಾಗೇನೆ ಎಲ್ಲರೂ ಹಾಗೆ ಇರಬೇಕು ಅಂತ ನಮ್ಗನ್ಸುತ್ತೆ. ದೇ ಆರ್ ಮ್ಯಾರಿಡ್ ಟು ಅ ಗೋಲ್, ಬೋತ್ ಆಫ್ ದೆಮ್. ಆ್ಯಂಡ್ ನಿಜವಾಗ್ಲೂ 2 bodies 1 soul ಅಂತ ಅಂದ ತಕ್ಷಣ ನಂಗೆ ತಲೆಗೆ ಬರೋದು ಅವರೇನೆ. ಆ್ಯಂಡ್ ಅವ್ರ ಜೊತೆ ಒಂದ್ಸತಿ ಹೋಗಿ ಬಂದಿರೋ ರೀಎನರ್ಜೈಸ್ ಆಗ್ಬಿಡ್ತೀರಾ. ಅವರು ಬೋತ್, ಐ ಶುಡಂಟ್ ಬಿ ಸೇಯಿಂಗ್ ದಿಸ್, ಬಟ್ ಅವರಿಬ್ಬರು ತೀರ್ಥಕ್ಷೇತ್ರಗಳು. ವಾಟ್ ಎ ಲೈನ್. ಎಂತ ದೊಡ್ಡ ಅದೊಂಥರ ಇಟ್ಸ್ ಎ ಹ್ಯೂಜ್ ಸ್ಟೇಟ್ಮೆಂಟ್, ತೀರ್ಥಕ್ಷೇತ್ರಗಳು. Whenever we are low, we just go to them. ಅದೊಂದು ಎನರ್ಜಿ ಬಂದ್ಬಿಡುತ್ತೆ ನಮಗೆ. ಎನಿ ಚಾಲೆಂಜ್, ವಾಟ್ ಎವರ್, ಯು ಜಸ್ಟ್ ಟಾಕ್ ಟು ದೆಮ್ ಆ್ಯಂಡ್ ದೇ ಆರ್ ಸೋ ಇನ್ಫೆಕ್ಷಿಯಸ್. ಅವ್ರ ಎನರ್ಜಿ ಎಷ್ಟು ವೈಬ್ರೆಂಟ್ ಪಾಸಿಟಿವ್ ಆಗಿದೆ ಅಂದರೆ ಏನು ಬೇಡ. ನಿಮ್ಗೇನೋ ಸಮಸ್ಯೆ ಇದೆ ಸುಮ್ಮನೆ ಅವ್ರ ಹತ್ರ ನೀವು ಯು ಗೋ ಆ್ಯಂಡ್ ಶೇಕ್ ಹ್ಯಾಂಡ್ಸ್ ವಿತ್ ದೆಮ್, ಹೇಗಿದ್ದೀರಾ ಅಂತ ಮಾತಾಡ್ಕೊಂಬನಿ, ಯು ವಿಲ್ ಗೆಟ್ ಎನರ್ಜೈಸ್ಡ್. ಅಗ್ರೀಡ್. ಯು ಫೀಲ್ ದಟ್ ಪೀಪಲ್ ಹ್ಯಾವ್ ದಟ್ ಆರಾ. ಸಮ್ ಪೀಪಲ್, ಕರೆಕ್ಟ್, ಆ ಪದ ನಾನು ಹೇಳಕ್ ಬಂದೆ. ಆರಾ ಅನ್ನೋದನ್ನು ಸುಮಾರು ಜನ ಅವ್ರು ಬಂದಾಗ, ಕೆಲವ್ರು ಬಂದಾಗಲೇ ಗೊತ್ತಾಗೋಗುತ್ತೆ, ಅವ್ರ ಹತ್ರ ಮಾತಾಡಿದಾಗಲೇ ಗೊತ್ತಾಗೋಗುತ್ತೆ. ಆ್ಯಂಡ್ ದೇ ಆರ್ ವೆರಿ ಇನ್ಫೆಕ್ಷಿಯಸ್. ಇನ್ ಎ ವೆರಿ ಗುಡ್ ವೇ ದೇ ಆರ್ ವೆರಿ ಇನ್ಫೆಕ್ಷಿಯಸ್ ಅಂತ ಹೇಳ್ಬೋದು. ಸೊ ವಾಟ್ ಆರ್ ದ ಫ್ಯೂಚರ್ ಪ್ರಾಜೆಕ್ಟ್ಸ್? Right now we are working on ವಾಲ್ಮೀಕಿ ಹೇಳಿದ್ವಿ, ವಿಚ್ ಇಸ್ ರಾಮ. ಇನ್ನೊಂದು ಪ್ರೀಕ್ವೆಲ್ ಟು 18 days ಮಾಡ್ತಾ ಇದ್ದೀವಿ. ಪ್ರೀಕ್ವೆಲ್ ಟು 18 days. ದಟ್ ವಿಲ್ ಹ್ಯಾವ್ ಮಲ್ಟಿಪಲ್ ಎಪಿಸೋಡ್ಸ್. ಆಗಲೇ ಒಂದು ಎಪಿಸೋಡ್ ಮಾಡಿಬಿಟ್ಟಿದ್ದೀವಿ, ಅದು 2 ಎಪಿಸೋಡ್ ಮಾಡಿಬಿಟ್ಟಿದ್ದೀವಿ. ಭಾ ಅಂತ, ದ ಟೈಟಲ್ ಇಟ್ ಸೆಲ್ಫ್ ಇಸ್ ಭಾ. ಜಸ್ಟ್ ಭಾ. ಆ ಪದ ಅದು ಭಾ ಅನ್ನಕ್ಕೆ ಒಂದು 28 32-28 ಅರ್ಥಗಳು ಮಧ್ವಾಚಾರ್ಯ ಯಮಕ ಭಾರತದಲ್ಲಿ ಬರುತ್ತೆ. ಒಂದೇ ಶ್ಲೋಕ ಇಷ್ಟೇ, ಭಾ 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 ಈ ಥರ ಹೋಗುತ್ತೆ ಶ್ಲೋಕ. ಅಲ್ಪ ಪ್ರಾಣದ ಮಹಾಪ್ರಾಣ. ಸೊ ಅದು ಈಗ ನೆಕ್ಸ್ಟ್ ಕೈ ಹಾಕೊಂಡಿರೋದು ಅದು ಪ್ರೀಕ್ವೆಲ್. ಈಗ ನಾವು ಗೋವರ್ಧನ ಲೀಲಾ ಅಂತ ರೀಸೆಂಟಾಗಿ ಮಾಡಿದ್ವಿ, ಅದೊಂದು. ಆ್ಯಂಡ್ ಭಾಗವತ ಅಂತ ಮಾಡಿದ್ವಿ, ಅದೊಂದು. ಸೊ ಈಗ ನೆಕ್ಸ್ಟ್ ಕೈ ಹಾಕೊಂಡಿರೋದು ಅದು ಪ್ರೀಕ್ವೆಲ್ ಆಫ್ 18 days. ಪ್ರೀಕ್ವೆಲ್ ಆಫ್ 18 days ಅದನ್ನ ಮಾಡ್ತಾ ಇದ್ದೀವಿ. ಅದಲ್ಲದೆ ಇನ್ನೊಬ್ರು ನಮಗೆ ಇನ್ನೊಂದು ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರೆ. ಅದು ಐ ಡೋಂಟ್ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ಇಟ್ ಆನ್ ಸ್ಟೇಜ್. ಬಟ್ ಐ ವಿಲ್ ಟೆಲ್ ಯು, ಇಟ್ ವಿಲ್ ಬಿ ರಿಯಲ್ ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ, ಶೋನ್ ವೆರಿ ಇನ್ ಅ ವೆರಿ ಗ್ರ್ಯಾಂಡ್ ಫ್ಯಾಷನ್, ಬೋಲ್ಡ್ ಆಗಿ. ಇತಿಹಾಸ ಇದೇನಾಯಿತು ಹಾಗೆ ತೋರಿಸ್ತೀವಿ, ಇದು ನಮ್ಮ ನಿಜವಾದ ಇತಿಹಾಸ ಅಂತ. ಅದನ್ನು ಮಾಡಬೇಕು. ಐ ಥಿಂಕ್ ಇಟ್ ವಿಲ್ ಆಲ್ಸೋ ಗೆಟ್ ಅ ಲಿಟಲ್ ಪೊಲಿಟಿಕಲ್, ಸ್ವಲ್ಪ ರಿಸ್ಕಿ ಇದೆ, ಬಟ್ ಅದು ಮಾಡಬೇಕು ಅಂತ ಭಾಳ ಆಸೆ ಇದೆ. ನಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ ಮಾಡಬೇಕು ಅಂತ, ಆ್ಯಂಡ್ ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್. ಆ್ಯಂಡ್ ರಾಯರ್ ಮೇಲೊಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಆಯ್ತು, ಅಪೋಹಂಸ ಅಂತ ಹೇಳಿ. ಅದೊಂದು ನಿಮ್ಮ ಜೀವನದಲ್ಲಿ ರಾಯರ್ದು, ಅಯ್ಯೋ ರಾಯ್, ಬಿಕಾಸ್ ಆ ಎಪಿಸೋಡ್ ನಾನು ಎಲ್ಲೂ ಮಾತಾಡಿದ್ರೆ ಒಂಥರ ಅದು ಕಂಪ್ಲೀಟ್ ನನಗಾಗಲ್ಲ ಅನ್ಸುತ್ತೆ. ರಾಯರು ಇಸ್ ಲೈಕ್ ಗ್ರ್ಯಾಂಡ್ ಮಾಮ್. ಕಾರುಣ್ಯ ಅಂದ್ರೆ ನೀವು ನಿಮ್ಮ ಅಪ್ಪ ಅಮ್ಮನ ಪ್ರಾಬ್ಲಮ್ ಆದ್ರೆ ನೀವು ಅಜ್ಜಿ ಹತ್ರ ಹೋಗಿ ಸಾಲ್ವ್ ಹೋಗ್ಬಿಡುತ್ತೆ. ಸೊ ರಾಯರು ಚೆನ್ನಾಗಿದೆ. ಓಕೆ. ಸೊ ನಾನು ಐ ಥಿಂಕ್ ಜಗ್ಗೇಶ್ವರ್ ಹೇಳಿದ್ ಕೇಳಿದೆ, ಹರ ಮುನಿದರೆ ಗುರು ಕಾಯುವ ಅಂತ ಜಗ್ಗೇಶ್ವರ್ ಒಂದು ಮಾತಲ್ಲಿ ಹೇಳಿದ್ರು. ಆ್ಯಂಡ್ ಅದು ನಿಜ. ಎನಿಥಿಂಗ್ ರೀಸೆಂಟಾಗಿ ಮಂತ್ರಾಲಯದಲ್ಲಿ ಒಂದು ಲೈನ್ ಇದೆ, ನಿಮ್ಗೆ ಅಕಸ್ಮಾತ್ ಪ್ರಾಬ್ಲಮ್ ಇತ್ತು ಅಂದ್ರೆ ಪ್ರಾಬ್ಲಮ್ ಹೇಳಿ, ರಾಯರಿದ್ದಾರೆ ಅಂತ. ಕರೆಕ್ಟ್, ರಾಯರಿದ್ದಾರೆ. ಎಸ್, ದಟ್ ರಾಯರಿದ್ದಾರೆ. ಅದೇ ಹೆಂಗೆ ಅಂದರೆ ನಾನು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ದೆ, ಲಾಸ್ಟ್ ವೀಕ್ ಹೋಗಿದ್ದೆ. ನಾನು ಲಾಸ್ಟ್ ವೀಕ್ ಹೋಗಿದ್ದೆ. ಯಾವಾಗ ಹೋಗಿದ್ದೆ? ವರದಂತಿ ಹಿಂದಿನ ದಿವಸ ಹೋಗಿದ್ದೆ. ನಾನು ಕ್ರಾಸ್ ಓವರ್ ಆಗಿದೆ. ಅವ್ರು ಅದೇ ಹೇಳಿದ್ರು, ಅವ್ರು ಹೇಳ್ತಿರ್ಬೇಕಾರೆ, ಸರ್ ನಿನ್ನೆ ಇದು ನಾಳೆಗೆ 100,000 ಜನ ಬಂದಿದ್ರು ಸರ್. ನಾನು ಅವ್ರು ಹೋದಾಗ PRO ಆಫೀಸ್ ಇದೆ ಅವ್ರದ್ದು. ಹೌದು, PRO ಆಫೀಸ್ ಇದೆ. ಇಲ್ಲಿ ಹಿಂಗಿತ್ತು, ನಾನು ಹೋದಾಗ ಕಾಣಿಸ್ತಾನೆ ಇಲ್ಲ ಆಫೀಸ್. ಏನಂದ್ರೆ ಹೊಡೆದ್ಬಿಟ್ಟು ಹಿಂದೆ ಮಾಡ್ಬಿಟ್ಟಿದ್ದಾರೆ. ಹೌದು ಸರ್. ಯಾಕಂದ್ರೆ ಸರ್ ಏನು ಮಾಡೋಕ್ಕಲ್ಲ ಸರ್, ದಿವಸಕ್ಕೆ ಈಗ ಮಿನಿಮಮ್ 50,000ದಿಂದ ಇಷ್ಟು ಜನ ಇದ್ದೇ ಇರ್ತಾರೆ ಸರ್. ಆಯರ್ಗೆ ಭಕ್ತಾದಿಗಳು
ಲೈಕ್ ಮಲ್ಟಿಪಲ್ ಫೋಲ್ಡ್ಸಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸರ್ ಅಂತ. ನಾನು ಅದಕ್ಕೆ ಹೇಳ್ತಿದ್ದೆ, ಏನು ರಾಯರಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. ನಾನು ಯಾವುದೋ ಒಂದು ಸಮಸ್ಯೆ ಇಟ್ಕೊಂಡು ಅವನ್ನ ಹೇಳ್ತಿದ್ದೀನಿ ಎಲ್ಲ ಸಿಂಗ್ಲಿಕ್ಕೆ, ರಾಯರಿದ್ದಾರೆ ಅಂದರೆ ಇದ್ದಾರೆ, ಕಣ್ಣು ಯಾವಾಗ ಬಿಡ್ತಾರೋ ನಂಗೆ ಗೊತ್ತಾಗ್ತಿಲ್ವಲ್ಲ ಅಂತ ನಾನು ಅಂತಂದೆ ನೋಡ್ಬಿಟ್ಟು ಅಂತ. ಬಟ್ ವಾಟ್ ಯು ಫೀಲ್ ಅಂತಂದರೆ ಲೈಕ್ ಯು ಸೈಡ್ ಅಜ್ಜಿ ಕರೆಕ್ಟಾಗಿ ಹೇಳಿದ್ರಿ, ಆ ವರ್ಣನೆ ಕರೆಕ್ಟಾಗಿತ್ತು. ಏನೋ ಆಗುತ್ತಾ ಹೋಗ್ತೀಯಾ, ವೆನ್ ಯು ಗೋ, ನೀನು ಹೋಗ್ಬಿಟ್ಟು ಆ ಬೃಂದಾವನ ಮುಂದೆ ನಿಂತ್ಕೊಂಡಾಗ ನೀನು ಗೊತ್ತಿಲ್ದಿರಂಗೆ ಏನಿರುತ್ತೋ ಲೈಕ್ ನಾರ್ಮಲ್ ಸಣ್ಣ ಮಗು ಥರನೇ ಯು ವಿಲ್ ಸರೆಂಡರ್. ಅಂದರೆ ಈಗೇನೋ ಒಂದು ಶಿವ ಅಂತ ಈ ಥರ ಹೇಳಿದಾಗ ನನಗೆ ಬೇರೆ ಥರ ಭಕ್ತಿ ಇರಬೇಕಲ್ಲ ಅಂತ. ರಾಯರು ಯು ಫೀಲ್ ಲೈಕ್ ಪ್ಲೀಸ್ ಯಾಕೆ ಮಾಡೋದಿಲ್ವಾ, ಯಾಕೆ ಆಗೋದಿಲ್ವಾ, ಯು ಫೀಲ್ ಲೈಕ್ ದಿಸ್. ಹೌದೌದು, ಆಟೋಮೆಟಿಕ್ಲಿ. ಇನ್ನೊಂದೇನು ಅಂದರೆ ನಮ್ಗೊಂಥರ ರಾಯರ ಹತ್ರ ಶೇರ್ ಮಾಡ್ಕೊಳಕ್ಕೆ ನಾಚಿಕೆ ಆಗಲ್ಲ. ಕರೆಕ್ಟ್, ಶೇರ್ ಮಾಡ್ಕೊಳಕ್ಕೆ ಮಾಡಿರೋ ಒಂಥರ ಹೇಳಿ ಮಾಡ್ಬಿಟ್ಟೆ, ಹಿಂಗೆ ತಪ್ಪು ಮಾಡ್ಬಿಟ್ಟಿದೆ ಪ್ಲೀಸ್ ಕ್ಷಮಿಸ್ಬಿಡಿ, ಅದಿದೆ ರಾಯರ ಹತ್ರ. ಆ್ಯಂಡ್ ಹೇಳ್ದಂಗೆ ನೀವು ಹೇಳಿದ್ ಕರೆಕ್ಟ್, ರಾಯರು ಇದ್ದಾರೆ. ಹೌದು, ಇನ್ನೊಂದು ಮಿರಾಕಲ್ ಅಲ್ಲ ಅಂದರೆ ಎಲ್ಲರ ಜೀವನದಲ್ಲೂ ಆಗಿರುತ್ತೆ ಅದೇನು. ಬಟ್ ಹೇಳಿ ಪರವಾಗಿಲ್ಲ. ಅಲ್ಲ ಅಂದರೆ ಒಂದು ಇನ್ಸಿಡೆಂಟ್ ಅಂದರೆ ಫ್ಯೂ ಇಯರ್ಸ್ ಬ್ಯಾಕ್ ಶರತ್ ಅಪ್ಪಂಗೆ ಕ್ಯಾಶುವಲ್ ಆಗಿ ಹೇಳ್ದ, ಅಪ್ಪ ರಾಯರ್ದಷ್ಟು ಮಿರಾಕಲ್ಲು ಅಂತೆಲ್ಲ ಹೇಳ್ತಾರೆ, ನನಗೆ ಯಾವುದು ಎಕ್ಸ್ಪೀರಿಯನ್ಸ್ ಆಗಿಲ್ವಲ್ಲಪ್ಪ ಅಂತ. ಆಗಿ ಫ್ಯೂ ಮಿನಿಟ್ಸ್ ಔಟ್ ಆಫ್ ನೋವೇರ್ ಶರತ್ ಗೆಟ್ಸ್ ಅ ಕಾಲ್, ಫೇಸ್ಬುಕ್ ಕಾಲ್ ಬಂತು, ರಾಯರ್ ಪಾದುಕೆ ನಾಳೆ ಬರ್ತಾ ಇದೆ, ನಿಮ್ಮ ಮನೆಗೆ ಕರ್ಕೊಂಬರ್ಬೋದಾ? ನಾನು ಹೇಳಿ 5-10 ಮಿನಿಟ್ಸ್ಗೆ ಅದು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ನನ್ನ ಅವರ್ ನೇಬರ್ ಲೈಕ್ ಹಿ ಲೆಫ್ಟ್ ದಟ್ ಹೌಸ್ ಲೈಕ್ 10 years ಬ್ಯಾಕ್. ಅವರು ನಂಗೆ ಫೇಸ್ಬುಕ್ಕಲ್ಲಿ ಕಾಲ್ ಮಾಡಿದ್ದಾರೆ, ಕರ್ಕೊಂಬರ್ಬೋದಾ ರಾಯರನ್ನ ನಿಮ್ಮ ಮನೆ ಪಾದುಕೆ ತೊಗೊಂಡು ಬರ್ಬೋದಾ ಅಂತ. ಇಟ್ಸ್ ಲೈಕ್ ಐ ವಾಸ್ ಸ್ಟಂಡ್, ನಾನು ಯಾಕಾರು ಹೇಳಿದ್ನೋ ಅದನ್ನು ಅಂತ. ಬಟ್ ಆ ಕ್ಷಣದಲ್ಲೇ ಅವರು ಅಂದರೆ ನಂಬೋರ್ಗಿದು ಪವಾಡ, ನಮ್ದು ಕೋಇನ್ಸಿಡೆನ್ಸ್ ಅಷ್ಟೇ. ವಾಟ್ ಎವರ್ ಇಟ್ ಹ್ಯಾಪೆಂಡ್ ಅಷ್ಟೇ, ದಟ್ಸ್ ಆಲ್ ಮ್ಯಾಟರ್ಸ್, ಇಟ್ ಹ್ಯಾಪೆಂಡ್ ಅಷ್ಟೇ. ಯೂನಿವರ್ಸಲಿ ರಾಯರು ಇದ್ದಾರೆ ಅನ್ನೋದಕ್ಕೆ ಅದೊಂದು. ಆ್ಯಂಡ್ ಅವರ ಹತ್ರ ನೀವೇನಾದ್ರು ಕೆಲಸ ಅಂದರೆ ಇದು ಏನಾದ್ರು ಒಂದು ಇದು ಮಾಡಿದರೆ ಅವರೇ ನಾಪಿಸ್ತಾರೆ, ಈ ಕೆಲಸ ಆಗಿಲ್ಲಪ್ಪ. ನನಗೆ ಒಂದು ತುಂಬ ರೀಸೆಂಟಾಗಿ 3 ತಿಂಗಳಿಂದ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊತಿದ್ದೀನಿ, ನನಗೆ ಆಗ್ತಿಲ್ಲ, ಆಗಿರಲಿಲ್ಲ. ಹೋಗಬೇಕು ಪ್ಲ್ಯಾನ್ ಮಾಡ್ತಿದ್ದೀನಿ, ಆಗ್ತಿಲ್ಲ. ಹೋಗಬೇಕು ಪ್ಲ್ಯಾನ್ ಮಾಡಬೇಕು, ಆಗ್ತಿದ್ದೀನಿ. ಕೊನೆಗೆ ಮರ್ತು ಬಿಟ್ಟಿದ್ದೀನಿ ಟು ಬಿ ಆನೆಸ್ಟ್. ಸೊ ನಾನು ನನ್ನ ಪಾಡ್ಕಾಸ್ಟಿಗೆ ವಿನಯ್ ಗುರುಜಿನ ಕರೆಯೋಣ ಅಂತ ಹೋಗಿದ್ದೀನಿ. ಸೊ ವಿನಯ್ ಗುರುಜಿಗೆ ಹೋದೆ. ವಿನಯ್ ಗುರುಜಿಗೆ ನಾನು ಯಾರು ಅಂತ ಏನೂ ಗೊತ್ತೇ ಇಲ್ಲ. ಹೋದೆ, ಹಿಂಗೆ ನಮಸ್ಕಾರ ಮಾಡಿದೆ. ಫಸ್ಟ್ ಏನೋ ಒಂದು ಹೇಳಿದ್ರು ಶೇಂಗ್ಲಿಕ್ ಅದ್ರ ಬಗ್ಗೆ, ನಾನು ಸ್ಟಂಡ್ ಅದಕ್ಕೆ. ಆಮೇಲೆ ಸೆಕೆಂಡ್ಗೆ, ನೀನು ರಾಯರ್ ಭಕ್ತ ತಾನೆ, ಯಾಕೆ 3 ತಿಂಗಳಿಂದ ಕರಿತಿದ್ದಾರೆ, ಹೋಗ್ತಾ ಇಲ್ಲ ನೀನು ಅಂತಂದರು. ಐಮ್ ಲೈಕ್ ವಾಟ್, ಲೈಕ್ ಐ ಡೋಂಟ್ ನೋ ಎನಿಥಿಂಗ್ ಟು ಸೇ. ಹೆಸರು ಇಲ್ಲ, ಹೋಗಬೇಕು ಅಂದ್ಕೊಂಡಿದ್ದೀನಿ ಗುರುಜಿ. ಹೋಗಿ ಬಾ ನೀನು, ಹೋಗಿ ಬಾ ಅಂತ ಹೇಳ್ದೆ ಪಾಡ್ಕಾಸ್ಟಿಗೆ. ನೀನು ಹೋಗಿ ಬಾ, ಆಮೇಲೆ ಬಂದು ಮಾತಾಡೋಣ ಅಂದರು. ಈಗ ಇನ್ನೂ ಹೋಗಬೇಕಾಗಿದೆ, ನಾನು ಹತ್ರ ಹೋಗಬೇಕು ಅಂತ. ಸರಿ, ಅದಕ್ಕೆ ಅಂತ ಫಸ್ಟ್ ಆ ಕೆಲಸ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಆಮೇಲೆ ಹೋದಾಗಲೂ ಪ್ರತಿ ಸಲಿನೂ ಅನ್ಕೊತೀನಿ, ಎಷ್ಟು ವರ್ಷದಿಂದ ಅನ್ಕೊತಿದ್ದೀನಿ, ಲಾಸ್ಟ್ ಫ್ಯೂ ಇಯರ್ಸಿಂದ ದ ಜರ್ನಿ ಆ್ಯಂಡ್ ಆ ದರ್ಶನ ಆಮೇಲೆ ಅನುಭವ ಇರುತ್ತಲ್ಲ, ಎಲ್ಲವೂ ಸುಗಮವಾಗಿ ತುಂಬ ಈಸಿಯಾಗಿ ಮಾಡಿಸ್ಕೊತಾರೆ ಅವರು. ಹೌದು. ಐ ನೆವರ್ ಫೈಂಡ್ ಇಟ್ ಲೈಕ್ ನನಗೇನೋ ಆ ಜಾಗಕ್ಕೆ ಹೋಯಿತು ಅಂತಂದರೆ ತುಂಬ ಕಷ್ಟಪಟ್ಟು ಹೋಗಬೇಕು, ಅಥವಾ ನಾನು ಹೋದೆ 1 ಸೆಕೆಂಡಿಗೆ ದರ್ಶನ ಆಗೋಯ್ತು, ಅಥವಾ ತುಂಬ ಕ್ಯೂ ನಿಲ್ಲಬೇಕು, ಏನೂ ಇಲ್ಲ. ಲಕ್ಷ ಜನ ಇರ್ತಾರ. ಈಸ್ ಲೈಕ್ ಹಿ ಮೇಕ್ಸ್ ಮೀ ಓಕೆ, ನಿನ್ನ ತೃಪ್ತಿಯಾಗಿ ಎಷ್ಟು ಬೇಡ್ಕೋಬೇಕು ನಿಂತ್ಕೋ. ಒಂದು ಆರಾಧನೆಲಂತೂ ಪ್ರೋಗ್ರಾಮ್ ಮುಗ್ದಾಗ ರಾತ್ರಿ 12:30 1 ಗಂಟೆ ಆಗಿತ್ತು. ಆಮೇಲೆ ನಮಗೆ ಮಾತ್ರ ಊಟ ಹಾಕಿದ್ರು, ಬಿಕಾಸ್ ಎಲ್ಲ ಜನ ಎಲ್ಲ ಹೊರಟೋಗಿದ್ದು. ನಮ್ದು ಊಟ ಆಯಿತು. ಊಟ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಬೋದಾ ಇಲ್ಲಿ ಅಂತ ಹೇಳಿದ್ವಿ. ಯಾರೂ ಇಲ್ಲ ಮಂತ್ರಾಲಯದಲ್ಲಿ. ರಾಯರ್ ಬೃಂದಾವನದ ಎದುರುಗಡೆ ಕೂತ್ಕೊಂಡಿದ್ದೀನಿ ನಾನು, ನಮ್ಮ ತಂದೆ. ಆ ಎಕ್ಸ್ಪೀರಿಯನ್ಸು ಅಲ್ಲ, ಅದು ಚಾನ್ಸ್. ರಾಯರು ಅದೇ ನಮ್ದು ಯಾವುದೋ ಒಂದು ಪ್ರಾಜೆಕ್ಟು, ನಾನು ಹೇಳಿದೆ ಥರ ಆ ಪ್ರಾಜೆಕ್ಟ್ ಆಯಿತು ಅಂದರೆ ಅಂತಂದೇಳಿ ರಾಯರ ಹತ್ರ ಹೇಳ್ಕೊಳಪ್ಪ ಆಗಿಬಿಡುತ್ತೆ ಅಂತ ಅಂದರು. ರಾಯರ ಹತ್ರ ಹೇಳ್ಕೊಡೋದೇನು, ರಾಯರ ಮೇಲೆ ಪ್ರೊಡಕ್ಷನೇ ಮಾಡಿಬಿಡೋಣ ಅಂತ ನಾನು ಮಾಡಿದ್ರ ಆಯಿತಾ ಕೇಳಿ. ಸರಿ ಅಂತ ಅದಾಗಿ ಒಂದು 6 ತಿಂಗಳೇನೋ ಆಯಿತು. ಆ ಪ್ರಾಜೆಕ್ಟು ಸೈನ್ ಆಗಿ, ಯಾವ ಪ್ರಾಜೆಕ್ಟ್ಗೋಸ್ಕರ ಅಂದ್ಕೊಂಡಿದ್ದೆ ಆ ಪ್ರಾಜೆಕ್ಟ್ ಸೈನ್ ಆಯಿತು. ಎಲ್ಲ ಮರ್ತೋಗಿದೆ ನಾವು ಹಿಂಗೆಲ್ಲ. ನಾನು ಅದು ಇದ್ರ ಥರ ಸಂಕಲ್ಪ ಥರ ಅಲ್ಲ, ಸುಮ್ಮನೆ ಹೇಳಿದ್ದು, ಫ್ಲೋವಲ್ಲಿ ಸುಮ್ಮನೆ ಹೇಳಿದ ಮಾತು. ಆ ಬಿಲ್ಡಿಂಗಿಂದ ಆಚೆ ಕಾಲಿಟ್ಟೆ, ಮಂತ್ರಾಲಯದಿಂದ ನಂಗೆ ಫೋನು, ಯಾವತ್ತೂ ಮಾಡದಿರೋ ನಂಬರ್, ನಂಗೆ ನಂಬರ್ ಸ್ಟೋರ್ ಆಗಿಲ್ಲ. ಫೋನ್ ಬಂದುಬಿಟ್ಟು, ಸ್ವಾಮಿಗಳು ತಮ್ಮನ್ನ ನೆನೆಸ್ಕೊಂಡ್ರು, ಆರಾಧನೆಗೆ ನಿಮ್ಮ ಪ್ರೋಗ್ರಾಮ್ ಬೇಕಂತೆ ಅಂದ್ಬಿಟ್ಟು ಫೋನ್ ಇಟ್ರು. ಐ ಆಮ್ ನಾಟ್ ಇವನ್ ಕಿಡ್ಡಿಂಗ್, ದಿಸ್ ಹ್ಯಾಪೆಂಡ್. ಜನರಲಿ ಕಾಲ್ ನನಗೆ ಬರುತ್ತೆ ನನ್ನ ನಂಬರ್ಗೆ. ಅವತ್ತು ಶರತ್ ಹೋಗಿದ್ದ, ಆ ಪ್ರಾಜೆಕ್ಟ್ ಮುಗೀತು, ಆ ಬಿಲ್ಡಿಂಗಿಂದ ಆಚೆ ಇಟ್ಟು ಜಸ್ಟ್ ಐ ಆಮ್ ನಾಟ್ ಇವನ್ ಎಕ್ಸಾಜರೇಟಿಂಗ್. ಇದನ್ನು ಯಾರೇ ಹೆಂಗದು ಆಗುತ್ತೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಹಾಗೆ ನೀವು ಸೈಡ್ ಮಿರಾಕಲ್ ಆಗಿದೆ ಅನ್ನೋದಕ್ಕೆ ಇದು ಇನ್ನೊಂದಕ್ಕೆ ಹೆಂಗೋ ಗೊತ್ತಿಲ್ಲ, ಬಟ್ ದಿಸ್ ಹ್ಯಾಪೆಂಡ್. ಇದು ನಾನಂತೂ ಸುಳ್ಳು ಹೇಳ್ತಿಲ್ಲ, ನನ್ನ ಸಂಪೂರ್ಣವಾಗಿ ಆತ್ಮದಿಂದ ಹೇಳ್ತಿರೋವಂಥ ವಿಷಯ. ನಾನು ಆಚೆ ಕಾಲಿಡ್ತಿದ್ದಂಗೆ ಫೋನ್ ಬಂತು. ನಾನು ಇನ್ನೂ ಇವ್ರಿಗೂ ಹೇಳಿಲ್ಲ ಆ ಪ್ರಾಜೆಕ್ಟ್ ಆಗಿದೆಯೋ ಇಲ್ವೋ ಅಂತ, ಮನೆಗೂ ಫೋನ್ ಮಾಡಿಲ್ಲ. ಆವಾಗ ಅವ್ರು ಫೋನ್ ಬಂತು, ಸ್ವಾಮಿಗಳು ತಮ್ಮನ್ನು ನಾಪಿಸ್ಕೊಂಡ್ರು,
ನಿಮ್ಮದು ಆರಾಧನೆಗೆ ಪ್ರೋಗ್ರಾಮ್ ಬೇಕಂತೆ ಅಂತ ಹೇಳಿ ಫೋನ್ ಇಟ್ಟರು. ನನಗೆ ಕೈ ಕಾಲು ನಡ್ಕ ಶುರು ಆಗ್ಬಿಡ್ತು. ನನ್ನ ಫೋನ್ ಕಾಲ್ ಮೇ ಈ ಥರ ಆಯಿತು, ಈ ಥರ ಫೋನ್ ಬಂದ. ಅದು ಅವಾಗ ಹೇಳಿದೆ ಅಂದ್ಕೊಂಡಿದ್ವಿ ಮಾಡ್ಬೇಕು, ಅದನ್ನು ಮಾಡ್ಬೇಕು. ಸೊ ಅದನ್ನ ಮಾಡ್ಬೇಕು, ಆ ಕೆಲಸ ಶುರು ಮಾಡ್ಬೇಕು. ತಪೋಹಂಸ ಅಂತ ಅವತ್ತು ಬಂದು ಮನೆಗೆ ಬಂದ ತಕ್ಷಣ ಏನು ಮಾಡಿದೆ, ಲ್ಯಾಪ್ಟಾಪ್ ತೆಗೆದ್ಬಿಟ್ಟು ಫಸ್ಟ್ ಒಂದು ಅದಕ್ಕೊಂದು ಇಂಟ್ರೊಡಕ್ಷನ್ ಬರೆದ್ಬಿಟ್ಟೆ. ಹೀಗೆ ಇಷ್ಟಿಷ್ಟು ಅದು ಇಂಟ್ರೊಡಕ್ಷನ್ ಇದೆ. ಆ್ಯಂಡ್ ನಮಗೇನು ಅಂದರೆ ವಿ ಡೋಂಟ್ ವಾಂಟ್ ಟು ಶೋ ರಾಯರು, ವಿ ಡೋಂಟ್ ವಾಂಟ್ ಟು ಬ್ರಿಂಗ್ ಹಿಮ್ ಡೌನ್ ಟು ಪವಾಡ ಮಾಡ್ತಾರೆ ಅಂತಲೇ ತರಬೇಕು, ನಮ್ಗೆ ಇಷ್ಟ ಇಲ್ಲ. ರಾಯರ ಜ್ಞಾನ, ರಾಯರು ಮಾಡಿದಂಥ ಕಾಂಟ್ರಿಬ್ಯೂಷನ್ಸ್ ತುಂಬ ಇದೆ, ಆ ವಿಚಾರಗಳನ್ನ ತರಬೇಕು ಪ್ರೊಡಕ್ಷನಲ್ಲಿ, ನಾಟ್ ಜಸ್ಟ್ ಪವಾಡಗಳು ಅಂತ ಇದೆ. ನೋಡೋಣ ಹೇಗೆ ಗೊತ್ತಿಲ್ಲ. ಇನ್ನೊಂದೇನೆಂದರೆ, ನಾನು ಆ್ಯಕ್ಚುಲಿ ಶಿವಶ್ರೀ ಜೊತೆ ಎಪಿಸೋಡ್ ಮಾಡಿದಾಗಲೂ ವಿ ಡಿಸ್ಕಸ್ಡ್ ಅಬೌಟ್ ರಾಯರ ಬಗ್ಗೆ ತುಂಬ ಮಾತಾಡಿದ್ವಿ. ಓಕೆ, ಎಲ್ಲ ಅದು ಯಾಕೆ ಸೈಕಲ್ ಕಂಪ್ಲೀಟ್ ಆಗ್ತಿದೆ ಅಂತ ಈಗಲ್ಲ ಅಂದಿದ್ದು ಅಲ್ಲಿ ಮಾತಾಡಿದೆ. ಐ ಮೀನ್ ಅವ್ರ ಮದುವೆ ಆಗಿದ್ದು ವರ್ಧಂತಿ ದಿನ, ಇಫ್ ಯು ರಿಮೆಂಬರ್. ಹೌದು ಅಲ್ವಾ? ಸೊ ನಾನು 2 ದಿವಸದ ಮುಂಚೆ ಅಲ್ಲಿ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ದು. ಸೊ ಅವಳು ಇನ್ವಿಟೇಷನ್ ಕೊಟ್ಟಾಗ ನಾನು ಹೇಳ್ದೆ, ಇಲ್ಲ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ಹೋಗಿ ಮದುವೆಗೆ ಬರ್ತೀನಿ. ಶೀಸ್ ಲೈಕ್ ಇನ್ಸ್ಟೆಂಟ್ಲಿ ಬ್ಯಾಗಿಂದ ತೆಗೆದು, ಇನ್ನೊಂದು ಇನ್ವಿಟೇಷನ್ ಬ್ರೋ, ಇಫ್ ಯು ಡೋಂಟ್ ಮೈಂಡ್ ಬೃಂದಾವನಕ್ಕೆ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಸ್ತೀರಾ ಅಂತಂದರು. ಸೊ ನಾನು ಹೋಗಿ ಅವ್ರ ಇನ್ವಿಟೇಷನನ್ನು ಬೃಂದಾವನದಲ್ಲಿ ಮಂತ್ರಾಲಯದಲ್ಲಿ ಪೂಜೆ ಮಾಡಿಸಿ ಅದನ್ನು ತಂದು ಅವರಿಬ್ಬರಿಗೂ ಮೆಸೇಜ್ ಆಗ್ತದೆ, ಲೈಕ್ ಧನ್ಯೋಸ್ತಮಿ ಅಂದರು. ಆ್ಯಂಡ್ ವರ್ಧದಿನ ದಿವಸ ಅವ್ರ ಮದುವೆ ಆಯಿತು. ನಾನು ಒಂದೊಂದ್ಸಲಿ ಅಲ್ಲಿ ನಿಂತ್ಕೊಂಡು ಯಾವಾಗ ವಿಜಯ್ ಸರ್ ವಿ ಪಿ ಸರ್ ಹಾಲಲ್ಲಾದರೂ ಹಾಡ್ತಾ ಇದ್ರು, ನಾನು ಅಂದ್ಕೊಂಡೆ ಎಲ್ಲ ಒಂಥರ ಆಶ್ಚರ್ಯ ಗೊತ್ತಾ. ನಾವು ನಮ್ಮ ಗಿಫ್ಟ್ ಏನು ಗೊತ್ತಾ? ಮಂತ್ರಾಲಯ ಪರಿಮಳ ಪ್ರಸಾದ. ನಾನು ತೇಜಸ್ವಿಗೆ ಹೇಳಿದೆ, ತುಂಬ ಸುಸ್ತಾಗಿರ್ತೀರ ಇಬ್ಬರು ಪಾಪ, ಇಷ್ಟಿತ್ತು. ನಾನು ತುಂಬ ಚೆನ್ನಾಗಿ ಮದುವೆ ಆದರು, ಸ್ವಲ್ಪ ಬಾಡಿಯಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಎಲ್ಲ ಕಮ್ಮಿ ಆಗಿರುತ್ತೆ, ದಯವಿಟ್ಟು ಪರಿಮಳ ಪ್ರಸಾದ ತಗೊಳ್ಳಿ, ರಾಯರ್ ಪ್ರಸಾದ ಅಂತ. ಆ್ಯಂಡ್ ದೇವರ್ ಲೈಕ್ ದೇವರ್ ಮೂವ್ಡ್. ಆಶ್ಚರ್ಯ ಏನು ಅಂದರೆ, ನಾನು ಮಂತ್ರಾಲಯದಿಂದ ಬಿಚ್ಚಾಲೆಗೆ ಹೋಗ್ಬೇಕಾದ್ರೆ ಶಿವನ ಹತ್ರ ಮಾತಾಡಿದ್ದು. ಓಹೋ, ಹೇಳಿದೆ, ರಾಯ ನಾನು ಮಂತ್ರಾಲಯದಲ್ಲಿದ್ದೀನಮ್ಮ ಇವಾಗ, ಈ ಥರ ಪ್ರಾರ್ಥನೆ ಮಾಡಿದ್ದೀನಿ ನಿಮ್ಮಿಬ್ರಿಗೂ. ಆ್ಯಕ್ಚುಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದೆ, ಅವರಿಬ್ಬರದು ಚೆನ್ನಾಗಿ ಎಲ್ಲ ಜೀವನ ಚೆನ್ನಾಗಿ, ಅವರಿಂದ ತುಂಬ ಒಳ್ಳೆ ಕೆಲಸಗಳಾಗೋದಿದೆ. ಕರೆಕ್ಟ್. ಸೊ ಅದಷ್ಟಕ್ಕೂ ಅವ್ರಿಗೆ ಶಕ್ತಿ ಆರೋಗ್ಯ ಎಲ್ಲ ಕೊಡಲಿ ಅಂತ. ಸೈಕಲ್ ಕಂಪ್ಲೀಟ್. ಸೂಪರ್. ರಾಯರ ಸ್ತೋತ್ರದಲ್ಲೇ ಬರುತ್ತಲ್ಲ, ರಾಯರ ದರ್ಶನದಿಂದ ನಿಮ್ಮ ಸಮಸ್ಯೆಗಳ ಪರಿಹಾರ ಆಗುತ್ತೆ ಅನ್ನೋದು ಸತ್ಯ. ಆದರೆ ರಾಯರ ಭಕ್ತರ ದರ್ಶನವಾದರೂ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದರಲ್ಲಿ. ನನಗೆ ಇನ್ನೊಂದು ಭಾಳ ವಿಚಿತ್ರವಾದಂಥ ಅನುಭವ ಆಗಿತ್ತು. ಇದನ್ನು 2 ರೀತಿಯಲ್ಲಿ ತೊಗೊತಾರೆ ಅಂತ ಹೇಳ್ತೀನಿ. ಒಂದ್ಸಲಿ ನನ್ನ ಫ್ರೆಂಡನ್ನ ಒಬ್ಬನ ಬಿಟ್ಟು ದಾರಿಯಲ್ಲಿ ರಾತ್ರಿ 2 ಗಂಟೆಗೆ ಬರ್ತಿದ್ದೀನಿ ಕದ್ರನಹಳ್ಳಿ ಕ್ರಾಸ್ ಹತ್ರ. ಸೊ ಬಿಟ್ಟು ಬರ್ತಿರ್ಬೇಕು, ಒಬ್ಬರು ವ್ಯಕ್ತಿ ನಿಂತಿದ್ರು, ಅವ್ರು ನನಗೆ ಲಿಫ್ಟ್ ಕೇಳಿದ್ರು. ಸೊ ನಾನು ಬಾ ಕೊಟ್ಬಿಡ್ತೀನಿ 2:15 ಅಂತ ಅಂದ್ಕೊಂಡು ನಾನು ಹಿಂಗೆ ಹೋದೆ. ಮುಂದೆ ಹೋದೆ, ಸೋಮಶೇಖರ್ ಜೋಯ್ಸ್ ಅಂತ ನನ್ನ ಫ್ರೆಂಡ್, ಅವನನ್ನು ಡ್ರಾಪ್ ಮಾಡೋಕ್ಕಿತ್ತು. ಅವ್ನಿಗೆ ಹೇಳ್ತಾ ಇದ್ದೀನಿ, ಯಾರಿಗೂ 2:15 ರಾತ್ರಿಯಲ್ಲಿ ಡ್ರಾಪ್ ಕೇಳ್ತಾರೆ ಅಂತಂದು. ಸರ್ ಅಲ್ಲಿಂದ ಹೋಗಿ ಅವನ ಮನೆ ಉತ್ತರಹಳ್ಳಿ. ಸೊ ಉತ್ತರಹಳ್ಳಿಗೆ ಹಿಂಗೆ ಹೋಗ್ಬಿಟ್ಟು ತಿರ್ಗಾ ಅವನನ್ನು ಬಿಟ್ಟು ಹಿಂಗೆ ಬಂದೆ ತಿರ್ಗಾ ವಾಪಸ್ ಅದೇ ಜಂಕ್ಷನ್ ಬೇಕಾದ್ರೆ ಈ ವ್ಯಕ್ತಿ ಅಲ್ಲೇ ನಿಂತಿದ್ರು ತಿರ್ಗಾ 2:15. ನಾನು ಅಯ್ಯೋ ರಾಮ, ಅಷ್ಟರಲ್ಲಿ ಇಷ್ಟು ಬೇಗ ಇನ್ನೊಂದು ಲಿಫ್ಟ್ ತೊಗೊಂಡು ಬಂದುಬಿಟ್ಟಿದ್ದಾರೆ, ತಿರ್ಗಾ ಲಿಫ್ಟ್ ಕೇಳ್ತಾಯಿದ್ರು. ಸರಿ, ಓಕೆ, ವೆರಿ ವಿಯರ್ಡ್ ಅಂದ್ಕೊಂಡು ತಿರ್ಗಾ ಮುಂದೆ ಹೋಗಿ ಇಟ್ಮಡು ಕ್ರಾಸಲ್ಲಿ ತಿರುಗಿದೆ. ಆ ಇಲ್ಲಿಂದ ಇಟ್ಮಡು ಕ್ರಾಸ್ಗೆ ಸುಮಾರು 1 ಕಿಲೋಮೀಟರ್ ಇರ್ಬೋದು. ಯಾವ ದಾರಿಯಲ್ಲಿ 3 ಗಂಟೆಲಿ ಯಾವ ಗಾಡಿನೂ ಹೋಗಿಲ್ಲ. ಹೋಗ್ತಿದ್ದೀನಿ, ಇಟ್ಮಡು ಹತ್ರ ತಿರ್ಗಾ ನಿಂತ್ಕೊಂಡು ಅದೇ ವ್ಯಕ್ತಿ ನನಗೆ ಲಿಫ್ಟ್ ಕೇಳ್ತಿದ್ದಾರೆ. ನನಗೆ ಮೀಟ್ರ್ ಆಫ್ ಆಯಿತಾ, ನಾನು ಭಾಷೆಯಲ್ಲಿ ಬೇಕಾದ್ರೆ ಮೀಟ್ರ್ ಆಫೇ. ಸೀದಾ ಏನಿಲ್ಲ, ಮನೆಗೆ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ನಾನು ಹೆಂಗೆ ನನ್ನ ಮನೆ ಕಾರಿಡಾರಲ್ಲಿ ನಡೀತಾ ಇದ್ದೀನಿ ಅಂದರೆ, ನಾನು ಸೀದಾ ಬಾಗ್ಲು ಹಾಕೊಂಬಿಟ್ಟು ಅಮ್ಮ ಅಂದ್ಬಿಟ್ಟು ಮಲಗಿಬಿಟ್ಟೆ. ಬೆಳಗ್ಗೆ ಎದ್ದು ನಮ್ಮಮ್ಮ ನಮ್ಮ ಅತ್ತೆ ಇಬ್ಬರು ಹೇಳಿದ್ರು. ಸೊ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಹಿಂಗೆ ಆಯಿತು ಅಂತ. ನಮ್ಮಮ್ಮ ಅದಕ್ಕೆ ಹೇಳೋದು, ಹೊತ್ತೊತ್ತಲ್ಲ ಹೋಗಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ನಮ್ಮತ್ತೆ ಹಂಗೆ ಯಾಕೆ ಅನ್ಕೊಂತೆ, ಹೇಗಿದ್ರು ಅವರು ಅಂತ. ನಾನು ಹೇಳಿದೆ, ಪ್ಯಾಂಟು ಶರ್ಟ್ ಹಾಕೊಂಡು ಬಿಳಿ ಗಡ್ಡ, ರಾಯರು ಬಂದಿದ್ರು ಅಂದ್ಕೊಂಡ್ಬಿಡು ನೀನು. ಐ ಆಮ್ ಲೈಕ್, ಅಯ್ಯೋ, ಅಂದರೆ ದೇರ್ ಆರ್ ಮಲ್ಟಿಪಲ್ ವೇಸ್ ಟು ಲುಕ್ ಎಟ್ ದಿಸ್ ಸಿನಾರಿಯೋ ಅಂದಾಗ ಶಿ ಮೇಡ್ ಇಟ್ ಸೋ ಈಸ್ ಅಂತಂದರೆ ಐ ಆಮ್ ಲೈಕ್ ಫಾರ್ ಎ ಮಿನಿಟ್ ಐ ಫೆಲ್ಟ್ ವೆರಿ ಒಂಥರ ಭಯದಲ್ಲಿತ್ತು. ಶಿ ಮೇಡ್ ಇಟ್ ಲುಕ್ ಲೈಕ್ ಒಂಥರ ಹೌದಾ ಈಸಿ ಆಗೋಯ್ತು, ಯು ಕ್ಯಾನ್ ಥಿಂಕ್ ಅಂತ. ಎನಿವೇ ಗುಡ್. ಸೊ ಸಿನಿಮಾ ಪ್ರೊಡಕ್ಷನ್ ಏನೋ ಮಾಡೋಂಥ ಪ್ಲಾನ್ಸು ಏನಾದರೂ ಒಂದಿದೆ, ಒಂದು ಫಿಕ್ಷನಲ್ ಸ್ಟೋರಿ, ಅದನ್ನ ನೋಡ್ಬೇಕು, ಅದು ಐಡಿಯಾ ಮಾಡ್ಕೊಂಡಿದ್ದೀವಿ. ಯಾವಾಗ ಅದಕ್ಕೆ ಕೈ ಹಾಕ್ತೀವೋ, ಈ ಪ್ರೊಡಕ್ಷನ್ಸ್ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಕೈ ಹಾಕ್ತೀವಿ. ಸೊ ಅದಕ್ಕೆ ಬೇಕಾಗಿರೋ ಬ್ಯಾಂಡ್ ಬಿಡ್ತು, ಅದು ಟೀಮು, ಅದು ಫಿನಾನ್ಸೇ ಬೇರೆ, ಅದು ಬೇರೆ ಡೈನಮಿಕ್ಸೇ. ನೋಡೋಣ, ಅದಾಗುತ್ತೆ ಅಂದರೆ ಆಗುತ್ತೆ. ಬಟ್ ನೀವು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಜಸಲ್ಲಿ ಪರ್ಫಾರ್ಮ್ ಮಾಡಿರೋದು ಅಂತಂದರೆ, ಲೈಕ್ ಐ ಆಮ್ ಶ್ಯೂರ್ ಪ್ರೆಸಿಡೆಂಟ್ ಮುಂದೆ ಏನಾದ್ರು ಪರ್ಫಾರ್ಮ್ ಮಾಡಿರೋಂಥ ಆ ಥರದ್ದಾಗಿದೆ, ಅಥವಾ ಲೈಕ್ ವಾಟ್ ಎಕ್ಸಾಕ್ಟ್ಲಿ? ಅಂದರೆ ಪ್ರೆಸಿಡೆಂಟ್ ಮುಂದೆ ನಮ್ಮ ತಂದೆಯವರೆಲ್ಲ ಮಾಡಿದ್ದಾರೆ.
ನಾವು ರೀಸೆಂಟ್ ಟೈಮ್ಸಲ್ಲಿ ನಮ್ಮ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಜೈಶಂಕರ್ ಅವರು ಹೇಳಿದ್ನಲ್ಲ, ಯಾ ಪುರಾಣ ಕಿಲ he tweeted and he shared on Instagram. ಅವ್ರ ಟ್ವೀಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ ಅದೊಂದು. ಆ್ಯಂಡ್ ಮುಂಬೈಯಲ್ಲಿ ಮಾಡಿದಾಗ ಆಮಿರ್ ಖಾನ್ ಅವರು ಬಂದಿದ್ದರು. ವೆರಿ ಗುಡ್. ಆ್ಯಂಡ್ ಹೀ ಲವ್ಡ್ ಅವರ್ ಪ್ರೊಡಕ್ಷನ್ ಆ್ಯಂಡ್ ಅವ್ರು ಅದನ್ನು ತುಂಬ ವೋಕಲ್ ಆಗಿ ಹೇಳಿದ್ರು. ಅವ್ರ ಜೊತೆಗೆ ಒಂದು 2.5-3 hours ಚಾಟ್ ಮಾಡಿದ್ವಿ ಓವರ್ ಆಲ್ ಅದ್ರ ಬಗ್ಗೆ. ಆ್ಯಂಡ್ ಪರ್ಸನಾಲಿಟಿನೇ ವಿವೇಕ್ ಅಗ್ನಿಹೋತ್ರಿ ಅವರು ಬಂದು he did a podcast with us. ಓ ವಿವೇಕ್ ಅಗ್ನಿಹೋತ್ರಿ ಅವರು ಬ್ರೂಟಲಿ ಆನೆಸ್ಟ್ ಚಾನಲ್ ಅವ್ರದ್ದು. ವಾವ್. 18 days ನೋಡಿ ನೆಕ್ಸ್ಟ್ ಡೇ ಫೋನ್ ಮಾಡಿದ್ರು, ಹೋ ಅಂತ, ಮುಂಬೈಲಿ ಹೊರಟಿಲ್ಲ ತಾನೆ, ಹಂಗಾರೆ ಕಮೆಂಟ್ ಸಿ ಮೀ ಅಟ್ ಮೈ ಆಫೀಸ್ ಅಂತ. ಹೋದ ತಕ್ಷಣ ಪಾಡ್ಕಾಸ್ಟ್ ಮಾಡಿಬಿಟ್ರು. ಆ್ಯಂಡ್ ಪಾಡ್ಕಾಸ್ಟ್ ವಾಸ್ ಓನ್ಲಿ ಅಬೌಟ್ 18 days. ಓನ್ಲಿ ಅಬೌಟ್ 18 days. ಓನ್ಲಿ ಅಬೌಟ್ 18 days. ಹೇಗಾಯ್ತದು ಪ್ರೊಡಕ್ಷನ್ ಹೇಗೆ ಅದರ ಅರ್ಥ ಐಡಿಯಾಸ್, ಎಷ್ಟು ಬೇರೆ 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 ಧ್ವನಿಗಳಿದ್ದಾವೆ ಅದರಲ್ಲಿ, ಎಷ್ಟು ಲೆವೆಲ್ಸ್ ಇದೆ, ಅದೆಲ್ಲ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ವೈಸ್ ಚೀಫ್ ಆಫ್ ಇಂಡಿಯನ್ ಆರ್ಮಿ BS ರಾಜು ಅವ್ರು ನೋಡಿದ್ದಾರೆ, ಇಲ್ಲಿ ಸುಧಾಮೂರ್ತಿಯವ್ರು ಆಗ್ಬೋದು, ನಮ್ಮ ಎಲ್ಲ ಸ್ವಾಮಿಗಳು ನೋಡಿದ್ದಾರೆ. ಒಂದೇ ಒಂದು ಆಸೆ ಅಂದರೆ ನಮ್ಮ ಪೇಜಾರ್ ಶ್ರೀಗಳು ಹಿರಿಯರಿದ್ದಿದ್ರೆ ಭಾಳ ಸಂತೋಷ ಆಗಿರೋದು. ಬಟ್ ಮಿಕ್ಕಿದವರೆಲ್ಲ ನೋಡಿದ್ದಾರೆ. ಆ್ಯಂಡ್ ಲಾಟ್ ಆಫ್ ದೆಮ್ ಎಲ್ಲ ಹಿಸ್ಟಾರಿಯನ್ಸ್ ಆಗ್ಬೋದು, ಸ್ಪಿರಿಚುವಲ್ ಲೀಡರ್ಸ್ ಆಗ್ಬೋದು, ತುಂಬ ಜನ ನೋಡಿದ್ದಾರೆ ನಮ್ಮ ವರ್ಕ್ಗಳನ್ನ. ಉಪೇಂದ್ರ ಅವ್ರು ನೋಡಿದ್ದಾರೆ. ಸೊ ಲಾಟ್ ಆಫ್ ದೆಮ್, ಲಾಟ್ ಆಫ್ ತೇಜಸ್ವಿ ಹ್ಯಾಸ್ ಬೀನ್ ಆನ್ ಆಡಿಯನ್ಸ್ ಟು ಅವರ್ ವರ್ಕ್. ವೆರಿ ನೈಸ್. ಸೊ ಹಾಂ, ಒಂಥರ ತುಂಬ ಪ್ರೆಸ್ಟೀಜಿಯಸ್ ಸ್ಟೇಜ್ಗಳಲ್ಲಿ ಮಾಡಿದ್ದೀವಿ, ಆಗ್ತಾ ಇದೆ ಕೆಲಸ. ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ನವ್ ವಿ ಆರ್ ಪ್ಲಾನಿಂಗ್ ಟು ಟೇಕ್ ದಿಸ್ ಅಹೆಡ್ ಬೇರೆ ಬೇರೆ ರೀತಿಯಲ್ಲಿ, ನಾಟ್ ಜಸ್ಟ್ ದಿಸ್ ಪ್ರೊಡಕ್ಷನ್, ಮೆನಿ ಅದರ್ ಪ್ರೊಡಕ್ಷನ್ಸ್ ಆ್ಯಂಡ್ ವರ್ಕ್ಸ್. ಸದ್ಯಕ್ಕೆ ವಿ ಆರ್ ಪ್ಲಾನಿಂಗ್ ಟು ಟ್ರಾವೆಲ್ ಅಕ್ರಾಸ್ UK and Europe with our work. ಅದಾಗಿ ಗೋಯಿಂಗ್ ಆನ್. ಏನೇನು ಆಗೈತೆ, ಏನೇನು ಬರ್ತಿದೆಯೋ ಗೊತ್ತಿಲ್ಲ. ನೆಕ್ಸ್ಟ್ ನಿಮ್ಮ ಹರಿಕತೆ ಯಾವಾಗ ಶೋ ಮಾಡಬೇಕು ಅಂತಿದ್ದೀರಾ? 18th of March. ವೃಂದಾವನ. ಓ, ಎಲ್ಲಿ? ನವವೃಂದಾವನದಲ್ಲಿ, ಹಂಪಿ, ಬೆಂಗಳೂರಲ್ಲಿ ಮೇ ಫಸ್ಟ್ ವೀಕ್ ಮಾಡೋ ಥರ ಇದೆ. ಅದು ನಮ್ದು ವಾಪಸ್ ಬರೋ ಶೆಡ್ಯೂಲ್ ನೋಡಿಕೊಂಡು ಯುರೋಪಿಂದ ವಿಲ್ ಫಿಕ್ಸ್ ದಟ್ ಡೇ. ಐ ಡೋಂಟ್ ವಾಂಟ್ ಟು ಮಿಸ್ ದಟ್. ಖಂಡಿತ ಹೇಳ್ತೀನಿ ನಿಮಗೆ. ಐ ಮೀನ್ ಆಫ್ ಕೋರ್ಸ್ ಎನಿ ಪ್ರೊಡಕ್ಷನ್ ಆ್ಯಕ್ಚುಲಿ ಅದನ್ನು ಕೂಡ ಮಿಸ್ ಮಾಡಿ. ನಾನು ನಿರುಪಮಾ ಮ್ಯಾಮ್ಗೆ ಹೇಳ್ತಾ ಇದ್ದೆ, ಲಾಸ್ಟ್ ಅವ್ರು ಕರೆದಾಗ ಒಂದು ಕಾರ್ಯಕ್ರಮಕ್ಕೆ ಹೇಳಿದ್ರು, ಬಂದೆ ಮ್ಯಾಮ್ ಅಂತಂದ್ರೆ. ಹೇಳಿದೆ ನನಗೆ ಏನು ಮಾಡಿದ್ರು ನಂಗೆ ಕಾಣಿಸ್ಲಿಲ್ಲ ಮ್ಯಾಮ್, ಯಾಕಂದರೆ 3 ಡೋರ್ಸ್ ಇದೆ ಚೌಡಯ್ಯಲ್ಲಿ. 3 ಡೋರಲ್ಲಿ ಎಷ್ಟು ಜನ ನಿಂತಿದ್ದಾರೆ, ಒಳಗಡೆ ಹೋಗೋಕ್ಕೂ ಆಗ್ತಿಲ್ಲ, ಕಾಣಿಸೋಕ್ಕೂ ಆಗ್ತಿಲ್ಲ ಮೇಡಮ್. ಸೊ 3/4 ಗಂಟೆ ವೆಯ್ಟ್ ಮಾಡ್ಬಿಟ್ಟು ಹೋದಾಗ, ಐ ಫೀಲ್ ಸೋ ಸಾರಿ ಪಾಪ, ನೆಕ್ಸ್ಟ್ ಶೋ ಪಾಪ ಪಾಸಸ್ ಇಟ್ಟು ಕೂಡಿಸಿರ್ತೀನಿ, ನೀವು ಬನ್ನಿ ಅಂತಂದ್ರು. ಐ ಆಮ್ ಲೈಕ್ ದಟ್ ಈಸ್ ನಿರುಪಮಾ ಮ್ಯಾಮ್ ಅಂತ ಅಂದ್ಕೊಂಡು. ವೆರಿ ನೈಸ್. ಎಸ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದಿಸ್ ಶೋ? ಐ ಡೋಂಟ್ ನೋ ಹೌ ವಾಸ್ ಇಟ್. ಅದು ಹೇಳಿದ್ರಲ್ಲ, ಸರ್ಕಲ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ಹಂಗೆ ಆಯಿತು. ಈ ಶೋನು ಅಲ್ಲಿ ಸಿಕ್ಕಿದ್ದು, ಸಡನ್ನಾಗಿ ಮಾತಾಡಿದ್ದು ಅಲ್ವಾ, ಸಡನ್ನಾಗಿ ಡೇಟ್ ಫಿಕ್ಸ್ ಆಗಿದ್ದು, ವೆರಿ ಇನ್ಫಾರ್ಮಲ್, ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಂಡು ಚರ್ಚೆ ಮಾಡಿದ್ದು. ಥ್ಯಾಂಕ್ಸ್. ಆ್ಯಂಡ್ ವೆರಿ ಆನೆಸ್ಟಾಗಿ ಮಾತಾಡಿದ್ವಿ 3 ಜನ ಅನ್ಸುತ್ತೆ. ಐ ಡೋಂಟ್ ನೋ. ನೋ, ಇಟ್ ವಾಸ್ ಆನೆಸ್ಟ್. ಆ್ಯಂಡ್ ಲೈಕ್ ಯು ಸೆಡ್, ನಾನು ಯಾವುದು ಫಾರ್ಮ್ಯಾಟ್ ಇಟ್ಕೊಂಡಿರಲಿಲ್ಲ. ಅಫ್ಕೋರ್ಸ್ ಅದನ್ನ ಇಟ್ಕೊಂಡಿದ್ದಿದ್ರೆ ಕ್ವಶನೂ ಇಲ್ಲ, ಬಿಕಾಸ್ ಅದಿದ್ರೆ ಬೇರೆ ಥರನೇ ಹೋಗ್ಬೋದಾಗಿತ್ತು ಅಂತ ಅನ್ಸುತ್ತೆ. ಬಟ್ ನನಗೆ ಐ ಆಮ್ ಎನ್ ಆವಿಡ್ ಲಿಸ್ನರ್ ಆ್ಯಂಡ್ ಐ ವಾಂಟೆಡ್ ಟು ಲರ್ನ್ ಥಿಂಗ್ಸ್, ಐ ವಾಂಟೆಡ್ ಟು ನೋ. ಸೊ ಹಾಗಾಗಿ I hope you enjoyed. I thoroughly enjoyed. I am like, I had my moments in between. ನನಗೆ ಲೈಕ್ ಕೃಷ್ಣ ಅಥವಾ ರಾಮನ ಕಥೆಗಳು ಹೇಳ್ತಿರ್ಬೇಕಾದ್ರೆ ನನಗೆ ಲಿಟ್ರಲಿ ಯಾವುದೋ ಚಂದಮಾಮನ ಕತೆ ನಂಗೆ ಚಿಕ್ಕ ವಯಸ್ಸಲ್ಲಿ ಅಜ್ಜಿಗೆ ಹೇಳ್ತಿರೋದನ್ನ ಅಷ್ಟೇ ವರ್ಣಮಯವಾಗಿತ್ತು ನನಗೆ. ಆ್ಯಕ್ಚುಲಿ ಅದು ಹಾಗೇ ಫೀಲ್ ಇತ್ತು. ಇನ್ನು ಮೋರ್ ಆಳದಲ್ಲಿ ಹೋಗ್ತಾ ಇದೆ ಅಂತ ನನಗನ್ಸಿದ್ದು. ಸೊ ಪ್ಲೀಸ್ ಕೀಪ್ ಅಪ್ ದ ಗುಡ್ ವರ್ಕ್. ಆ್ಯಂಡ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಇಬ್ಬರು. ಇನ್ನಷ್ಟು ಹೆಚ್ಚು ಜಾಸ್ತಿ ಮಾಡಿ ಆ್ಯಂಡ್ ಕೀಪ್ ಸ್ಪ್ರೆಡಿಂಗ್. ಆ್ಯಂಡ್ ಆ ಒಂದು ಸುಕೃತ ನಿಮ್ಮಿಬ್ಬರ ಮೇಲೆ ತುಂಬಾ ಇದೆ. ಅದೊಂದು ಜೆಲಸ್ ಇದೆ, ಅಂದರೆ ಕಣ್ಣು ಹಾಕ್ತಿದ್ದೀನಿ ಅಂತಲ್ಲ ಆ್ಯಕ್ಚುಲಿ, ಬಟ್ ಇಟ್ ಈಸ್ ಸೋ ಜೆಲಸ್ ಅನ್ನೋ ಥರ ಅನ್ಸುತ್ತೆ. ಸೇಯಿಂಗ್ ಲೈಕ್ ಟು ಟೇಕ್ ಅವೇ ದೀಸ್ ಥಿಂಗ್ಸ್ ತುಂಬ 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 ಖುಷಿ ಆಗುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ನೀವು ಕೂಡ ಆಲ್ ದಿಸ್ ಮೆಸೇಜ್ ನಿಮ್ಮ ಚಾನಲ್ ಥ್ರೂ ಜನಕ್ಕೆ ಹೋಗ್ತಾ ಇದೆ. ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಜಾಸ್ತಿ ರೀಚ್ ಆಗಲಿ, ಜಾಸ್ತಿ ಜನ ಕೈ ಜೋಡಿಸ್ಲಿ. ಆನ್ ದ್ಯಾಟ್ ನೋಟ್, ಇವತ್ತಿನ ಈ ಸಂಚಿಕೆಯನ್ನು ಈಗ ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಬಿಟ್ಟಿದ್ರೆ ಇನ್ನೂ ಸುಮಾರು ಹೊತ್ತು ಹೋಗ್ತಿದ್ವಿ ಅನಿಸುತ್ತೆ ನಾನು ಆ್ಯಕ್ಚುಲಿ, ಬಿಕಾಸ್ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಮಾತಾಡುವಂಥದ್ದು ಬೇಕಾದಷ್ಟಿರುತ್ತೆ. ಬಟ್ ಇವರಿಬ್ಬರನ್ನ ಫಾಲೋ ಮಾಡ್ತು ಅಂತಂದರೆ ನಿಮಗೆ ಇವ್ರ ಪ್ರೊಡಕ್ಷನ್ನಿಂದ ಬರೋವಂಥದ್ದು ಯಾವುದೇ ಪ್ಲೇಸ್ಗಳಾಗಿರ್ಬೋದು, ಹೋಗಿರೋರಿಗೆ ಹೇಳ್ತಿಲ್ಲ, ಇದನ್ನು ನೋಡಿಲ್ದಿರೋರಿಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಸಾಕಷ್ಟು ಇರುತ್ತೆ. ಯು ಶುಡ್ ಎಕ್ಸ್ಪ್ಲೋರ್ ದಟ್ ಆ್ಯಂಡ್ ಯು ಶುಡ್ ಸಿ ಇಟ್ ಅಂತ ಹೇಳ್ತಾ, ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಪಾಡ್ಕಾಸ್ಟ್. ಕ್ಯಾಮ್ರಾ ಹಿಂದೆ ಇರುವಂಥ ಶ್ರೇಯಸ್ ಹಾಗೂ ಅರ್ಜುನ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೇಳ್ತಿದ್ದೀನಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಗೆಟಿವ್ ಕಮೆಂಟ್ಸ್ನ ಅನಾನಿಮಸ್ ಪ್ರೊಫೈಲಿಂದ ಹಾಕಬೇಡಿ.
ಒರಿಜಿನಲ್ ಪ್ರೊಫೈಲಿಂದ ಫೀಡ್ಬ್ಯಾಕ್ ಕೊಡಿ. ಸೈನಿಂಗ್ ಆಫ್, ಮತ್ತೆ ಸಿಗ್ತೀವಿ. 3, 2, 1. ನಮಸ್ಕಾರ ನಮಸ್ಕಾರ ಗುರು. ಗುರು.